ಪ್ಲೀಸ್ ಶುರು ಮಾಡಿ. ಸುನಿಲ್ ಕದಂ ಮ್ಯೂಟ್ ತಗೋರಿ. ಮ್ಯೂಟ್ ತಗೋರಿ. Sir, heartily welcome, sir, Jamkhandi Horticulture APO and KisanNet. Sir, KisanNet ಕಂಪನಿಯ ಪ್ರಮುಖರಾದಂತ ಶ್ರೀ ಪ್ರಕಾಶ್ ಕುಲಕರ್ಣಿ ಸರ್ಗೆ ಹಾಗೂ ಈ ಇವತ್ತಿನ ರಸಗೊಬ್ಬರ ಕರಗುವ ಒಂದು ವಿಧಾನದ ಮಾಹಿತಿ ನೀಡತಕ್ಕಂತ ಮಿಸ್ಟರ್ ಅನಂತ್ ಕುಲಕರ್ಣಿ ಸರ್ಗೂ ಹಾರ್ಟಿ ವೆಲ್ಕಮ್ ಸರ್. ಹಾಗೂ ಜಮಖಂಡಿ ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ ಕಂಪನಿ ವತಿಯಿಂದ ಹಾಗೂ ನನ್ನೆಲ್ಲ ರೈತ ಬಾಂಧವರಿಗೆ ಹಾರ್ಟಿ ವೆಲ್ಕಮ್ ಸರ್. ಹಲೋ. Ask Anand Kulkarni to start. I have sent you a notification. Please start sir. your video. Yeah. ಧನ್ಯವಾದಗಳು ಸುನೀಲ್ ಕದಂ ಅವರಿಗೆ. ನಮಸ್ಕಾರ ಸರ್. ಓಕೆ ಸರ್, ಥ್ಯಾಂಕ್ ಯು. ಇವತ್ತಿನ ಜಮಖಂಡಿ ಹಣ್ಣಿನ ಬೆಳೆಗಾರರ ರೈತರ ಉತ್ಪಾದಕ ಸಂಸ್ಥೆಯ ಪರವಾಗಿ ಹಾಗೂ ಕಿಸಾನ್ ಇವೆಂಟ್ಸ್ ಪರವಾಗಿ ನಡೀತಾ ಇರುವಂತಹ ದ್ರಾಕ್ಷಿ ಬೆಳೆಯಲ್ಲಿ ನ್ಯೂಟ್ರಿಷನ್ ಪೋಷಕಾಂಶಗಳ ವ್ಯವಸ್ಥೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಈ ವಿಚಾರ ಚರ್ಚೆ ಸತ್ರಕ್ಕೆ ಬಂದಂತಹ ಎಲ್ಲ ರೈತರನ್ನ ಮೊದಲು ನಾನು ನಮಸ್ಕರಿಸುತ್ತಾ ಸ್ವಾಗತಿಸ್ತೀನಿ. ಅದ್ರ ಜೊತೆಗೆ ವಿಡಿಯೋ ವಿಡಿಯೋ ಇಸ್ ಸ್ಟಾರ್ಟೆಡ್. It is not visible, sir. Your video is not visible. I have started. I do not know what is the problem there. Now, is it visible now? Not yet. I think it could be because of some network issue. It should not be. So Sanjay, Sir. One second. Baren nimda photo ಕಾಣಿಸ್ತದ. Okay. Video I have put it on. But we can see only the stand photo, one photo, not movement. Okay. It's okay, so you can stop your video. Only at least your profile photo will be visible. Okay, fine. Yeah. Oh, now it was on. It is on? Now it was showing on. Wait, again we'll try. I think it could be because of the network. Okay. Maybe it will come in some time. Let's see for a few minutes. Okay. Then you start. If still it is not visible, I'll ask you to stop. I'll send you a request to stop your video. Okay, fine. Yeah. Please start. ಸೊ ಎಲ್ಲ ರೈತರನ್ನ ಮತ್ತೊಮ್ಮೆ ಸ್ವಾಗತಿಸ್ತೀನಿ. ಜೊತೆಗೆ ಕಿಸಾನ್ ಇವೆಂಟ್ಸ್ ಇವತ್ತು ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಶ್ರೀ ನಿರಂಜನ್ ದೇಶಪಾಂಡೆ ಮತ್ತು ಅವರ ಸಿಬ್ಬಂದಿ ಟೀಮ್ಗೂ ಕೂಡ ನನ್ನ ಧನ್ಯವಾದಗಳು. ಜೊತೆಗೆ ಉದ್ಯಾನಶ್ರೀ ಶ್ರೀ ಪ್ರಕಾಶ್ ಕುಲಕರ್ಣಿ ಅವರು ಈ ಹಾರ್ಟಿಕಲ್ಚರ್ ಬೆಳೆಗಳ ರೈತರ ಹಿತಾಸಕ್ತಿಗಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇವತ್ತಿನ ನನ್ನ ಈ ಪ್ರೆಸೆಂಟೇಶನ್ ಅನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಸಣ್ಣ ಪರಿಚಯ. ನನ್ನ ಹೆಸರು ಅನಂತ್ ಕುಲಕರ್ಣಿ. ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್ ಈ ಸಂಸ್ಥೆಯಲ್ಲಿ ನಾನು ಸ್ಟ್ರಾಟಜಿ ಇಂಪ್ಲಿಮೆಂಟೇಶನ್ ಮುಖ್ಯಸ್ಥ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಇಸ್ರೇಲ್ ಕೆಮಿಕಲ್ಸ್ ಕಂಪನಿ ಬಗ್ಗೆ, ನಮ್ಮ ಪ್ರಾಡಕ್ಟ್ ಗಳ ಬಗ್ಗೆ ಹಾಗೂ ದ್ರಾಕ್ಷಿ ಬೆಳೆಯ ಅಕ್ಟೋಬರ್ ಚಾಟ್ನಿ ಇದಕ್ಕೆ ಯಾವ ರೀತಿಯಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಇವತ್ತು ನಾನು ನಮ್ಮ ಪ್ರಾಡಕ್ಟ್ ಗಳನ್ನ ಯಾವ ರೀತಿಯಾಗಿ ತಮಗ್ ರೀಚ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಸಾವರಿ ತಂತ್ರಜ್ಞಾನದ ಬೇಸಿಕ್ಸ್ ಅಂದ್ರೆ ಮೂಲಭೂತ ತಿಳುವಳಿಕೆ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀನಿ. ಯಾಕೆಂದ್ರೆ ಬಿಜಾಪುರ ನನ್ನ ಜಿಲ್ಲೆ, ಹೀಗಾಗಿ ನನ್ನ ರೈತ ಬಾಂಧವರು ಈ ತಂತ್ರಜ್ಞಾನವನ್ನ ಅರ್ಥ ಮಾಡ್ಕೊಂಡ್ರೆ ಅದು ನನಗೆ ಹೆಚ್ಚಿನ ಒಂದು ಸಂತೋಷನ ಕೊಡುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಯಾವಾಗ್ಲೂ ನಾನು ರಸಾವರಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಒಂದು ವಿಷಯನ ಹೇಳ್ತಾ ಇರ್ತೀನಿ. ರೂಟ್ಸ್ ಕ್ಯಾನ್ ಓನ್ಲಿ ಡ್ರಿಂಕ್. ಇದರ ಅರ್ಥ ಬೇರುಗಳು ಕೇವಲ ನೀರು ಮತ್ತು ಪೋಷಕಾಂಶಗಳನ್ನ ಕುಡಿತಾವೆ, ತಿನ್ನೋದಿಲ್ಲ.
ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಮುಂದಿನ ಸ್ಲೈಡ್ ನಲ್ಲಿ ತಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ಲೀಸ್. ಇನ್ನೊಂದು ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಇವತ್ತು ಯಾವಾಗ ಪೋಷಕಾಂಶಗಳ ಬಗ್ಗೆ ಫರ್ಟಿಲೈಸರ್ ಗಳ ಬಗ್ಗೆ ಮಾತಾಡ್ತೀವಿ ಆವಾಗ ಒಂದು ಫ್ರೇಮ್ವರ್ಕ್ ಅನ್ನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅದು 4R ಕಾನ್ಸೆಪ್ಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೆ ಆಗುವಂತ ವಿಷಯ ನಮ್ಮ ಫರ್ಟಿಲೈಸರ್ ಕಾರ್ಯಕ್ಷಮತೆಯನ್ನ, ರಸಗೊಬ್ಬರಗಳ ಕಾರ್ಯಕ್ಷಮತೆಯನ್ನ ಯಾವ ರೀತಿಯಾಗಿ ಹೆಚ್ಚು ಮಾಡಬೇಕು, ಯಾವ ರೀತಿಯಾಗಿ ಎಸ್ಪೆಷಲಿ ಹಣ್ಣು ಹಂಪಲಗಳ ಬೆಳೆಗಳಲ್ಲಿ, ಹಾರ್ಟಿಕಲ್ಚರ್ ಬೆಳೆಗಳಲ್ಲಿ ಕ್ವಾಲಿಟಿಗೆ ಬಹಳ ಮಹತ್ವ ಇರುತ್ತೆ. ಈ ಧಾನ್ಯಗಳ ಬೆಳೆಯಲ್ಲಿ ಕ್ವಾಲಿಟಿಗೆ ಅಷ್ಟು ಯಾರು ನೋಡೋದಿಲ್ಲ, ಆದ್ರೆ ದ್ರಾಕ್ಷಿ, ದಾಳಿಂಬೆ ಇದಕ್ಕೆ ಮಾರಾಟದ ಬೆಲೆ ಗುಣಮಟ್ಟದ ಮೇಲೆ ನಿರ್ಧಾರ ಆಗುತ್ತೆ ಸಾಕಷ್ಟು. ಅದಕ್ಕಾಗಿ ಗುಣಮಟ್ಟವನ್ನ ಬೇಕು ಅಂತಂದ್ರೆ ಈ 4R ಕಾನ್ಸೆಪ್ಟ್, ಈ 4R ಕಾನ್ಸೆಪ್ಟ್ ಅನ್ನು ಏನು ಬಹಳ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ರೈಟ್ ಸೋರ್ಸ್ ಅಂದ್ರೆ ಸರಿಯಾದ ಮೂಲದ ಗೊಬ್ಬರ, ರೈಟ್ ರೇಟ್ ಸರಿಯಾದ ದರದಲ್ಲಿ ಗೊಬ್ಬರನ ಹಾಕ್ಬೇಕು, ರೈಟ್ ಟೈಮ್ ಸರಿಯಾದ ಸಮಯಕ್ಕೆ ಗೊಬ್ಬರ ಕೊಡಬೇಕು, ರೈಟ್ ಪ್ಲೇಸ್ ಸರಿಯಾದ ಸ್ಥಳದಲ್ಲಿ ಗೊಬ್ಬರ ಕೊಡಬೇಕು. ಇದನ್ನ ಕೊಡೋದ್ರಿಂದ ನಾವು ನಮ್ಮ ಗೊಬ್ಬರದ ಕಾರ್ಯಕ್ಷಮತೆಯನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಬಹುದು. ಅದಾದ ನಂತರ ರಸಾವರಿ ಫರ್ಟಿಗೇಷನ್ ಬಗ್ಗೆ ಸಾಕಷ್ಟು ಡೆಫಿನಿಷನ್, ನಾನು ಸಾಕಷ್ಟು ಮೀಟಿಂಗ್ ಗಳನ್ನ ನೋಡಿದೆ. ಮೊನ್ನೆ ಕೂಡ ಒಂದು ಹಾಫ್ಕಾಮ್ ಮೀಟಿಂಗ್ ಕೂಡ ನಾನು ಅಟೆಂಡ್ ಮಾಡಿದ್ದೆ. ಅಲ್ಲೂ ಕೂಡ ಫರ್ಟಿಗೇಷನ್ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತು. ಈ ಚರ್ಚೆಗಳನ್ನ ನೋಡಿದ್ರೆ ರಸಾವರಿ ಗೊಬ್ಬರದ ಬಗ್ಗೆ, ಫರ್ಟಿಗೇಷನ್ ಗೊಬ್ಬರದ ಬಗ್ಗೆ ತಮ್ಮೊಂದಿಗೆ ನಾನು ಕೆಲವೊಂದು ನನ್ನ ವಿಚಾರಗಳನ್ನ ಹಂಚಿಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಫರ್ಟಿಗೇಷನ್ ಅಂದ್ರೆ ಏನು? ಫರ್ಟಿಗೇಷನ್ ಅಲ್ಲಿ ಕನ್ನಡದಲ್ಲಿ ರಸಾವರಿ ಅಂತ ಕರೀತಾರೆ. ಎಷ್ಟು ಮಟ್ಟಿಗೆ ಸಮಂಜಸ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಕೂಡ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇಲ್ಲ. ರಸಾವರಿ ಅಂತ ಉಪಯೋಗ ಮಾಡ್ತಾರೆ. ರಸಾವರಿ ಅಂದ್ರೆ ರಸಗೊಬ್ಬರ ಮತ್ತು ನೀರಾವರಿ. ಫರ್ಟಿಗೇಷನ್ ಪ್ಲಸ್ ಇರಿಗೇಷನ್, ಫರ್ಟಿಗೇಷನ್. ಇದರ ಅರ್ಥ ನಮ್ ಬಿಜಾಪುರ ಕಡೆಯಲ್ಲೆಲ್ಲ ಈರುಳ್ಳಿ ಬೆಳೆಗೆ ಯೂರಿಯಾ ಕೊಡ್ಬೇಕು ಅಂದ್ರೆ ನೀರ್ ಹಾಯಿಸ್ಬೇಕಾದ್ರೆ ಯೂರಿಯಾನ ಬಿಡ್ತಾರೆ. ಸಣ್ಣ ಮಕ್ಕಳು ಅಥವಾ ಯಾರೋ ಕೂತ್ಕೊಂಡು ನೀರಿನ ಕಾಲುವೆಯಲ್ಲಿ ಯೂರಿಯಾ ಬಿಡೋದನ್ನ ನಾನು ಬಹಳಷ್ಟು ಸಣ್ಣವನಿದ್ದಾಗ ನಾನು ಕೂಡ ಬಿಟ್ಟಿದ್ದೇನೆ. ಇದು ಕೂಡ ರಸಾವರಿನೇನಾ? ಇದಕ್ಕೂ ಕೂಡ ಫರ್ಟಿಗೇಷನ್ ಅನ್ಬಹುದಾ? ನೀರಿನ ಜೊತೆಗೆ ಗೊಬ್ಬರ ಕೊಡೋದಕ್ಕೆ ಫರ್ಟಿಗೇಷನ್ ಅಂದ್ರೆ ಇದಕ್ಕೂ ಕೂಡ ಅನ್ಬಹುದಾ? ಅದಕ್ಕೂ ಕೂಡ ಒಂದು ವಾಸ್ಟ್ ಡೆಫಿನಿಷನ್ ನಲ್ಲಿ ಅನ್ಬಹುದು. ಆದ್ರೆ ಇವತ್ತಿನ ಒಂದು ಡೆಫಿನಿಷನ್ ಏನಂದ್ರೆ, ಸರಿಯಾದ ಮೂಲದ ಗೊಬ್ಬರವನ್ನ, ರೈಟ್ ಸೋರ್ಸ್ ಆಫ್ ಫರ್ಟಿಲೈಸರ್ ಅಂದ್ರೆ ವಾಟರ್ ಸೋಲ್ಯುಬಲ್ ಫರ್ಟಿಲೈಸರ್ ಅನ್ನ ಸರಿಯಾದ ಕ್ವಾಂಟಿಟಿಯಾಗಿ, ಸರಿಯಾದ ದರದಲ್ಲಿ, ಸರಿಯಾದ ಸಮಯಕ್ಕೆ, ಸರಿಯಾದ ಸ್ಥಳದಲ್ಲಿ ಅಂದ್ರೆ ಬೇರುಗಳ ಸಮೂಹದಲ್ಲಿ ಕೊಡೋ ತಂತ್ರಜ್ಞಾನವನ್ನ ರಸಾವರಿ ತಂತ್ರಜ್ಞಾನ ಅಥವಾ ಫರ್ಟಿಗೇಷನ್ ತಂತ್ರಜ್ಞಾನ ಅಂತ ನಾವು ಹೇಳ್ಬೋದು. ನನಗನ್ಸುತ್ತೆ ಈ ಫರ್ಟಿಗೇಷನ್ ಅನ್ನ ನಾವು ನೀರಾವರಿ ಡ್ರಿಪ್ ಇರಿಗೇಷನ್ ಅನ್ನ ಶುರು ಮಾಡಿದ್ದು ನೀರನ್ನ ಉಳಿಸೋದಕ್ಕೆ ಶುರು ಮಾಡಿದ್ವಿ. ಆದ್ರೆ ಇವತ್ತು ಗೊಬ್ಬರಗಳನ್ನ, ಪೋಷಕಾಂಶಗಳನ್ನ ಕೊಡೋದಕ್ಕೆ ಈ ಡೆಲಿವರಿ ಸಿಸ್ಟಮ್ ಅನ್ನ ಉಪಯೋಗ ಮಾಡ್ಕೋಬೇಕಾದಂತ ಅವಶ್ಯಕತೆ ಸಾಕಷ್ಟಿದೆ. ಯಾಕೆಂದ್ರೆ ಬಿಜಾಪುರ ಬರಗಾಲದ ನಾಡಿನಿಂದ ಇವತ್ತು ಕೃಷ್ಣೆಯ ಸಾಕಷ್ಟು ಇರಿಗೇಷನ್ ಪ್ರಾಜೆಕ್ಟ್ ಗಳ ಕಡೆಗೆ ಸಮೃದ್ಧಿ ಆಗಿದೆ. ಆಗ ನೀವು ಕೇಳ್ಬಹುದು, ನಾವ್ ಯಾಕೆ ಡ್ರಿಪ್ ಮಾಡ್ಬೇಕ್ರಿ? ಡ್ರಿಪ್ ಅನ್ನ, ಪೋಷಕಾಂಶಗಳನ್ನ ಸರಿಯಾದ ಸಮಯಕ್ಕೆ, ಸರಿಯಾದ ಸ್ಥಳದಲ್ಲಿ ಕೊಡೋದಕ್ಕೆ ನೀರಿದ್ರೂ ಕೂಡ ಡ್ರಿಪ್ ಅನ್ನ ಮಾಡ್ಬೇಕು, ಗೊಬ್ಬರಗಳನ್ನ ಸರಿಯಾಗಿ ನಾವು ಕೊಡಬಹುದು. ನೆಕ್ಸ್ಟ್ ಪ್ಲೀಸ್. ಇನ್ನೊಂದು ತಾವು ಸಾಕಷ್ಟು ನೋಡಿರ್ಬೋದು, ಇನ್ನೊಂದನ್ನ ನಾನು ಹಂಚಿಕೊಳ್ಳಕ್ ಇಷ್ಟಪಡ್ತೀನಿ. ಲಾ ಆಫ್ ಮಿನಿಮಮ್ ಅಂತ ಕರಿತೀವಿ ನಾವು ಫರ್ಟಿಲೈಸರ್ ಪೋಷಕಾಂಶಗಳಲ್ಲಿ ಕೆಲಸ ಮಾಡುವಂತ ಎಲ್ಲರೂ. ಇದ್ರ ಅರ್ಥ ಏನು ಅಂತಂದ್ರೆ, ಸಾಕಷ್ಟು ಬಾರಿ ನಾವು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಬಗ್ಗೆ ಮಾತಾಡ್ತೀವಿ. ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್ ಬಗ್ಗೆ, ಜಿಂಕ್, ಫೆರಸ್, ಬೋರಾನ್ ಬಗ್ಗೆ ಮಾತಾಡೋದೇ ಇಲ್ಲ. ಹೀಗಾಗಿ ಪ್ರತಿಯೊಂದು ಬೆಳೆನ ಬೆಳಿಬೇಕು ಅಂದ್ರೆ ಈ ಎಲ್ಲಾ ಪೋಷಕಾಂಶಗಳ ನಮಗೆ ಬೇಕಾಗುತ್ತೆ, ಬೆಳೆಗೆ ಬೇಕಾಗುತ್ತೆ. ಅದು ಸಾರಜನಕ, ರಂಜಕ, ಪೊಟ್ಯಾಶ್ ಆಗಿರ್ಬೋದು, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸಲ್ಫರ್ ಆಗಿರ್ಬೋದು, ಜಿಂಕ್, ಕಾಪರ್, ಫೆರಸ್, ಬೋರಾನ್, ಮಾಲಿಬ್ಡಿನಮ್, ಸಿಲಿಕಾನ್, ಈ ಎಲ್ಲಾ ಗೊಬ್ಬರಗಳು, ಮ್ಯಾಗ್ನೀಸಿಯಂ, ಈ ಎಲ್ಲಾ ಗೊಬ್ಬರಗಳು ಬೇಕಾಗ್ತವೆ. ಇಲ್ಲಿ ತೋರಿಸಿರೋದು ಏನು ಅಂತಂದ್ರೆ, ಒಂದು ಕಟ್ಟಿಗೆಯ ಫಳಿಗಳಿಂದ ಒಂದು ಬ್ಯಾರಲ್ ಅನ್ನ ಮಾಡ್ತೀವಿ. ಕಟ್ಟಿಗೆಯ ಫಳಿಗಳನ್ನು ಉಪಯೋಗ ಮಾಡ್ಕೊಂಡು ಅದರಲ್ಲಿ ನೀರು ತುಂಬ್ತೀವಿ. ಯಾವುದೇ ಒಂದು ಫಳಿ ಸಣ್ಣ ಸೈಜ್ ಇತ್ತು ಅಂತಂದ್ರೆ ಪೂರ್ತಿಯಾಗಿ ನೀರನ್ನ ಹಿಡಿದಿಟ್ಟುಕೊಳ್ಳೋದಿಲ್ಲ. ಇದೇ ರೀತಿಯಾಗಿ ಬೆಳೆ ಕೂಡ ಯಾವುದೇ ಒಂದು ಪೋಷಕಾಂಶ ಕಡಿಮೆ ಪ್ರಮಾಣದಲ್ಲಿ ಹೋದ್ರೆ, ನಾವು ಹೇಳ್ತೀವಿ ಸಾರಜನಕ, ರಂಜಕ ಸಿಕ್ಕಾಪಟ್ಟಿ ಯೂರಿಯಾ ಕೊಟ್ಟಿದೀವಿ, ಪೊಟ್ಯಾಶ್ ಕೊಟ್ಟಿದ್ದೀವಿ, DAP ಕೊಟ್ಟಿದ್ದೀವಿ, ಆದ್ರೆ ನಾನು ಜಿಂಕ್ ಕೊಡ್ಲಿಲ್ಲ. ಅವಾಗ ಜಿಂಕ್ ವರ್ಕ್ಸ್ ಆಸ್ ಎ ಕ್ರಿಟಿಕಲ್ ಎಲಿಮೆಂಟ್ ಫಾರ್ ದ ಪ್ರೊಡಕ್ಟಿವಿಟಿ. ಜಿಂಕ್ ಆ ಬೆಳೆಯ ಒಂದು ಇಳುವರಿಯನ್ನ, ಬೆಳೆಯ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತೆ. ಹೀಗಾಗಿ
ನಾವು ಎಲ್ಲಾ ಪೋಷಕಾಂಶಗಳ ಬಗ್ಗೆ ಲಕ್ಷ್ಯ ಕೊಡಬೇಕು. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಸೆಕೆಂಡರಿ ನ್ಯೂಟ್ರಿಯೆಂಟ್ಸು ಇವು ಕೂಡ ಮುಖ್ಯ ಗೊಬ್ಬರಗಳ ತರನೇ ಇಂಪಾರ್ಟೆಂಟು. ಯಾವುದೇ ಒಂದು ಸಣ್ಣ ನ್ಯೂಟ್ರಿಯೆಂಟ್ ಅನ್ನು ಕೂಡ ನಾವು ಅಲಕ್ಷ್ಯ ಮಾಡಬಾರದು. ಅದು ಕೂಡ ದ್ರಾಕ್ಷೆ ಬೆಳೆಯಂತ ಬೆಳೆಯಲ್ಲಿ ಅಥವಾ ದಾಳಿಂಬೆ ಆಗಿರಲಿ, ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಇರ್ತೀವಿ. ಹೀಗಾಗಿ ಸಣ್ಣ ಸಣ್ಣ ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನು ಕೂಡ ನಾವು ಲಕ್ಷ್ಯದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಪ್ಲೀಸ್. ಇನ್ನೊಂದು ಕಾನ್ಸೆಪ್ಟ್ ಅನ್ನ ತಮ್ಮ ಎದುರಿಗೆ, ಇವು ಬೇರೆ ಬೇರೆ ಸ್ಲೈಡ್ಸ್ ಅನ್ನ ತಮ್ಮ ಎದುರಿಗೆ ಒಂದು ತರ್ತಾ ಇದ್ದೀನಿ ನಾನು. ಇವುಗಳ ಎಲ್ಲನ್ನು ಸೇರಿ ನಾವು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತಾನು ಹೇಳ್ಕೊತೀನಿ. ಇದು ಇನ್ನೊಂದು pH. pH ಗೆ ಕನ್ನಡದಲ್ಲಿ ರಸಸಾರ ಅನ್ಕೋಬಹುದೇನೋ. ಸಾಕಷ್ಟು ಜನ pH ಅಂದ್ರೆ ತಮ್ಗೆಲ್ಲ ಅರ್ಥ ಆಗುತ್ತೆ. ಟೆಸ್ಟ್ ರಿಪೋರ್ಟ್ ನೋಡಿದಾಗ pH ಅಂತ ಅರ್ಥ ಆಗುತ್ತೆ. ಭೂಮಿ ಮತ್ತು ಮಣ್ಣು ಇದರ ಕ್ಷಾರದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಸುಮಾರು ಒಂದು 10 ವರ್ಷಗಳ ಹಿಂದಿನ ಅಭ್ಯಾಸ ನಾವು ನೋಡಿದ್ರೆ 2 ಮುಖ್ಯವಾದ ಸಮಸ್ಯೆಗಳನ್ನ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಫೇಸ್ ಮಾಡ್ತಾ ಇದ್ದೀವಿ. ಒಂದು, ಮೈಕ್ರೋ ನ್ಯೂಟ್ರಿಯೆಂಟ್ ನ ಡೆಫಿಷಿಯನ್ಸಿ ಜಾಸ್ತಿ ಆಗ್ತಾ ಇದೆ, ಯಾಕೆಂದ್ರೆ ಇಳುವರಿನ ಜಾಸ್ತಿ ತೆಗೆದುಕೊಳ್ತಾ ಇರ್ತೀವಿ. ಎರಡನೇದ್ದು, ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ಮಣ್ಣು ಮೊದಲು ಎಷ್ಟು ಚೆನ್ನಾಗಿ ನೀರನ್ನ ಹಿಡಿದಿಟ್ಟುಕೊಳ್ತಿತ್ತೋ ಅಷ್ಟು ನೀರನ್ನ ಹಿಡಿದಿಟ್ಟುಕೊಳ್ಳೋ ಶಕ್ತಿ ಇಲ್ಲ. ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಕಡಿಮೆ ಆಗಿದೆ. ಸಾಕಷ್ಟು ಇದೆ, ಬೇರೆ ವಿಷಯ, ಅದು ಡಿಬೇಟಿಗೆ ಒಂದೊಂದು ತಾಸು ಅದ್ರ ಬಗ್ಗೆ ಮಾತಾಡ್ಬೋದು ನಾವು. ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆಯಾಗಿ ಮಣ್ಣು ನೀರನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕಡಿಮೆಯಾಗಿ ಅದ್ರ ಜೊತೆಗೇನೆ ಲವಣಾಂಶಗಳು ಜಾಸ್ತಿ ಬರ್ತಾ ಇವೆ. ಈಗ ನಿಮಗೆ ನದಿ ನೀರು ಬಂದು ಚೆನ್ನಾಗಾಯ್ತು. ಇಲ್ಲ ಅಂದ್ರೆ ಮೊದಲು ಬೋರ್ವೆಲ್ ನಿಂದ ಯಾವಾಗ ನೀರನ್ನ ತೆಗೆದುಕೊಳ್ತಿದ್ರು ಅವಾಗ ಜಾಸ್ತಿ ಲವಣ, ಬಿಳಿ ಬಿಳಿಯಾದಂತ ಸೌಳ್ ಅಂತೀವಿ ನಾವು ಬಿಜಾಪುರದ ಕಡೆ. ಸೌಳು ಜಾಸ್ತಿ ಆಗೈತ್ರಿ ಅಂತೀವಿ. ಸೌಳ್ ಅಂದ್ರೆ ಬಿಳಿಯಾದ ಲವಣಗಳು ಈ ಭೂಮಿ ಮೇಲೆ ಕೂತ್ಕೋತವೆ. ಅದು ಕೂಡ ಒಂದು ಕ್ಷಾರೀಯ ಗುಣಧರ್ಮವನ್ನ ಮಾಡ್ತವೆ. ಈ ಸ್ಲೈಡ್ ನಲ್ಲಿ ತಾವು ಗಮನವಿಟ್ಟು ನೋಡಿದ್ರೆ ಕೆಳಗಡೆ 4.6 ರಿಂದ 8.3 ಇದೆ. ಈ ಕಡೆಗೆ ರೈಟ್ ಸೈಡ್ ನೋಡಿದ್ರೆ ಇಲ್ಲಿ 6.8 ರಿಂದ 7.5 pH ಇರುವಂತ ಸ್ಥಳ ಈ ರೂಟ್ ಜೋನ್ ಆಗಿರಲಿ ಅಥವಾ ಮಣ್ಣಿನ ಗುಣಧರ್ಮ ಆಗಿರಲಿ ಬೆಳೆಯ ಬೆಳವಣಿಗೆ ಸಹಕಾರಿ ಆಗುತ್ತೆ. pH ಜಾಸ್ತಿ ಆಯ್ತು ಅಂದ್ರೆ ಈ ಲೆಫ್ಟ್ ಸೈಡ್ ನಲ್ಲಿ ತಾವು ನೋಡಿದ್ರೆ ಫಾಸ್ಫರಸ್, ಜಿಂಕ್, ಬೋರಾನ್ ಇಂತಹ ಒಂದು ಪೋಷಕಾಂಶಗಳ ಅಪ್ಟೇಕ್ ಅಂತ ಏನ್ ಹೇಳ್ತೀವಿ, ಬೆಳೆಗೆ ಸಿಗುವಂತಹ ದರ ಅಂತ ಏನ್ ಹೇಳ್ತೀವಿ, ಅದು ಕಡಿಮೆ ಆಗುತ್ತಾ ಹೋಗುತ್ತೆ. ಹೀಗಾಗಿ ನಾವು ಕೊಟ್ಟಿರೋ ಗೊಬ್ಬರ ಕೊಡ್ತೀವಿ, ಆದ್ರೆ ಆ ಗೊಬ್ಬರ ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮ ಕಡಿಮೆ ಆಗಿರೋದ್ರಿಂದ ಅದರ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ಯಾವಾಗ ಮೋಟರ್ ಸೈಕಲ್ ಎಲ್ಲ ಹಳೇದಾಗತ್ತೋ, ಎಂಜಿನ್ ಬಾದಾಗತ್ತೋ, ಜಾಸ್ತಿ ಪೆಟ್ರೋಲ್ ಕುಡಿಯೋಕೆ ಶುರು ಮಾಡುತ್ತೆ. ಅದೇ ರೀತಿ ನಮ್ಮ ಮಣ್ಣು ಕೂಡ ಜಾಸ್ತಿ ಗೊಬ್ಬರ ತಿನ್ನೋಕ್ ಶುರು ಮಾಡುತ್ತೆ, ಬೆಳೆಗೆ ಕೊಡೋದಿಲ್ಲ. ಹೀಗಾಗಿ ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು 3 ವಿಷಯಗಳನ್ನ ಹೇಳಿದೆ. ಗೊಬ್ಬರನ ನಮ್ಮ ಬೆಳೆಗಳು ತಿನ್ನೋದಿಲ್ಲ, ಅದಕ್ಕೆ ದ್ರವ ರೂಪದಲ್ಲಿ ನೀರಿನ ಜೊತೆಗೆ ಸೇರಿಸಿಕೊಡ್ಬೇಕು. ಎರಡನೇದ್ದು, ಫರ್ಟಿಗೇಷನ್ ತಂತ್ರಜ್ಞಾನ ಉಪಯೋಗ ಮಾಡೋದ್ರಿಂದ ಕಾರ್ಯಕ್ಷಮತೆಯನ್ನ ನಾವು ಜಾಸ್ತಿ ಮಾಡ್ಕೋಬಹುದು. ಮೂರನೇದ್ದು, ಇವತ್ತು ನಾವು ಕೇವಲ ಬೆಳೆಗಳಿಗೆ ಪೋಷಕಾಂಶಗಳನ್ನ ಎಷ್ಟು ಕೊಡ್ಬೇಕು ಅನ್ನೋ ವಿಚಾರ ಮಾಡೋದಕ್ಕಿಂತ ಕೊಟ್ಟ ಗೊಬ್ಬರಗಳನ್ನ ಚೆನ್ನಾಗಿ ಯಾವ ರೀತಿಯಾಗಿ ಕೊಡ್ಬೇಕು, ಅದಕ್ಕೆ ಗೊಬ್ಬರಗಳ pH ರಸಸಾರ ಎಷ್ಟಿರ್ಬೇಕು. ಹೀಗಾಗಿ ಹೆಚ್ಚಿನ ಕ್ಷಾರದ ಮಣ್ಣನ್ನ ನಾವು ಆಪ್ಟಿಮಮ್ ಆಗಿ ಯಾವ ರೀತಿಯಾಗಿ ನಾವು ತಯಾರು ಮಾಡ್ಕೋಬಹುದು. ನೆಕ್ಸ್ಟ್ ಪ್ಲೀಸ್. ಈ 4 ವಿಷಯಗಳನ್ನು ತಮ್ಗೆ ಹೇಳಿದೆ. ನಾನು ಆಕ್ಚುಯಲ್ ಆಗಿ ಮೊದಲು ಫರ್ಟಿಗೇಷನ್ ಶೆಡ್ಯೂಲ್ ಬಗ್ಗೆನೇ ಜಾಸ್ತಿ ಸಮಯ ತಮಗೆ ಕೊಡಬೇಕು ಅಂದ್ಕೊಂಡಿದ್ದೆ. ಆದ್ರೆ ನಾನು ಫರ್ಟಿಗೇಷನ್ ಶೆಡ್ಯೂಲ್ ನಲ್ಲಿ ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್ ನ ಗೊಬ್ಬರಗಳು ಸಾಮಾನ್ಯವಾದಂತಹ ಗೊಬ್ಬರಗಳಿಲ್ಲ. FCO ನೀವೇನು ಮಾರ್ಕೆಟ್ ನಲ್ಲಿ ಇದಾವೆ ಆ ಗೊಬ್ಬರಗಳಿಲ್ಲ, ಬೇರೆ ಬೇರೆ ಗ್ರೇಡ್ಗಳಿದಾವೆ. ಹೀಗಾಗಿ ಆ ಗ್ರೇಡ್ಗಳನ್ನ ವಿಶಿಷ್ಟ ಗುಣಧರ್ಮ ಏನು, ನಾವ್ ಅದನ್ನ ಯಾಕೆ ಉಪಯೋಗ ಮಾಡ್ತಾ ಇದ್ದೀವಿ ಅದನ್ನ ಹೇಳಿ ಆಮೇಲೆ ನಾನು ಫರ್ಟಿಗೇಷನ್ ಶೆಡ್ಯೂಲ್ಗೆ ತಮ್ಮನ್ನ ಪರಿಚಯ ಮಾಡುವಂತ ಪ್ರಯತ್ನನ ಮಾಡ್ತೀನಿ. ಮೊದಲನೇದಾಗಿ ಇಸ್ರೇಲ್ ಕಂಪನಿ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್ ಕಂಪನಿ ಇಸ್ರೇಲ್ ಕೆಮಿಕಲ್ ಲಿಮಿಟೆಡ್ ಇದೊಂದು ಇಸ್ರೇಲ್ ನಲ್ಲಿರುವಂತಹ ಕಂಪನಿ. ಇಸ್ರೇಲ್ ದೇಶದ ಬಗ್ಗೆ ತಾವು ಸಾಕಷ್ಟು ಜನ ವಿಸಿಟ್ ಮಾಡಿರ್ಬೋದು, ಸಾಕಷ್ಟರಿಗೆ ಗೊತ್ತಿದೆ. ಕೃಷಿ ಕ್ಷೇತ್ರದಲ್ಲಿ ನೀರು ಮತ್ತು ಗೊಬ್ಬರಗಳ ನಿರ್ವಹಣೆಯಲ್ಲಿ ಒಂದು ಅತ್ಯಂತ ವಿಶ್ವದಲ್ಲಿಯೇ ಅಗ್ರೇಸರ ದೇಶ. ಈ ದೇಶದಲ್ಲಿ 1951ರಲ್ಲಿ ಡೆಡ್ ಸಿ ವರ್ಕ್ಸ್ ಅನ್ನುವಂತ ಒಂದು ಕಂಪನಿ ಇತ್ತು. ಅಲ್ಲಿ ಮೃತ ಸಮುದ್ರ, ಈ ಸಮುದ್ರದ ನೀರು ಹೊರಗಡೆ ಹೋಗೋದಿಲ್ಲ, ಬಾಷ್ಪೀಭವನವಾಗಿ ಮ್ಯಾಗ್ನೇಷಿಯಂ ಮತ್ತು ಪೊಟ್ಯಾಶ್ ಅಂತ ಲವಣಗಳು ಅಲ್ಲಿ ಸಿಗ್ತವೆ. ಅದನ್ನ ಉಪಯೋಗ ಮಾಡಿಕೊಂಡು ಡೆಡ್ ಸಿ ವರ್ಕ್ಸ್ ನಿಂದ ಈ ಕಂಪನಿಯ ಪ್ರಾರಂಭ ಆಯ್ತು. 1968ರಲ್ಲಿ ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್ ಅನ್ನುವಂತ ಸಂಸ್ಥೆ ಕಂಪನಿ ಪ್ರಾರಂಭ ಆಯ್ತು. ಇದು ಪೂರ್ಣ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ
ನೀರಿನಲ್ಲಿ ಕರಗುವಂತ ಹೈಸಾಲ್ ಗೊಬ್ಬರ ಅಂತ ತಾವೇನ್ ಹೇಳ್ತೀರಿ, ನೀರಿನಲ್ಲಿ ಕರಗುವಂತ ಗೊಬ್ಬರಗಳು ಮತ್ತು ಫುಡ್ ಫಾಸ್ಫೇಟ್ಸ್, ಬ್ರೋಮೈನ್, ಇದ್ರ ಜೊತೆಗೇನೆ ಜಗತ್ತಿನ ಅತ್ಯಂತ 6th ಲಾರ್ಜೆಸ್ಟ್ ಪೊಟ್ಯಾಶ್ ಫರ್ಟಿಲೈಸರ್ MOP ಫರ್ಟಿಲೈಸರ್ ನ ತಯಾರು ಮಾಡುವಂತ ಕಂಪನಿ. ಆದ್ರೆ ಭಾರತದಲ್ಲಿ ನಾವು ಇದನ್ನ IPL ಕಂಪನಿ ಮುಖಾಂತರ ಮಾರಾಟ ಮಾಡ್ತೀವಿ, ನಮ್ಮ ಬ್ರ್ಯಾಂಡ್ ನಲ್ಲಿ ಮಾರಾಟ ಮಾಡೋದಿಲ್ಲ. ನಮ್ಮ ಬ್ರ್ಯಾಂಡ್ ನಲ್ಲಿ ಕೇವಲ ವಾಟರ್ ಸೋಲ್ಯುಬಲ್ ಫರ್ಟಿಲೈಸರ್ಸ್ ಅಂತ ಏನ್ ಹೇಳ್ತೀವಿ, ಸ್ಪೆಷಾಲಿಟಿ ಫರ್ಟಿಲೈಸರ್, ಅದನ್ನು ಮಾತ್ರ ಮಾರಾಟ ಮಾಡ್ತೀವಿ. ನೆಕ್ಸ್ಟ್ ಪ್ಲೀಸ್. ತಾವು ಇದನ್ನ ನೋಡಿದ್ರೆ ಈ ಕಂಪನಿ ಕೇವಲ ಎಲ್ಲೋ ಒಂದ್ ಕಡೆಯಿಂದ ಇಂಪೋರ್ಟ್ ಮಾಡಿಕೊಂಡು ಗೊಬ್ಬರಗಳನ್ನ ಹಂಚುವಂತ ವ್ಯವಸ್ಥೆ ಇಲ್ಲ. ಗೊಬ್ಬರಗಳನ್ನ ನಾವು ನಮ್ಮ ತಂತ್ರಜ್ಞಾನಗಳ ಮುಖಾಂತರ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ, ಹಾಲೆಂಡ್ ಆಗಿರ್ಬೋದು, ಯುನೈಟೆಡ್ ಸ್ಟೇಟ್ಸ್, ಸ್ಪೇನ್, ಇಸ್ರೇಲ್, ಬೆಲ್ಜಿಯಂ ಮತ್ತು ಯುನೈಟೆಡ್ ಕಿಂಗ್ಡಮ್, ಈ ಭಾರತದಲ್ಲಿಯೂ ಕೂಡ ನಾವು ವಿಚಾರ ಮಾಡ್ತಾ ಇದ್ದೀವಿ. ಕೆಲವೊಂದು NPK ಬ್ಲೆಂಡ್ಸ್ ಗಳನ್ನ ಅಥವಾ ಪೆಕಾಸಿಡ್ ದಂತ ಗೊಬ್ಬರದ ನಿರ್ಮಾಣವನ್ನ ಭಾರತದಲ್ಲಿ ಮಾಡೋಕೆ ಒಂದು ವಿಚಾರಗಳನ್ನು ನಾವು ಮಾಡ್ತಾ ಇದ್ದೀವಿ, ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೀಸ್. ಸ್ನೇಹಿತರೆ, ಇವತ್ತು ವಾಟರ್ ಸೋಲ್ಯುಬಲ್ ಫರ್ಟಿಲೈಸರ್ ಅಲ್ಲಿ ಸಾಕಷ್ಟು ಕನ್ಫ್ಯೂಷನ್. ಯಾಕೆಂದ್ರೆ ನಾನು ರೈತ ಆಗಿ ಇದನ್ನ ಯೋಚನೆ ಮಾಡಿದ್ರೆ, ಒಂದ್ ಅಂಗಡಿಗೆ ಹೋದ್ರೆ ಒಂದು X ಪ್ರೈಸ್ ನಿಂದ Z ಪ್ರೈಸ್ ವರೆಗೆ ಬೇರೆ ಬೇರೆ ಬೆಲೆಗಳಲ್ಲಿ ಈ ಗೊಬ್ಬರ ಇದೆ. ಹೀಗಾಗಿ ರಿಟೇಲರ್ ಅಥವಾ ಇವ್ರು ಹೇಳ್ತಾರೆ ಚೆನ್ನಾಗಿದೆ ತಗೊಳ್ಳಿ. ಗೊಬ್ಬರದ ಗುಣಮಟ್ಟನ ನಿರ್ಮಾಣ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಕೊಡುವಂತಹ ಕಚ್ಚಾ ಪದಾರ್ಥಗಳ ಮೇಲೆ ಆಗುತ್ತೆ. ನೀವು ಒಳ್ಳೆ ದ್ರಾಕ್ಷಿನ ಗುಣಮಟ್ಟನ ಮಾಡ್ಬೇಕು ಅಂದ್ರೆ ಒಳ್ಳೆ ಗೊಬ್ಬರ ಮತ್ತು ನೀರನ್ನ ಸರಿಯಾಗಿ ನಿರ್ವಹಣೆ ಮಾಡ್ತೀರಿ. ಅದೇ ರೀತಿಯಾಗಿ ಈ ಗೊಬ್ಬರಗಳನ್ನ ತಯಾರು ಮಾಡೋದಕ್ಕೆ ವಿಶ್ವದಲ್ಲಿಯೇ ಅತ್ಯಂತ ಉತ್ತಮ ಗುಣಮಟ್ಟದ ಫಾಸ್ಫೇಟ್ ರಾಕ್ಸ್, ಇದು ನೆಗೆವ್ ಡೆಸರ್ಟ್ ನಲ್ಲಿ ಸಿಗುತ್ತೆ ಇಸ್ರೇಲ್ ನಲ್ಲಿ. ಅದ್ರ ಜೊತೆಗೆ ಉತ್ತಮ ಗುಣಮಟ್ಟದ ಪೊಟ್ಯಾಶ್ ಮತ್ತು ಉತ್ತಮ ಗುಣಮಟ್ಟದ ಮ್ಯಾಗ್ನೇಷಿಯಂ, ಇದು ಡೆಡ್ ಸಿ ವರ್ಕ್ಸ್ ನಲ್ಲಿ ಸಿಗುತ್ತೆ. ಇದೆರಡನ್ನು ಸೇರ್ಕೊಂಡು ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್ ಕಂಪನಿ ರೋಟೆಮ್ ಅನ್ನುವಂತ ಇನ್ನೊಂದು ಕಂಪನಿ ಮುಖಾಂತರ ಜಗತ್ತಿನ ಅತಿ ಹೆಚ್ಚು MKP ಮತ್ತು MAP ಅನ್ನ ತಯಾರು ಮಾಡುವಂತ ಕಂಪನಿ. ಅದ್ರ ಜೊತೆಗೆ ICL ಇನ್ನೋವೇಷನ್, ಇಸ್ರೇಲ್ ಇನ್ನೋವೇಷನ್ ಸೆಂಟರ್ ಮುಖಾಂತರ ಪೆಕಾಸಿಡ್ ಮತ್ತು ಮ್ಯಾಕ್ಫಾಸ್ ಫರ್ಟಿಫ್ಲೋ ತಂತ್ರಜ್ಞಾನಗಳನ್ನ, ನ್ಯೂಟ್ರಿವೆಂಟ್ ತಂತ್ರಜ್ಞಾನವನ್ನ ನಾವು ವಿಶ್ವದ ಎಲ್ಲಾ ರೈತರಿಗೂ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೀಸ್. ಇನ್ನೊಂದು ಕಂಪ್ಯಾಟಿಬಿಲಿಟಿ ಚಾರ್ಟ್ ಬಗ್ಗೆ, ಇದು ಜಾಸ್ತಿ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾವ ವಾಟರ್ ಸೋಲ್ಯುಬಲ್ ಅನ್ನ ಇನ್ನೊಂದು ವಾಟರ್ ಸೋಲ್ಯುಬಲ್ ಜೊತೆಗೆ ನಾವು ಮಿಕ್ಸ್ ಮಾಡಿ ಕೊಡಬಹುದು, ಕೊಡಬಾರ್ದು. ತಮ್ಗೆಲ್ಲ ಗೊತ್ತಿದೆ, ಎಲ್ಲರೂ ಹೇಳ್ತಾರೆ ಫಾಸ್ಫೆರಿಕ್ ಇರುವಂತ ಫಾಸ್ಫೇಟ್ ಅಂದ್ರೆ ರಂಜಕ ಯುಕ್ತವಾದಂತಹ ಯಾವುದೇ ರಸಾವರಿ ಗೊಬ್ಬರನ ಕ್ಯಾಲ್ಸಿಯಂ ಜೊತೆಗೆ ಮಿಕ್ಸ್ ಮಾಡಬಾರ್ದು. ಯಾಕೆಂದ್ರೆ ಅದು ಕ್ಯಾಲ್ಸಿಯಂ ಫಾಸ್ಫೇಟ್ ಅನ್ನ ತಯಾರು ಮಾಡುತ್ತೆ, ಅದು ಡ್ರಿಪ್ ಅನ್ನ ಬ್ಲಾಕ್ ಮಾಡುತ್ತೆ, ಅದು ಸರಿಯಾಗಿ ಅಪ್ಟೇಕ್ ಸಿಗೋದಿಲ್ಲ. ಆದ್ರೆ ನಮ್ಮ ತಂತ್ರಜ್ಞಾನದಲ್ಲಿ ಇರುವಂತಹ ಗೊಬ್ಬರಗಳು ಪೆಕಾಸಿಡ್ ಆಗಿರ್ಬೋದು, ಮ್ಯಾಕ್ಫಾಸ್ ಆಗಿರ್ಬೋದು, ಫರ್ಟಿಫ್ಲೋ ಆಗಿರ್ಬೋದು, ಈ ಎಲ್ಲಾ ಗೊಬ್ಬರಗಳ ಜೊತೆಗೆ ಕ್ಯಾಲ್ಸಿಯಂ ಕಂಪ್ಯಾಟಿಬಲ್ ಇದೆ. ಅದೊಂದು ಉನ್ನತ ಮಟ್ಟದ ತಂತ್ರಜ್ಞಾನವನ್ನ ನಾವು ಈ ಗೊಬ್ಬರಗಳಲ್ಲಿ ಕೊಡ್ತೀವಿ. ಹೀಗಾಗಿ ಪೆಕಾಸಿಡ್ ಜೊತೆಗೆ ತಾವು ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಕೂಡ ಮಿಕ್ಸ್ ಮಾಡಬಹುದು, ಮ್ಯಾಕ್ಫಾಸ್ ಜೊತೆಗೇನೆ ಮಿಕ್ಸ್ ಮಾಡಬಹುದು. ಫರ್ಟಿಫ್ಲೋ ನಲ್ಲಿ ನಾವು ಕೆಲವೊಂದು ಗೊಬ್ಬರಗಳಲ್ಲಿ ಜಿಂಕ್, ಇನ್ನು ಕೆಲವೊಂದು ಗೊಬ್ಬರಗಳಲ್ಲಿ ಕ್ಯಾಲ್ಸಿಯಂ ಅನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಪ್ಲೀಸ್. ಇನ್ನು ನಾನು ಯಾಕೆ ಗೊಬ್ಬರನ ಮೊದಲು ಹೇಳ್ತಾ ಇದ್ದೀನಿ ಅಂದ್ರೆ, ಇವು ಬೇರೆ ಗ್ರೇಡ್ ಆಗಿರೋದ್ರಿಂದ ಇದು ಯಾಕಪ್ಪ ಏನ್ ವಿಶೇಷತೆ ಅಂತ ತಿಳ್ಕೊಂಡ್ರೆ ಇದನ್ನ ಶೆಡ್ಯೂಲ್ ನಲ್ಲಿ ಯಾಕೆ ಕೊಟ್ಟಿದೀವಿ ಅಂತ ತಾವು ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಪೆಕಾಸಿಡ್ ಈ ಗೊಬ್ಬರದ ಬಗ್ಗೆ ತಾವು ಕೇಳಿರ್ಬೋದು. ನಾನು ಈ ಗೊಬ್ಬರ ಅಂದ್ರೆ ಆಸಿಡ್ ಇನ್ ಎ ಬ್ಯಾಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸಾಕಷ್ಟು ಮೊನ್ನೆ ನಡೆದಂತ ಸೆಮಿನಾರ್ ನಲ್ಲಿ ನಾನು ನೋಡಿದೆ, pH ಜಾಸ್ತಿ ಇದ್ರೆ ಸಲ್ಫ್ಯೂರಿಕ್ ಆಸಿಡ್ ನ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಏನೋ ಒಂದು ಡಿಸ್ಕಷನ್ ಬರ್ತಾ ಇತ್ತು. ಸ್ನೇಹಿತರೆ, ಯಾವುದೇ ಆಸಿಡ್ ಕೊಡುವಂತ ರಿಕ್ವೈರ್ಮೆಂಟ್ ಆಗ್ಲಿ, ಯಾವುದೇ ಆಸಿಡ್ ಕೊಡ್ಬೇಕಾದಂತಹ ಒಂದು ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ನಾವು ಗೊಬ್ಬರನೇ ಕಡಿಮೆ pH ಕೊಟ್ರೆ, ಗೊಬ್ಬರನೇ ಆಸಿಡ್ pH ನಲ್ಲಿ ಕೊಟ್ರೆ, ದಿಸ್ ಈಸ್ ದ ಆಸಿಡ್ ಇನ್ ಎ ಬ್ಯಾಗ್ ಅಂದ್ರೆ ಈ ಫರ್ಟಿಲೈಸರ್ ಆಸಿಡ್ ತರ ಕೆಲಸ ಮಾಡುತ್ತೆ. ಇದ್ರಲ್ಲಿ ನೋಡಿದ್ರೆ ಫಾಸ್ಫರಸ್ 60, ಪೊಟ್ಯಾಷಿಯಂ 20%, ಕ್ಲೋರೈಡ್ ಕಡಿಮೆ, ಅದ್ರ ಜೊತೆಗೇನೆ pH ಅನ್ನುವಂತ ಒಂದು ಕಾಲಮ್ ಅನ್ನ ಓದಿದ್ರೆ 2.2 ಇದೆ. ಇದರ ಅರ್ಥ ಆಸಿಡ್ ನಲ್ಲಿ ಇರುವಷ್ಟೇ ರಸಸಾರ pH ಈ ಗೊಬ್ಬರದಿದೆ. ಹೀಗಾಗಿ ಯಾವುದೇ ಫಾಸ್ಫರಿಕ್ ಆಸಿಡ್ ಆಗ್ಲಿ, ಸಲ್ಫ್ಯೂರಿಕ್ ಆಸಿಡ್ ಆಗ್ಲಿ ಭೂಮಿಗೆ ಕೊಡುವಂತ ಅವಶ್ಯಕತೆ ಇಲ್ಲ. ತಾವು ಉತ್ತಮ ಗುಣಮಟ್ಟದ ರಸಗೊಬ್ಬರದ ಮುಖಾಂತರನೇ ಮಣ್ಣಿನ pH ಅನ್ನ ತಾವು ಕಂಟ್ರೋಲ್ ಮಾಡಬಹುದು. ಇದು ಈ ಗೊಬ್ಬರದ ವೈಶಿಷ್ಟ್ಯ. ನೆಕ್ಸ್ಟ್. ಇದು ಡ್ರಿಪ್ಪರ್ಗಳು ಯಾವ ರೀತಿಯಾಗಿ, ಇದು ಟರ್ಬೋ ಡ್ರಿಪ್ಪರ್ ತೋರಿಸಿದೀವಿ ನಾವು. ಟರ್ಬೋ ಡ್ರಿಪ್ಪರ್ ನಲ್ಲಿ ಲವಣಗಳು ಸಾಕಷ್ಟು ವೈಟ್ ಎಲಿಮೆಂಟ್ಸ್ ಇರ್ತವೆ, ಸಾಲ್ಟ್ಸ್ ಇರ್ತವೆ, ಅವು ಬಂದು ಡ್ರಿಪ್ಪರ್ ನ ಬ್ಲಾಕ್ ಮಾಡ್ತವೆ. 4 ಲೀಟರ್ ಕೊಡುವಂತ ಡ್ರಿಪ್ಪರ್ 1 ಲೀಟರ್ ಕೊಡೋಕೆ ಶುರು ಮಾಡುತ್ತೆ. ನಾವು ಅವಾಗ ಹೇಳ್ತೀವಿ ಡ್ರಿಪ್ ಇರಿಗೇಷನ್ ಇಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಡ್ರಿಪ್ ಇರಿಗೇಷನ್ ಚೆನ್ನಾಗಿದೆ, ಆದ್ರೆ ನಮ್ಮ ನೀರಿನ ಗುಣಮಟ್ಟ ಚೆನ್ನಾಗಿಲ್ಲ. ನೀರಿನಲ್ಲಿರುವಂತಹ ಲವಣಗಳು ಅಲ್ಲಿ ಉಳ್ಕೊಂಡು ನೀರು ಬಾಷ್ಪೀಭವನವಾಗಿ ಹೋದ್ಮೇಲೆ, ಇವಾಪರೇಷನ್ ಆಗಿ ಹೋದ್ಮೇಲೆ ಆ ಲವಣಗಳು ಡ್ರಿಪ್ಪರ್ ಅನ್ನ ಬ್ಲಾಕ್ ಮಾಡ್ತಾ ಇವೆ. ಹೀಗಾಗಿ ಈ ಆಸಿಡ್ ಕಡಿಮೆ pH ಇರುವಂತಹ ಗೊಬ್ಬರಗಳನ್ನ, ಆಮ್ಲೀಯ ಗುಣಧರ್ಮದ ಗೊಬ್ಬರಗಳನ್ನ ಉಪಯೋಗ ಮಾಡೋದ್ರಿಂದ
ನಿಯಮಿತವಾಗಿ ಉಪಯೋಗ ಮಾಡೋದ್ರಿಂದ ಈ ಡ್ರಿಪ್ ಲೈನ್ ಅನ್ನು ಕೂಡ ನಾವು ಸ್ವಚ್ಛ ಇಟ್ಕೋಬಹುದು ಈ ಗೊಬ್ಬರಗಳನ್ನ ಉಪಯೋಗ ಮಾಡಿದ್ರೆ. ಇದು ಈ ಗೊಬ್ಬರದ ಅತ್ಯಂತ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಗುಣ. ನೆಕ್ಸ್ಟ್, ಇಲ್ಲಿ ನಾವು ತೋರಿಸೋ ಪ್ರಯತ್ನ ಮಾಡಿದೀವಿ ಅಂದ್ರೆ ಬೇರೆ ಗೊಬ್ಬರಗಳಲ್ಲಿ ಕ್ಯಾಲ್ಸಿಯಂ ಫಾಸ್ಫರಸ್ ಜೊತೆಗೆ ಮ್ಯಾಗ್ನೇಷಿಯಂ ಮತ್ತು ಫಾಸ್ಫರಸ್ ಜೊತೆಗೆ ಮಿಕ್ಸ್ ಮಾಡಿದ್ರೆ ಮಜ್ಜಿಗೆ ತಯಾರಾಗುತ್ತೆ. ಮಜ್ಜಿಗೆ ಅಂದ್ರೆ ವೈಟ್ ಪ್ರೆಸಿಪಿಟೇಟ್. ಈ ವೈಟ್ ಪ್ರೆಸಿಪಿಟೇಟ್ ಡ್ರಿಪ್ಪರ್ ಗಳನ್ನ ಕೂಡ ಬ್ಲಾಕ್ ಮಾಡುತ್ತೆ ಮತ್ತು ಬೆಳೆಗಳಿಗೆ ಯೋಗ್ಯವಾಗಿ ಸಿಗೋದಿಲ್ಲ. ನೀವು ಇಲ್ಲಿ ಮಜ್ಜಿಗೆ ತರ ಇರೋದನ್ನ ಬೇರೆ ಯಾವುದೋ ಒಂದು DAPL ಆಗಿರ್ಬೋದು, ಬೇರೆ ಯಾವುದೋ ಗೊಬ್ಬರದಲ್ಲಿ ನೀವು ಕ್ಯಾಲ್ಸಿಯಂ ಅನ್ನ ಮಿಕ್ಸ್ ಮಾಡಿದ್ರೆ ಈ ರೀತಿ ವೈಟ್ ನಿಮಗೆ ಕಾಣಿಸುತ್ತೆ, ಬಿಳಿಯ ಮಜ್ಜಿಗೆ ಅಥವಾ ಮೊಸರಿನ ತರ ಕಾಣಿಸುತ್ತೆ. ಅದೇ ತಾವು ಈ ಪೆಕಾಸಿಡ್ ಗೊಬ್ಬರದಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಮಿಕ್ಸ್ ಮಾಡಿದ್ರೆ ಇದು ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಅಂದ್ರೆ ನೀರಿನ ತರನೇ ಇರುತ್ತೆ, ಯಾವುದೇ ಪ್ರೆಸಿಪಿಟೇಷನ್ ತಯಾರಾಗಿ. ಇದನ್ನ ತಾವು ಮಾಡಿ ನೋಡ್ಬೋದು. ಇದನ್ನ ಮಾಡೋದ್ರಿಂದ ಏನಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನ ತಾವು ನಮ್ಮ ಗೊಬ್ಬರಗಳ ಮುಖಾಂತರ ಮಿಕ್ಸ್ ಮಾಡಬಹುದು. ಸಿಂಗಲ್ ಟ್ಯಾಂಕ್ ಅಂತ ಹೇಳ್ತೀವಿ, ಒಂದೇ ಟ್ಯಾಂಕಿನ ಮುಖಾಂತರ ನಾವು ಫರ್ಟಿಗೇಷನ್ ಅನ್ನ ಕೊಡಬಹುದು. ನೆಕ್ಸ್ಟ್ ಪ್ಲೀಸ್. ಇನ್ನು ಮ್ಯಾಕ್ಫಾಸ್, ಇವೆಲ್ಲ ವಿಶಿಷ್ಟವಾದಂತಹ ಗೊಬ್ಬರಗಳು. ಈ ಗೊಬ್ಬರಗಳ ಗುಣ ಮತ್ತು ಇದರ ಕೆಲಸನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಕೆಲವೊಂದು ಕಡೆ ನಾವು ನೋಡಿದೀವಿ, ಎರಡನೇ ಬೆಳೆ ಹೂಗಳನ್ನ ಕೊಡುವಂತದಲ್ಲಿ, ಬೆಳೆ ಹಣ್ಣು ಕಟ್ಟುವಂತ, ಕಾಯಿ ಕಟ್ಟುವಂತ ಸ್ಥಳದಲ್ಲಿ ಮ್ಯಾಗ್ನೇಷಿಯಂ ಅನ್ನ ಕೊರತೆ ಇರುತ್ತೆ. ಮ್ಯಾಗ್ನೇಷಿಯಂ ಡೆಫಿಷಿಯೆಂಟ್ ಸಾಯಿಲ್ಸ್ ಇರ್ತವೆ. ಎಷ್ಟು ಮ್ಯಾಗ್ನೇಷಿಯಂ ಬೇಕು ಅಷ್ಟು ಮ್ಯಾಗ್ನೇಷಿಯಂ ಸಿಗೋದಿಲ್ಲ. ಆಗ ಬೆಳೆಯ ಇಳುವರಿ ಮತ್ತು ಬೆಳವಣಿಗೆ ಕುಂಠಿತ ಆಗುತ್ತೆ. ಹೀಗಾಗಿ ಈ ಫಾಸ್ಫರಸ್ ಜೊತೆಗೆ 18 ಪೊಟ್ಯಾಶ್, ಅದ್ರ ಜೊತೆಗೆ 7 ಮ್ಯಾಗ್ನೇಷಿಯಂ ಆಕ್ಸೈಡ್ ಇರುವಂತ ಗೊಬ್ಬರ ಮ್ಯಾಕ್ಫಾಸ್. ಇದನ್ನ ಇವತ್ತು ಜಾಸ್ತಿ ದಾಳಿಂಬೆಯಲ್ಲಿ ಮಹಾರಾಷ್ಟ್ರದ ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಉತ್ತಮ ಗುಣಮಟ್ಟ ಅವ್ರಿಗೆ ಸಿಗ್ತಾ ಇದೆ. ನಾವು ಇದನ್ನ ದ್ರಾಕ್ಷಿಯಲ್ಲಿ ಕೂಡ ಕೆಲವೊಂದು ಪ್ಲಾಟ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ದೀವಿ. ಯಾವ ರೀತಿಯಾಗಿ ಮ್ಯಾಗ್ನೇಷಿಯಂ ದ್ರಾಕ್ಷಿ ಬೆಳೆಯಲ್ಲಿ ಕೆಲಸ ಮಾಡುತ್ತೆ ಅದನ್ನು ಕೂಡ ನಾವು ಇದು ಕೂಡ ಲೋ pH ಗೊಬ್ಬರ. ಇದರ ಸೊಲ್ಯೂಷನ್ pH 3.7 ಮಾತ್ರ. ಇದರ ಸಾಲ್ಯುಬಿಲಿಟಿ ಕೂಡ ತುಂಬಾ ಹೆಚ್ಚು. ಇನ್ನೊಂದು ವಿಷಯನ ನಾನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಇವತ್ತು ಭಾರತದಲ್ಲಿರುವಂತಹ ಯಾವುದೇ ರಸಗೊಬ್ಬರಗಳಿಗೆ ಕಂಪೇರ್ ಮಾಡಿದ್ರೆ ಈ ಗೊಬ್ಬರಗಳ ಕರಗುವಿಕೆ, ನೀರಿನಲ್ಲಿ ಕರಗುವಿಕೆಯ ಪ್ರಮಾಣ ತುಂಬಾ ಜಾಸ್ತಿ ಆಗಿದೆ. ಜಸ್ಟ್ ಎ ಮಿನಿಟ್. ಸಾರಿ. ಆಮೇಲೆ ಇನ್ನು ನಾನು ಹೇಳಿದೆ ಯಾಕೆ ನಾವು ವಿಶೇಷವಾದ ಗೊಬ್ಬರಗಳನ್ನ ಮಾಡಿದೀವಿ. ನೆಕ್ಸ್ಟ್ ಜನರೇಷನ್ ಅಂತ ಹೇಳ್ತೀವಿ, ಅಥವಾ ಮಣ್ಣಿನ ಗುಣಧರ್ಮಗಳ ಜೊತೆಗೆ ಚೆನ್ನಾಗಿ ಕೆಲಸ ಮಾಡುವಂತಹ ಗೊಬ್ಬರಗಳ ಒಂದು ಆವಿಷ್ಕಾರನ ನಾವು ಮಾಡ್ತಾ ಇದ್ದೀವಿ. ಇನ್ನು ನಮಗೆ ಜಿಂಕ್ ಏನಿದೆ, ಕರ್ನಾಟಕದಲ್ಲಿ ಸಾಕಷ್ಟು ಜಮೀನುಗಳಲ್ಲಿ ಜಿಂಕ್ ನ ಕೊರತೆ ಇದೆ. ಇಕ್ರಿಸ್ಯಾಟ್ ಅನ್ನುವಂತ ಸಂಸ್ಥೆ ಕರ್ನಾಟಕದಲ್ಲಿ ಭೂಚೇತನ ಅಂತ ಒಂದು ಪ್ರಾಜೆಕ್ಟ್ ಮಾಡಿ ತಮ್ಗೆಲ್ಲ ಗೊತ್ತಿದೆ. ಆ ಪ್ರಾಜೆಕ್ಟ್ ನಲ್ಲಿ ಸಲ್ಫರ್, ಬೋರಾನ್ ಮತ್ತು ಜಿಂಕ್ ಈ 3 ಪೋಷಕಾಂಶಗಳ ಕೊರತೆಯನ್ನ ಅವರು ಕಂಡುಹಿಡಿದು ಸರ್ಕಾರದ ಪರವಾಗಿ ಒಂದು ಪ್ರಯೋಗವನ್ನ, ಭೂಚೇತನವನ್ನ ಶುರು ಮಾಡಿದ್ರು. ಜಿಂಕ್ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿದೆ. ಇನ್ನು ಬೇರುಗಳ ಬೆಳವಣಿಗೆಗಾಗ್ಲಿ ಆ ಸಮಯದಲ್ಲಿ ಜಿಂಕ್ ಬೇಕಾಗಿರೋದ್ರಿಂದ 545 ಪ್ಲಸ್ 8 ಜಿಂಕ್, ಈ ಜಿಂಕು ಚಿಲೇಟೆಡ್ ಅವಸ್ಥೆಯಲ್ಲಿದೆ ಈ ಗೊಬ್ಬರಗಳಲ್ಲಿ. ಹೀಗಾಗಿ ಇದರ ಯೂಸ್ ಎಫಿಷಿಯನ್ಸಿ ಆಗ್ಲಿ, ಕಾರ್ಯಕ್ಷಮತೆ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ಗೊಬ್ಬರದ pH ಕೂಡ 3. ನೆಕ್ಸ್ಟ್ ಪ್ಲೀಸ್. ಇನ್ನು ಇದೇ ಕಡಿಮೆ pH ಇರುವಂತ ಗೊಬ್ಬರ ನಾವು ಪೆಕಾಸಿಡ್ ನೋಡಿದೀವಿ, ಮ್ಯಾಕ್ಫಾಸ್ ನೋಡಿದೀವಿ, 545 ನೋಡಿದೀವಿ. ಇನ್ನು ಕಾಯಿ ಕಟ್ಟುವ ಹಂತದಲ್ಲಿ, ಪರಿಪಕ್ವವಾಗುವ ಹಂತದಲ್ಲಿ, ಮ್ಯಾಚುರಿಟಿ ಸ್ಟೇಜ್ ಅಂತ ಏನ್ ಹೇಳ್ತೀವಿ, ಆ ಹಂತದಲ್ಲಿ ನಮಗೆ ಪೊಟ್ಯಾಶ್ ಮತ್ತು ಕ್ಯಾಲ್ಸಿಯಂನ ಒಂದು ಬೆಳೆಗಳಿಗೆ ಬೇಕಾಗುತ್ತೆ. ಅದಕ್ಕಾಗಿ ಈ ಗೊಬ್ಬರನ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ವಿ ಹೋದ ವರ್ಷ. 12/6/22 ಫರ್ಟಿಫ್ಲೋ, 12 ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಟ್ರೇಸ್ ಎಲಿಮೆಂಟ್ಸ್, ಫೆರಸ್, ಬೇರೆ ಬೇರೆ ಟ್ರೇಸ್ ಎಲಿಮೆಂಟ್ಸ್ PPM ನಲ್ಲಿ ಇದಾವೆ. ಈ ಗೊಬ್ಬರದ pH ಕೂಡ 3.7. ಇದರಲ್ಲಿ ತಾವು ನೋಡಿದ್ರೆ ಇದರಲ್ಲಿ 6 ಫಾಸ್ಫರಸ್ ರಂಜಕ ಇದೆ, ಅದರ ಜೊತೆಗೆ 12 ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಇದು ಬೆಳೆಯ ಪರಿಪಕ್ವ ಆಗುವ ಹಂತದಲ್ಲಿ ಯಾವಾಗ ಪೊಟ್ಯಾಶ್ ಮತ್ತು ಕ್ಯಾಲ್ಸಿಯಂ ನ ರಿಕ್ವೈರ್ಮೆಂಟ್ ಇರುತ್ತೋ ಆ ಸ್ಟೇಜ್ ನಲ್ಲಿ ನಾವು ಈ ಗೊಬ್ಬರನ ರೆಕಮೆಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಇನ್ನೊಂದು ತಂತ್ರಜ್ಞಾನದ ಬಗ್ಗೆ 2 ಪ್ರಾಡಕ್ಟ್ ಹೇಳ್ತೀನಿ, ಆಮೇಲೆ ದ್ರಾಕ್ಷಿ ಬೆಳೆಗೆ ಬೇಕಾಗುವಂತಹ ಶೆಡ್ಯೂಲ್ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡುವಂತದ್ದು ಸಾಕಷ್ಟು ಹಾರ್ಟಿಕಲ್ಚರ್ ನಲ್ಲಿ ಇರುವಂತಹ ರೈತರು ನಾವು ಫರ್ಟಿಗೇಷನ್ ಅನ್ನ ಕೊಡ್ತೀವಿ, ನಾವು ಯಾಕೆ ಫೋಲಿಯರ್ ಅನ್ನ ಕೊಡಬೇಕು? ಇದು ಕೂಡ ಒಂದು ಡಿಬೇಟೇಬಲ್. ನಾನು ಹೇಳಿದೆ ಸರಿ ಅಂತ ಹೇಳೋದಿಲ್ಲ. ಸಾಕಷ್ಟು ಸೈಂಟಿಸ್ಟ್ಗಳು, ತಜ್ಞರು ಇದ್ರ ಬಗ್ಗೆ ಡಿಬೇಟ್ ಅನ್ನ ಮಾಡ್ತಾ ಇದ್ದಾರೆ. ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್ ನ ಪರವಾಗಿ ಮಾಡಿದಂತಹ ಎಲ್ಲಾ ಅಭ್ಯಾಸಗಳಲ್ಲಿ, ಎಲ್ಲಾ ಸಂಶೋಧನೆಗಳಲ್ಲಿ ರೆಕಮೆಂಡೆಡ್ ಡೋಸ್ ನ 10% ಅನ್ನ ಎಲೆಗಳ ಮುಖಾಂತರ ಕೊಟ್ರೆ ಚೆನ್ನಾದ ಇಳುವರಿಯನ್ನ ನಾವು ಕಂಡುಕೊಂಡಿದ್ದೀವಿ. ಹೀಗಾಗಿ
ಫರ್ಟಿವಂಟ್ ಅನ್ನುವಂತ ತಂತ್ರಜ್ಞಾನ. ಇವತ್ತು ತಮಗ್ ಗೊತ್ತಿದೆ ಸ್ನೇಹಿತರೆ, ಇದೇ ಗೊಬ್ಬರನ ಯಾವ್ದನ್ನ ನಾವು ಫರ್ಟಿಗೇಷನ್ ಅಲ್ಲಿ ಉಪಯೋಗ ಮಾಡ್ತೀವೋ ಅದೇ ಗೊಬ್ಬರನ ಬೆಳೆಗಳ ಮೇಲೆ ಸಿಂಪರಣೆ ಮಾಡೋಕ್ಕೂ ಕೂಡ ನಾವು ಉಪಯೋಗ ಮಾಡ್ತೀವಿ. ಅಲ್ಲಿ 3 ಸಮಸ್ಯೆಗಳು ಬರ್ತವೆ. ಒಂದು, ನಾವು ಸಿಂಪರಣೆ ಮಾಡಿದ ತಕ್ಷಣ ಹನಿಗಳು ಎಲೆಗಳ ಮೇಲೆ ಪೂರ್ತಿಯಾಗಿ ವ್ಯಾಪಕವಾಗಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ, ಎಲ್ಲ ಕಡೆಗೆ ಹೋಗೋದಿಲ್ಲ. ದೊಡ್ಡ ದೊಡ್ಡ ಹನಿಗಳಿರೋದ್ರಿಂದ ಹನಿಗಳು ಜಾರಿ ಕೆಳಗಡೆ ಬೀಳ್ತವೆ, ಎಫಿಷಿಯನ್ಸಿ ಸಿಗೋದಿಲ್ಲ. ಎರಡನೇದಾಗಿ, ಜಾಸ್ತಿ ಸಮಯದವರೆಗೂ ಈ ಗೊಬ್ಬರ ಎಲೆಗಳ ಮೇಲೆ ಕೂತ್ಕೊಳ್ಳೋದಿಲ್ಲ. ಮೂರನೇದಾಗಿ, ಈ ವ್ಯಾಕ್ಸಿನ್ ಇರುತ್ತೆ ಎಲೆಗಳ ಮೇಲೆ, ಅದನ್ನ ಭೇದಿಸಿ. ನಿಮ್ಮ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ. ಓಕೆ, ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. 1 second ಮೇಡಮ್, ಲೆಟ್ ಮಿ ಚೆಕ್ ಇಟ್ ಔಟ್. ವಿಡಿಯೋ ಆಫ್ ಮಾಡಿ ಟ್ರೈ ಮಾಡ್ತೀರಾ? ಹಾ 1 second. मैं बाहर ही बैठू, क्या पूछ देख लाइट ऑन कर दो. I am just coming near to my Wi-Fi router so that ಈಗ ಕ್ಲಿಯರ್ ಆಗಿ ಬರ್ತಾ ಇದೆಯಾ ವಾಯ್ಸ್? ಎಸ್ ಬರ್ತಾ ಇದೆ. I just changed my place. ಓಕೆ. ಇನ್ನೊಂದು, ನಾನು ಎಲೆಗಳ ಮೇಲೆ ಸಿಂಪರಣೆ ಮಾಡುವಂತಹ ಗೊಬ್ಬರಗಳ ಬಗ್ಗೆ ಹೇಳ್ತಾ ಇದ್ದೆ ತಮಗೆಲ್ಲ. ಈಗ ನಮ್ ತಂತ್ರಜ್ಞಾನ ಏನು ಅಂತಂದ್ರೆ, ಇಸ್ರೇಲಿನ ಬೆನ್ ಗುರಿಯನ್ ಯೂನಿವರ್ಸಿಟಿ ಇದನ್ನ ಡೆವಲಪ್ ಮಾಡಿದೆ. ಇದನ್ನು ಉಪಯೋಗ ಮಾಡೋದ್ರಿಂದ ಟ್ರಿಪಲ್ ಆಕ್ಷನ್, ಅಂದ್ರೆ ಬೆಳೆಗಳ ಮೇಲೆ ಸಮಾಂತರವಾಗಿ ಹರಡ್ತದೆ, ಜಾಸ್ತಿ ಸಮಯದವರೆಗೆ ಎಲೆಗಳ ಮೇಲೆ ಕೂತ್ಕೊಳ್ತದೆ. ಮೂರನೇದ್ದು, ಇನ್ನು ಬೆಳೆಗಳಿಗೆ ಈ ಪೋಷಕಾಂಶಗಳನ್ನ ಪುರವಟೆಯನ್ನ ಮಾಡ್ತದೆ. ಹೀಗಾಗಿ ಇಲ್ಲಿ ತಾವು ನೋಡ್ಬೋದು, ಲೆಫ್ಟ್ ಸೈಡ್ ನಲ್ಲಿ ಬೇರೆ ಗೊಬ್ಬರನ್ನ ಸ್ಪ್ರೇ ಮಾಡಿದ್ರೆ ಹನಿಗಳು, ದೊಡ್ಡ ದೊಡ್ಡ ಹನಿಗಳಿರ್ತವೆ, ಇದರ ಸರ್ಫೇಸ್ ಟೆನ್ಷನ್ ಇರುತ್ತೆ. ಇನ್ನು ರೈಟ್ ಸೈಡ್ ನಲ್ಲಿ ನೋಡಿದ್ರೆ ಚಿಕ್ಕದಾದ ಹನಿಗಳಂದ್ರೆ ಜಾಸ್ತಿ ಸ್ಪ್ರೆಡ್ ಆಗ್ತವೆ, ಜಾಸ್ತಿ ಸಮಯದವರೆಗೆ ಈ ಗೊಬ್ಬರಗಳು ಇರ್ತವೆ. ಇದೊಂದು ವಿಶ್ವದಲ್ಲಿಯೇ ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ಟೆಸ್ಟೆಡ್ ಆದಂತಹ ಒಂದು ಟೆಕ್ನಾಲಜಿ. ಇದಕ್ಕೆ ಫರ್ಟಿವೆಂಟ್ ತಂತ್ರಜ್ಞಾನ ಅಂತ ನಾವು ಹೇಳ್ತೀವಿ. ಇದು ನ್ಯೂಟ್ರಿವೆಂಟ್ ಗೊಬ್ಬರಗಳು, ಬ್ರ್ಯಾಂಡ್ ನ್ಯೂಟ್ರಿವೆಂಟ್ ಮುಖಾಂತರ ಭಾರತದಲ್ಲಿ ನಾವು ಮಾರುಕಟ್ಟೆಗೆ ಪರಿಚಯ ಮಾಡಿದೀವಿ. ನೆಕ್ಸ್ಟ್ ಪ್ಲೀಸ್. ಈ ಗೊಬ್ಬರಗಳು 3 ಆಕ್ಷನ್ಸ್, ಸ್ಪ್ರೆಡರ್, ಸ್ಟಿಕ್ಕರ್ ಮತ್ತು ಹ್ಯೂಮಿಕ್ಟಂಟ್. ಈ 3 ಗೊಬ್ಬರಗಳು ಇರೋದ್ರಿಂದ ನಾವು ದ್ರಾಕ್ಷಿಯಲ್ಲಿ ಕೂಡ ಈ ಗೊಬ್ಬರಗಳನ್ನ ನಾವು ಫೋಲಿಯರ್ ಶೆಡ್ಯೂಲ್ ನಲ್ಲಿ ರೆಕಮೆಂಡೇಶನ್ ಅನ್ನ ಮಾಡಿದೀವಿ. ನೆಕ್ಸ್ಟ್. ಇದು ನ್ಯೂಟ್ರಿವೆಂಟ್ ಸ್ಟಾರ್ಟರ್, ಬೂಸ್ಟರ್, ಪಿಕ್ವಂಟ್ ಮತ್ತು ಫ್ರೂಟ್ ವಂಟ್. ಬೆಳೆಯ 4 ಕ್ರಾಪ್ ಲೈಫ್ ಸೈಕಲ್. ಕುಲಕರ್ಣಿ ಸರ್ ನನ್ನ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಕ್ರಾಪ್ ಲೈಫ್ ಸೈಕಲ್ ನಲ್ಲಿ ಯಾವ್ಯಾವ ಗೊಬ್ಬರಗಳು ಯಾವ್ಯಾವ ಹಂತದಲ್ಲಿ ಹೋಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ. ಈಗ ಸ್ಟಾರ್ಟರ್ ಅಂದ್ರೆ ವೆಜಿಟೇಟಿವ್ ಗ್ರೋತ್, ಯಾವಾಗ ಬೆಳೆ ಎಲೆಗಳನ್ನ ಬಿಡ್ತಾ ಇದೆ, ಶಾಖೆಗಳನ್ನ ಬಿಡ್ತಾ ಇದೆ, ರೆಂಬೆಗಳನ್ನ ಬಿಡ್ತಾ ಇದೆ, ಅವಾಗ ಸ್ಟಾರ್ಟರ್ ಗೊಬ್ಬರನ. ಬೂಸ್ಟರ್ ಅಂದ್ರೆ ಹೂಗಳನ್ನ ಬಿಡ್ಬೇಕಾದ್ರೆ ಬೂಸ್ಟರ್ ಗೊಬ್ಬರ. ಆಮೇಲೆ ಕಾಯಿ ಕಟ್ಟುವಿಕೆ ಹಂತದಲ್ಲಿ ಫ್ರೂಟ್ ವಂಟ್ ಗೊಬ್ಬರ, ಆಮೇಲೆ ಕೊನೆಗೆ ಪಿಕ್ವಂಟ್ ಗೊಬ್ಬರ, ಆಮೇಲೆ ಫ್ರೂಟ್ ವಂಟ್ ಗೊಬ್ಬರ. ಹೀಗೆ ಈ 4 ಗೊಬ್ಬರಗಳನ್ನ ಬೆಳೆಯ 4 ಜೀವನದ ಹಂತಗಳಲ್ಲಿ ನಾವು ಈ ಗೊಬ್ಬರಗಳನ್ನ ಭಾರತದಲ್ಲಿ ಬಿಡುಗಡೆ ಮಾಡಿದೀವಿ. ನೆಕ್ಸ್ಟ್ ಪ್ಲೀಸ್. ನೆಕ್ಸ್ಟ್ ಪ್ಲೀಸ್. ಸಂಜಯ್, ನೆಕ್ಸ್ಟ್ ಪ್ಲೀಸ್. ಒಂದು ಪೆಕಾಸಿಡ್ ಮ್ಯಾಕ್ಫಾಸ್ 40. ನೆಟ್ವರ್ಕ್ ಇಶ್ಯೂಸ್ ಇದೆಯಾ? ಇಲ್ಲ. ಕುಲಕರ್ಣಿ ಸರ್? ಎಸ್. ಕುಲಕರ್ಣಿ ಸರ್, ಅನ್ಮ್ಯೂಟ್ ಮಾಡ್ತೀರಾ? ನಿಮಗ್ ನೋಟಿಫಿಕೇಶನ್ ಕಳಿಸಿದ್ದೀನಿ. ಸಾರಿ. ನಾನು ಹೇಳ್ತಾ ಇರೋದು ಕೇವಲ ಪ್ರಾಡಕ್ಟ್ ಗಳಲ್ಲ, ಇದೊಂದು ತಂತ್ರಜ್ಞಾನಗಳು. ಮೊದಲನೇದಾಗಿ ಪೆಕಾಸಿಡ್ ಮತ್ತು ಮ್ಯಾಕ್ಫಾಸ್ ತಂತ್ರಜ್ಞಾನದ ಬಗ್ಗೆ ಹೇಳಿದೆ. ಎರಡನೇದಾಗಿ ನ್ಯೂಟ್ರಿವೆಂಟ್ ತಂತ್ರಜ್ಞಾನದ ಬಗ್ಗೆ. ಮೂರನೇದಾಗಿ ಇನ್ನೊಂದು ಹೊಸ ಪ್ರಾಡಕ್ಟ್ ಅನ್ನ ನಾವು ಲಾಂಚ್ ಮಾಡಿದೀವಿ, ಇದು ಪಾಲಿಸಲ್ಫೇಟ್. ಈ ಗೊಬ್ಬರದ ಮುಖ್ಯವಾದಂತಹ ಗುಣಲಕ್ಷಣಗಳು ಏನು ಅಂತಂದ್ರೆ, ಈ ಗೊಬ್ಬರ ನೈಸರ್ಗಿಕವಾದಂತಹ ಗೊಬ್ಬರ, ಅಂದ್ರೆ ನ್ಯಾಚುರಲಿ ಮೈಂಡ್. ಇವತ್ತು ನಾವು ಸಾಕಷ್ಟು ಮಣ್ಣಿನ ಗುಣಧರ್ಮದ ಬಗ್ಗೆ ಯೋಚನೆ ಮಾಡುವಾಗ ರಾಸಾಯನಿಕವಾದಂತಹ ಗೊಬ್ಬರಗಳ ಬದಲಾಗಿ ನಾವು
ನ್ಯಾಚುರಲ್ ಗೊಬ್ಬರಗಳನ್ನ ಹಾಕೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಇದು ಒಂದು ನ್ಯಾಚುರಲ್ ಆಗಿರುವಂತಹ ಗೊಬ್ಬರ. ಇದ್ರ ಜೊತೆಗೇನೆ ಮಲ್ಟಿ ನ್ಯೂಟ್ರಿಯೆಂಟ್, ಕ್ಯಾಲ್ಸಿಯಂ, ಮ್ಯಾಗ್ನೆಸಿಯಂ, ಸಲ್ಫರ್ ಹಾಗೂ ಪೊಟ್ಯಾಷಿಯಂ ಹೊಂದಿರುವಂತಹ ಗೊಬ್ಬರ. ಸಲಿನಿಟಿ ಇಂಡೆಕ್ಸ್ ಅಂದ್ರೆ ಕ್ಷಾರ ನಿರ್ದೇಶಾಂಕ ಅಂತ ಏನ್ ಹೇಳ್ತೀವಿ, ಅದು ಬಹಳಷ್ಟು ಕಡಿಮೆ. ಆಮೇಲೆ ಕ್ಲೋರೈಡ್ ಕಡಿಮೆ ಇರುವಂತಹ ಗೊಬ್ಬರ. SOP ಮತ್ತು MOP ತರ ನೀವು ಯಾವಾಗ ಉಪಯೋಗ ಮಾಡ್ತಿರೋ, ಈಗ ಸಾಕಷ್ಟು ತಾವೆಲ್ಲ MOP ಬಿಟ್ಟು SOP ನ ಉಪಯೋಗ ಮಾಡ್ತೀರಿ. ಯಾಕೆ ಅಂತಂದ್ರೆ ಅದರಲ್ಲಿ ಕ್ಲೋರೈಡ್ ಕಂಟೆಂಟ್ಸ್ ಕಡಿಮೆ ಇದಾವೆ. ಅದೇ ರೀತಿಯಾಗಿ ಕ್ಲೋರೈಡ್ ಕಂಟೆಂಟ್ಸ್ ಕಡಿಮೆ ಇರುವಂತಹ ಗೊಬ್ಬರ ಇದನ್ನ ಸಾಯಿಲ್ ಅಪ್ಲಿಕೇಶನ್, ಜಮೀನಲ್ಲಿ ಹಾಕ್ಬೇಕು. ಈ ಗೊಬ್ಬರನ ನಾವು ಹೋದ ತಿಂಗಳು 20ನೇ ತಾರೀಕಿಗೆ ಲಾಂಚ್ ಮಾಡಿದೀವಿ. ಈ ಗೊಬ್ಬರನ್ನು ಕೂಡ ನಾವು ದ್ರಾಕ್ಷಿ ಬೆಳೆಯ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಗೊಬ್ಬರವನ್ನು ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಈ ಪಾಲಿಸಲ್ಫೇಟ್ ಅಂದ್ರೆ ಏನು ಅಂದ್ರೆ ಇದರ ಟೆಕ್ನಿಕಲ್ ನೇಮು ಡೈಹೈಡ್ರೈಡ್ ಪಾಲಿಹಲೈಟ್, ಬ್ರ್ಯಾಂಡ್ ನೇಮು ಪಾಲಿಸಲ್ಫೇಟ್. ಇದನ್ನ ಬಾಲ್ಬಿ ಮೈನ್, ಯುನೈಟೆಡ್ ಕಿಂಗ್ಡಮ್ಸ್ ನ ಬಾಲ್ಬಿ ಮೈನ್ ನಲ್ಲಿ ಮೈನ್ ಮಾಡಿ ಭಾರತದ ಮಾರುಕಟ್ಟೆಯಲ್ಲಿ ನಾವು ಪಾಲಿಸಲ್ಫೇಟ್ ಅನ್ನುವಂತ ಹೆಸರಿನಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೀಸ್. ಇದೊಂದು ನೈಸರ್ಗಿಕವಾದಂತಹ ಗಣಿಗಳಿಂದ ಬರುವಂತಹ ಗೊಬ್ಬರ. ಇದರಲ್ಲಿ ಯಾವುದೇ ರಾಸಾಯನಿಕ ಪ್ರಕ್ರಿಯೆ ಇಲ್ಲ. ನೆಕ್ಸ್ಟ್. ಈ ಗೊಬ್ಬರನ ಸುಮಾರು 8 ದೇಶಗಳಲ್ಲಿ US, ಕೆನಡಾ, ಯುರೋಪಿಯನ್ ಯೂನಿಯನ್, UK, ಇಟಲಿ, ಜರ್ಮನಿ, ಇಸ್ರೇಲ್, ನೆದರ್ಲ್ಯಾಂಡ್ಸ್ ನಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಗೆ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಭಾರತದಲ್ಲೂ ಕೂಡ ನಾವು ಅಪ್ಲೈ ಮಾಡಿದೀವಿ. ಇನ್ನು ಕೆಲವೇ ದಿವಸಗಳಲ್ಲಿ ಭಾರತದಲ್ಲಿಯೂ ಕೂಡ ಈ ಗೊಬ್ಬರ ಆರ್ಗ್ಯಾನಿಕ್ ಕೃಷಿಗೆ ಯೋಗ್ಯವಾದ ಗೊಬ್ಬರ ಅಂತ ಸರ್ಟಿಫಿಕೇಶನ್ ಕೂಡ ನಮಗ್ ಸಿಗುತ್ತೆ. ನೆಕ್ಸ್ಟ್. ನೆಕ್ಸ್ಟ್ ಪ್ಲೀಸ್. ನೆಕ್ಸ್ಟ್. ಇನ್ನು ಬೇರೆ ಬೇರೆ ಬೆಳೆಗಳ ಮೇಲೆ ಹೆಸರುಘಟ್ಟ ತಮ್ಮ ಬೆಂಗಳೂರಿನಲ್ಲೇ ಕೂಡ ಇದ್ರ ಬಗ್ಗೆ ಟ್ರಯಲ್ಸ್ ಅನ್ನ ತೆಗೆದುಕೊಂಡಿವಿ. ಈ ಟ್ರಯಲ್ಸ್ ನಲ್ಲಿ ಸುಮಾರು 32% ಬೇರೆ ಬೇರೆ ಬೆಳೆಗಳ ಮೇಲೆ ಈಲ್ಡ್ ಇನ್ಕ್ರೀಸ್ ಸಿಕ್ಕಿದೆ. ದ್ರಾಕ್ಷಿಯಲ್ಲಿ ಇನ್ನು ನಾವು ಟ್ರಯಲ್ ತೆಗೆದುಕೊಂಡಿಲ್ಲ, ಬಟ್ ಡೆಮಾನ್ಸ್ಟ್ರೇಷನ್ ಅನ್ನ ತೆಗೆದುಕೊಂಡಿದ್ವಿ. ನೆಕ್ಸ್ಟ್ ಪ್ಲೀಸ್. ನೆಕ್ಸ್ಟ್. ಇಷ್ಟೊತ್ತಿನವರೆಗೆ ನಾನು ತಮಗೆ ಫರ್ಟಿಗೇಷನ್ ಅನ್ನ ಯಾಕೆ ಮಾಡಬೇಕು, ಫರ್ಟಿಗೇಷನ್ ಇಂಪಾರ್ಟೆನ್ಸ್ ಏನು, ಇಸ್ರೇಲ್ ಕೆಮಿಕಲ್ಸ್ ಎಲ್ಲಿದೆ, ಇಸ್ರೇಲ್ ಕೆಮಿಕಲ್ಸ್ ನ ತಂತ್ರಜ್ಞಾನಗಳೇನು, ನಮ್ಮ ಪ್ರಾಡಕ್ಟ್ ಗಳೇನು, ಅದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟೆ. ಯಾಕೆಂದ್ರೆ ಡೈರೆಕ್ಟ್ ಫರ್ಟಿಗೇಷನ್ ಶೆಡ್ಯೂಲ್ ಕೊಟ್ರೆ ನಾನು ಮ್ಯಾಕ್ಫಾಸ್ ಅಂತ ಅಂದ ತಕ್ಷಣ ಮ್ಯಾಕ್ಫಾಸ್ ಅಂದ್ರೆ ಏನಪ್ಪಾ ಅಂತ ಇನ್ನು ಕೆಲವೊಬ್ರು ಉಪಯೋಗ ಮಾಡ್ತಾ ಇದ್ದೀರಾ, ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಡೌಟ್ ಬರ್ಬೋದು. ಅದಕ್ಕಾಗಿ ಆ ವಿವರಣೆಯನ್ನ ಕೊಟ್ಟೆ. ಗ್ರೇಪ್ ಫರ್ಟಿಗೇಷನ್ ಶೆಡ್ಯೂಲಿಂಗ್ ಅನ್ನ ಅಕ್ಟೋಬರ್ ಚಾಟ್ನಿ ಎಲ್ಲಿ ಯಾವ ರೀತಿಯಾಗಿ ನಾವು ಗೊಬ್ಬರಗಳನ್ನ ಹಾಕಬೇಕು ಅನ್ನೋದ್ರ ಬಗ್ಗೆ ಇನ್ನು ಚರ್ಚೆಯನ್ನ ಮಾಡೋಣ. ನೆಕ್ಸ್ಟ್ ಪ್ಲೀಸ್. ಜಸ್ಟ್ ಪ್ರೊಡಕ್ಟಿವಿಟಿ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನೋಡಿದ್ರೆ ಈ ರೀತಿಯಾದಂತಹ ಒಂದು ಏರಿಯಾ ಹೆಕ್ಟರ್ಸ್ ನಲ್ಲಿ ಸುಮಾರು 50,000 ನಾಸಿಕ್, ಸಾಂಗ್ಲಿ, ಶೋಲಾಪುರ್, ನಗರ್ ಮತ್ತು ಉಸ್ಮಾನಾಬಾದ್ ದಲ್ಲಿ ಈ ಬೆಳೆಯನ್ನ ಬೆಳೆಯಲಾಗ್ತದೆ. ಅದ್ರ ಜೊತೆಗೆ ಮುಖ್ಯವಾಗಿ ಕರ್ನಾಟಕದ ಬಿಜಾಪುರ್, ಬೆಳಗಾಂ, ಬಾಗಲಕೋಟ್ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ದ್ರಾಕ್ಷಿಯನ್ನ ಬೆಳಿತೀವಿ. ಸುಮಾರು 20 ರಿಂದ 25 ಟನ್ಸ್ ಪರ್ ಹೆಕ್ಟರ್ ಈ ಇಳುವರಿ ಮಹಾರಾಷ್ಟ್ರದಲ್ಲಿ. ಅಷ್ಟೇ ಇಳುವರಿ ಕೂಡ ಕರ್ನಾಟಕದಲ್ಲಿ ನಾವು ನೋಡಬಹುದು. ಕರ್ನಾಟಕದಲ್ಲಿ ಬಿಜಾಪುರ್ ಜಿಲ್ಲೆಯಲ್ಲಿ ಹೆಚ್ಚಿನ ಇಳುವರಿ ಇದೆ, 20 ಮೆಟ್ರಿಕ್ ಟನ್. ಅದರ ನಂತರ ಬೆಳಗಾಂ ಮತ್ತು ಬಾಗಲಕೋಟ್, ಕೋಲಾರದಲ್ಲಿ ಕಡಿಮೆ ಇಳುವರಿಯನ್ನ ನಾವು ನೋಡಬಹುದು. ನೆಕ್ಸ್ಟ್. ಈ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಅಕ್ಟೋಬರ್ ಪ್ರೂನಿಂಗ್ ಕೊಡ್ಬೇಕಾದ್ರೆ ನಾವು ಏನನ್ನ ಬೇಸ್ ಆಗಿ ಇಟ್ಕೊಂಡಿದೀವಿ, ಯಾವ ಸಂಶೋಧನೆಗಳನ್ನ ಬೇಸ್ ಆಗಿ ಇಟ್ಕೊಂಡಿದೀವಿ ಅಂದ್ರೆ NRC ಗ್ರೇಪ್ಸ್ ಇದೇನ್ ರೆಕಮೆಂಡೇಶನ್ ಕೊಟ್ಟಿದೆ, ಅತ್ಯಂತ ಸ್ಪಷ್ಟವಾಗಿ ಬೆಳೆಯ ಬೇರೆ ಬೇರೆ ಹಂತಗಳನ್ನ ಅವರು ಅಭಿವೃದ್ಧಿ ಮಾಡಿ, ಶೂಟ್ ಗ್ರೋತ್ ಆಗಿರ್ಬೋದು, ಬ್ಲೂಮ್ ಟು ಶಟರ್ ಆಗಿರ್ಬೋದು, ಬೆರಿ ಗ್ರೋತ್ ಆಗಿರ್ಬೋದು, ಆಮೇಲೆ ಹಾರ್ವೆಸ್ಟ್, ಆಮೇಲೆ ರೆಸ್ಟ್ ಪೀರಿಯಡ್, ಹೀಗೆ ಬೇರೆ ಬೇರೆಯಾಗಿ ಈ ಹಂತಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ kg ಪರ್ ಹೆಕ್ಟರ್ ತಾವು ನೋಡಿದ್ರೆ 186 ಸಾರಜನಕ, 71 ರಂಜಕ, 186 ಪೊಟ್ಯಾಶ್. kg ಎಕರೆಗೆ ನೋಡಿದಾದ್ರೆ 74, 28, 74. ಇದು NRC ಕೊಟ್ಟಿರುವಂತ ಸ್ಟ್ಯಾಂಡರ್ಡ್ ಜನರಲ್ ರೆಕಮೆಂಡೇಶನ್. ಅದಾದ ನಂತರ ಸುಮಾರು 4 ವರ್ಷಗಳಿಂದ ಸಾಕಷ್ಟು ರೈತರ ಜೊತೆಗೆ ನಾವು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸಾರಜನಕದ ಇಷ್ಟೊಂದು ಅವಶ್ಯಕತೆ ಬೀಳ್ತಾ ಇಲ್ಲ. ಹೆಚ್ಚಿನ ಸಾರಜನಕ ಕೊಡೋದ್ರಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಹೀಗಾಗಿ ನಾವು ಕೊಟ್ಟಂತಹ ರೆಕಮೆಂಡೇಶನ್ ನಲ್ಲಿ ನಾವು ಸಾರಜನಕವನ್ನು ಕಡಿಮೆ ಮಾಡಿ ಬೇರೆ ಗೊಬ್ಬರಗಳನ್ನ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ದಾವೆ. ಇದು ಸ್ಟ್ಯಾಂಡರ್ಡ್ ರೈತರು ಮಾಡುವಂತಹದ್ದು. ಇಲ್ಲಿ 10 ರಿಂದ 12, ಕೆಲವೊಂದು ಕಡೆ 14 ಮೆಟ್ರಿಕ್ ಟನ್ ಈಲ್ಡ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ನಾನು ಬೆಳಿಗ್ಗೆ ತಮ್ಮ ಏರಿಯಾದಲ್ಲಿರುವಂತಹ ಕೆಲವೊಂದು ರೈತರ ಜೊತೆಗೆ ಮಾತಾಡ್ತಿದ್ದೆ. ಸುಮಾರು 18 ರಿಂದ 20 ಟನ್ ಅಂತ ಇಳುವರಿನ ಹೇಳಿದ್ರು. ಎಕ್ಸಾಕ್ಟ್ ಆಗಿ ನನಗೆ ಗೊತ್ತಿಲ್ಲ. ಇನ್ನೊಂದು ಇಲ್ಲಿ ವಿಷಯ ಅಂತಂದ್ರೆ, ನಾವು ಕೆಲವೊಂದು ಬೆಳೆಗಳ ಮೇಲೆ ಪ್ರತಿ ಬೆಳೆ 1 ಮೆಟ್ರಿಕ್ ಟನ್ ದ್ರಾಕ್ಷಿ ಎಷ್ಟೊಂದು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅನ್ನ ತೆಗೆದುಕೊಳ್ಳುತ್ತೆ ಅದನ್ನು ಕೂಡ ಅಭ್ಯಾಸ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಆ ಅಭ್ಯಾಸಕ್ಕೂ NRC ಕೊಟ್ಟಿರುವಂತಹ ರೆಕಮೆಂಡೇಶನ್ಗೂ ಸಾಕಷ್ಟು ಒಂದು ವ್ಯತ್ಯಾಸ ಇರೋದ್ರಿಂದ
ಭಾರತದಲ್ಲಿ ನಾವು NRC ರೆಕಮೆಂಡೇಶನ್ ಅನ್ನ ಒಂದು ಬೇಸ್ ಆಗಿಟ್ಕೊಂಡು ನಾವು ನಮ್ಮ ಶೆಡ್ಯೂಲ್ ಗಳನ್ನ ಕೊಟ್ಟಿದೀವಿ. ಈ ಶೆಡ್ಯೂಲ್ಗಳು ಸಾಕಷ್ಟು 4 ವರ್ಷದಿಂದ ನಾಸಿಕ್ ಆಗಿರ್ಬೋದು, ಸಾಂಗ್ಲಿ ಆಗಿರ್ಬೋದು, ಈ ರೈತರು ಟೆಸ್ಟ್ ಮಾಡಿದ್ದಾರೆ. ನಾನು ನಮ್ಮ ಶೆಡ್ಯೂಲ್ ಅನ್ನ ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್, ಅಕ್ಟೋಬರ್ ಪ್ರೂನಿಂಗ್ ಮಾಡೋದಕ್ಕಿಂತ 15 ದಿವಸ ಮೊದಲು, ಬಿಫೋರ್ ಪ್ರೂನಿಂಗ್, ಫಾರ್ಮ್ಯಾಡ್ ಮ್ಯಾನ್ಯೂರ್ 5 ಮೆಟ್ರಿಕ್ ಟನ್, ಯಾಕಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಆಗಿರ್ಬೋದು, ನೀರಿನನ್ನು ಹಿಡಿದಿಟ್ಟುಕೊಳ್ಳುವಂತ ಕ್ಷಮತೆ ಅಲ್ಲಿ ಬೇಕಾಗುತ್ತೆ. ಆಮೇಲೆ SOP 50 kg 1 ಡೋಸು. ಆಮೇಲೆ ಜೊತೆಗೇನೆ ಈ ವರ್ಷ ನಾವು ಹೊಸ ಡೋಸ್ ಅನ್ನ ಕೊಟ್ಟಿದ್ದೀವಿ, ಪಾಲಿಸಲ್ಫೇಟ್ 100 kg. ಇದು ಪೊಟ್ಯಾಶ್ ಜೊತೆಗೇನೆ ಸಲ್ಫರ್, ಮ್ಯಾಗ್ನೇಷಿಯಂ ಮತ್ತು ಕ್ಯಾಲ್ಸಿಯಂ ಅನ್ನ ಬೆಳೆಯ ಶುರುವಾತಿನ ಹಂತದಲ್ಲಿ, ಮೊದಲು ಪ್ರೂನಿಂಗ್ ಗಿಂತ ಮೊದಲೇನೆ ಮಣ್ಣಿನಲ್ಲಿ ಹಾಕೋದ್ರಿಂದ ಈ ಗೊಬ್ಬರದ ವಿಶಿಷ್ಟತೆ ನಮಗೆ ಹೇಳಿದೆ. ಇದು ಸ್ಲೋ ರಿಲೀಸ್, ಆಮೇಲೆ ಒಂದು ವಿಶಿಷ್ಟ ರಿಲೀಸ್ ಪ್ಯಾಟರ್ನ್ ಇದೆ. ಹೀಗಾಗಿ ಮುಂದಿನ 3 ರಿಂದ 4 ತಿಂಗಳವರೆಗೂ ಈ ಒಂದು ರಿಲೀಸ್ ಏನಿದೆ, ರಿಲೀಸ್ ಪ್ಯಾಟರ್ನ್ ಬೆಳೆಗೆ ಈ ಸೆಕೆಂಡರಿ ನ್ಯೂಟ್ರಿಯೆಂಟ್ ಗಳನ್ನ ಪೂರೈಕೆ ಮಾಡುತ್ತೆ. ನೆಕ್ಸ್ಟ್ ಪ್ಲೀಸ್. ಯೂಶುವಲಿ 10-12 ದಿವಸಗಳಾದ ಮೇಲೆ ಈ ಒಂದು ಸ್ಟೇಜ್ ಕಾಣಿಸಿದ ಮೇಲೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಅನ್ನ ನಾವು ಅಪ್ಲೈ ಮಾಡೋಕೆ ಶುರು ಮಾಡ್ತೀವಿ, ಫರ್ಟಿಗೇಷನ್ ಅನ್ನು ಶುರು ಮಾಡ್ತೀವಿ. ನೆಕ್ಸ್ಟ್, ಇಲ್ಲಿ ನೋಡಿದ್ರೆ 5 ರಿಂದ 7 ಎಲೆಗಳ ಹಂತ ಬೆಳೆ ಬಂದಿರುತ್ತೆ ಅಕ್ಟೋಬರ್ ಪ್ರೂನಿಂಗ್ ಆದ ತಕ್ಷಣ. ಇಲ್ಲಿ ನಾವು ಪೆಕವೆಂಟ್ ಅನ್ನುವಂತ ಗೊಬ್ಬರನ 5 ಗ್ರಾಮ್ 1 ಲೀಟರ್ಗೆ ಇದಕ್ಕೆ ಸಿಂಪಡಿಸೋಕೆ ಕೊಡ್ತೀವಿ. ಯಾಕೆಂದ್ರೆ ಬೆಳೆಯಲ್ಲಿ ಬರುವಂತ ರೋಗಗಳನ್ನ ಇದಕ್ಕೆ ಒಂದು ಶಕ್ತಿಯನ್ನ ಕೊಡುತ್ತೆ, ಇಮ್ಯುನಿಟಿಯನ್ನ ಕೊಡುತ್ತೆ ಈ ಪೆಕವೆಂಟ್ ಗೊಬ್ಬರ, ಫಾಸ್ಫರಸ್ ಇರೋದ್ರಿಂದ. ಆಮೇಲೆ ಡೇಸ್ ಆಫ್ಟರ್ ಪ್ರೂನಿಂಗ್ 7 ದಿವಸ ಆದ್ಮೇಲೆ 5-45-5 ಫರ್ಟಿಫ್ಲೋ ಮತ್ತು 8 ಜಿಂಕ್ ಈ ಗೊಬ್ಬರನ 1 ಎಕರೆಗೆ 5 kg 1 ಡೋಸ್. ಈ ಯಾವ ರೀತಿಯಾಗಿ ಫರ್ಟಿಗೇಷನ್ ಮಾಡ್ಬೇಕು ಅಂತಂದ್ರೆ, ನೀವು ಎಷ್ಟು ದಿವಸಗಳಲ್ಲಿ ಹನಿ ನೀರಾವರಿನ ಚಾಲು ಮಾಡ್ತಿರೋ ಅದನ್ನ ತಾವು ಗುರಿಯಾಗಿಟ್ಕೊಂಡು ಫರ್ಟಿಗೇಷನ್ ಅನ್ನ ಮಾಡ್ಬೇಕು. ಆಮೇಲೆ ಎರಡನೇದು 13ನೇ ದಿವಸ ಮತ್ತೆ 5-45-5 ಅದು ಕೂಡ 5 kg. ಆಮೇಲೆ 20ನೇ ದಿವಸ 12-6-22 12 ಕ್ಯಾಲ್ಸಿಯಂ ಆಕ್ಸೈಡ್. ಈ ಒಂದು ಬೇರುಗಳಿಗೆ ದೃಢಪಡಿಸೋದಕ್ಕೆ ಕ್ಯಾಲ್ಸಿಯಂ ಬೇಕಾಗಿರೋದ್ರಿಂದ ಈ ಹಂತದಲ್ಲಿ ನಾವು ಈ ಗೊಬ್ಬರಗಳನ್ನ ಶಿಫಾರಸು ಮಾಡಿದ್ದೇವೆ. ನೆಕ್ಸ್ಟ್, ಆಮೇಲೆ 8 ರಿಂದ 9ನೇ ಎಲೆಗಳಂತ ಒಂದು ಸ್ಟೇಜು, ಅಲ್ಲಿ 25 ದಿವಸ ಪ್ರೂನಿಂಗ್ ಆದ ನಂತರ ಮತ್ತೆ ಫರ್ಟಿಫ್ಲೋ 12-6-22, 30ನೇ ದಿವಸ ಮತ್ತೆ 12-6-22, 35ನೇ ದಿವಸ ಫೆರಸ್ ಎಡಾ ಫಾರ್ಮ್ ನಲ್ಲಿ ಇದನ್ನ ನಾವು ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್, ಇಲ್ಲಿ 35 ದಿವಸ ಪ್ರೂನಿಂಗ್ ಆದ ತಕ್ಷಣ ಇಲ್ಲಿ ಮತ್ತೊಮ್ಮೆ 5-45-5 ಜಿಂಕ್, ಆಮೇಲೆ 40ನೇ ದಿವಸ ಮತ್ತೆ 5-45 ಜಿಂಕ್. ಯೂಶುವಲ್ ಆಗಿ ಈ ಸಮಯದಲ್ಲಿ ತಾವು 12-61 ಅಥವಾ 0-52 ಈ ಗೊಬ್ಬರಗಳನ್ನ ಯೂಶುವಲ್ ಶೆಡ್ಯೂಲ್ ನಲ್ಲಿ ತಾವು ನೋಡ್ತೀರಿ. ಇಲ್ಲಿ ನಾವು 5-45 ಶಿಫಾರಸ್ ಮಾಡಿದೀವಿ. ಅದ್ರ ಜೊತೆಗೇನೆ ಬೋರಾನ್ ಸ್ಪ್ರೇ, ಫ್ರೂಟ್ ವಂಟ್ ಸ್ಪ್ರೇ ಮತ್ತು ಪೆಕ್ವಂಟ್ ಸ್ಪ್ರೇ, ಈ 3 ಸ್ಪ್ರೇಗಳನ್ನ ಇಲ್ಲಿ ನಾವು ರೆಕಮೆಂಡ್ ಅನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಪ್ಲೀಸ್. ಬೆಳೆಯ 45ನೇ ದಿವಸದಿಂದ 50 ದಿವಸದವರೆಗೆ ಇಲ್ಲಿ ಪೆಕಾಸಿಡ್ ಮತ್ತು ಅಥವಾ ಮ್ಯಾಕ್ಫಾಸ್ ಈ 2 ಗೊಬ್ಬರಗಳನ್ನ ಕೊಟ್ಟಿದ್ದೀವಿ. ಯಾಕಂದ್ರೆ ಕೆಲವೊಂದು ಏರಿಯಾಗಳಲ್ಲಿ, ಭೌಗೋಳಿಕ ಕ್ಷೇತ್ರದಲ್ಲಿ ಮ್ಯಾಗ್ನೇಷಿಯಂನ ಕೊರತೆ ಇತ್ತು ಅಂದ್ರೆ ಮ್ಯಾಕ್ಫಾಸ್ ಅನ್ನ ರೆಕಮೆಂಡ್ ಕೊಟ್ಟಿದ್ದೀವಿ. ಮ್ಯಾಗ್ನೇಷಿಯಂನ ಕೊರತೆ ಇಲ್ಲ ಅಂದ್ರೆ ಪೆಕಾಸಿಡ್ ಅನ್ನ ನಾವು ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ದೀವಿ. ಅಥವಾ ಇನ್ನೊಂದು ಇಲ್ಲಿ ಕಾರಣ ಏನಿತ್ತಂದ್ರೆ, ಪೆಕಾಸಿಡ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಪ್ಲೈ ಆಗ್ತಾ ಇರ್ಲಿಲ್ಲ. ಹೀಗಾಗಿ ಪೆಕಾಸಿಡ್ ಮತ್ತು ಮ್ಯಾಕ್ಫಾಸ್ ಈ 2 ಗೊಬ್ಬರಗಳಲ್ಲಿ ಯಾವುದು ಮಾರ್ಕೆಟ್ ನಲ್ಲಿ ಇದೆಯೋ ಅದನ್ನು ಉಪಯೋಗ ಮಾಡಿ ಅಂತ ನಾವು ಹೇಳ್ತಿದ್ವಿ. ಬಟ್ ಅದು ತಪ್ಪು. ಯಾಕಂದ್ರೆ ಮ್ಯಾಗ್ನೇಷಿಯಂ ಬೇಕು ಅಂದ್ರೆ ಮಾತ್ರನೇ ಮ್ಯಾಕ್ಫಾಸ್ ಅನ್ನು ಉಪಯೋಗ ಮಾಡಬೇಕು. ಸದ್ಯಕ್ಕೆ ನಮ್ಮ ಹತ್ರ 2 ಗೊಬ್ಬರಗಳ ಸಾಕಷ್ಟು ಅವೈಲಬಿಲಿಟಿ ಇದೆ, ಉಪಲಬ್ಧ ಇದೆ. ಹೀಗಾಗಿ ತಾವು ವ್ಯವಸ್ಥಿತವಾಗಿ ಮ್ಯಾಗ್ನೇಷಿಯಂ ಕೊರತೆ ಇಲ್ಲ ಅಂದ್ರೆ ಪೆಕಾಸಿಡ್ ಅನ್ನ ಮಾತ್ರ ತಾವು ಉಪಯೋಗ ಮಾಡಬೇಕು. ಈ ಸ್ಥಳಗಳಲ್ಲಿ ನಾವು ಕೂಡ PTOL ಅನ್ನ ಮಾಡ್ತಾ ಇದ್ದೀವಿ. ಕೆಲವೊಂದು ರೈತರ 10 ರೈತರ ಈ ಬೇರೆ ಬೇರೆ ಸಮಯದಲ್ಲಿ PTOL ನಲ್ಲಿ ಕೊರತೆ ಇತ್ತು ಅಂದ್ರೆ ಮಾತ್ರ ಈ ಗೊಬ್ಬರನ ನಾವು ರೆಕಮೆಂಡ್ ಮಾಡ್ತೀವಿ. ಇಲ್ಲ ಅಂದ್ರೆ ರೆಕಮೆಂಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಒಂದು ಸ್ಟೇಜ್ ನಲ್ಲಿ ನಾವು ಪೆಕ್ವೆಂಟ್, ಬೋರಾನ್ ಮತ್ತು ಜಿಂಕ್ EDTA ಸ್ಪ್ರೇಗಳನ್ನು ಕೂಡ ರೆಕಮೆಂಡ್ ಮಾಡಿದೀವಿ ಫ್ಲವರ್ ಕ್ರ್ಯಾಕಿಂಗ್ ನಲ್ಲಿ. ನೆಕ್ಸ್ಟ್, ಈಗ 55 ದಿವಸದ ಬೆಳೆ ನಾವು ಪ್ರೂನಿಂಗ್ ಮಾಡಿದ ನಂತರ 55ನೇ ದಿವಸದಲ್ಲಿ ಡೇಸ್ ಆಫ್ಟರ್ ಪ್ರೂನಿಂಗ್ ನಲ್ಲಿ ಇದೀವಿ. ಅವಾಗ ಪೊಟ್ಯಾಷಿಯಂ ನೈಟ್ರೇಟ್ 13-0-45 ಇದು 1 ಡೋಸ್. ಆಮೇಲೆ 60ನೇ ದಿವಸಕ್ಕೆ ಇನ್ನೊಂದು ಡೋಸ್. ಇದನ್ನ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಬೆರಿ ಸೈಜ್ ಹೆಚ್ಚು ಮಾಡೋದಕ್ಕೆ ಮತ್ತು ಪೊಟ್ಯಾಶ್ ಬೇರೆ ಪೋಷಕಾಂಶಗಳನ್ನ ಅಪ್ಟೇಕ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಮತ್ತು ನೀರಿನ
ನೀರಿನ ಸಾಕಷ್ಟು ವ್ಯವಸ್ಥೆಯನ್ನ ಮಾಡೋದಕ್ಕೂ ಕೂಡ ಪೊಟ್ಯಾಶ್ ಸಹಕಾರಿ ಆಗೋದ್ರಿಂದ ಈ ಗೊಬ್ಬರನ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಮತ್ತೆ 60ನೇ ದಿವಸದಲ್ಲಿ ಕೂಡ ನೆಕ್ಸ್ಟ್ 65ನೇ ದಿವಸ ಇಲ್ಲಿ ತಾವು ನೋಡಿದ್ರೆ ಮ್ಯಾಕ್ಫಾಸ್ ಗೊಬ್ಬರನ ನಾವು ರೆಕಮೆಂಡ್ ಮಾಡಿದೀವಿ. ಯಾಕೆಂದ್ರೆ ಇಲ್ಲಿ ಮತ್ತೆ ಮ್ಯಾಗ್ನೇಷಿಯಂನ ರಿಕ್ವೈರ್ಮೆಂಟ್ ಬೆಳೆಯಲ್ಲಿ ಬರ್ತದೆ. ಹೀಗಾಗಿ ಮ್ಯಾಕ್ಫಾಸ್ 5 kg, ಆಮೇಲೆ 70ನೇ ದಿವಸ ಮತ್ತೊಂದು ಮ್ಯಾಕ್ಫಾಸ್, 75ನೇ ದಿವಸಕ್ಕೆ ಮತ್ತೊಂದು ಮ್ಯಾಕ್ಫಾಸ್, ಈ ರೀತಿಯಾಗಿ 3 ಮ್ಯಾಕ್ಫಾಸ್ ನ 5 ಕಿಲೋ ಪ್ರತಿ ಎಕರೆಗೆ ಇಲ್ಲಿ ಒಂದೊಂದು ಡೋಸ್ ಅನ್ನ ನಾವು ರಿಕ್ವೈರ್ಮೆಂಟ್ ಅನ್ನ ಕೊಟ್ಟಿದ್ದೀವಿ. ಯಾಕೆಂದ್ರೆ ಸುಮಾರು 65 ದಿವಸಗಳಾದ ಮೇಲೆ ಮತ್ತೆ ಬೇರುಗಳಲ್ಲಿ ಕೂಡ ನಿಶಕ್ತಿ ಶುರು ಆಗುತ್ತೆ. ಬೇರು ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ನಿಶಕ್ತಿ ಬರುತ್ತೆ. ಬೇರುಗಳಲ್ಲಿ ಮತ್ತೆ ಶಕ್ತಿ ತುಂಬಬೇಕಾದಂತ ಅವಶ್ಯಕತೆ ಇದೆ. ಆಮೇಲೆ ಫೋಲಿಯಾಸ್ ಡೆವಲಪ್ಮೆಂಟ್ ಅಂದ್ರೆ ಎಲೆಗಳನ್ನ ಮತ್ತೆ ಡೆವಲಪ್ಮೆಂಟ್ ಮಾಡೋದಂತದ್ದು, ಫ್ರೂಟ್ ಮ್ಯಾಚುರಿಟಿ, ವೇಟ್ ಸೈಜ್ ಮತ್ತು ಶುಗರ್ ಕಂಟೆಂಟ್, ಈ ಎಲ್ಲಾ ಕೆಲಸಗಳು ಒಂದು ಮಹತ್ವದ ಹಂತ ಆಗಿರೋದ್ರಿಂದ ಈ ಮ್ಯಾಕ್ಫಾಸ್ ಗೊಬ್ಬರನ ನಾವು ಇಲ್ಲಿ ರೆಕಮೆಂಡ್ ಮಾಡಿದೀವಿ. ನೆಕ್ಸ್ಟ್ 80, 85, 90, 95ನೇ ದಿವಸಗಳು. ಈಗ ನಾವು ದ್ರಾಕ್ಷೆ ಒಂದು ಕಾಯಿ ಚೆನ್ನಾಗಿ ಬಲಿತು ಪಕ್ವವಾಗುವಂತ ಸಮಯ. ಈಗ ಪೊಟ್ಯಾಶ್ ನ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ಟೇಬಲ್ ಮತ್ತು ರೆಸಿನ್ ಮಾಡುವಂತಹ ಇನ್ನೂ ಗೊಂದಲಗಳೇನಿದಾವೆ, ಅಲ್ಲಿ ಪೊಟ್ಯಾಶ್ ನ ಪ್ರಮಾಣ ಇನ್ನೂ ಹೆಚ್ಚಬೇಕು ಅನ್ನುವಂಥದ್ದು ಕೆಲವರದ ವಿಚಾರಗಳು. ಅದನ್ನು ನಾವು ಇದರಲ್ಲಿ ಫ್ಯಾಕ್ಟರ್ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದೀವಿ, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಫ್ಯಾಕ್ಟರಿಂಗ್ ಮಾಡೋಕೆ ನಮ್ಮ ರಿಸರ್ಚ್ ಇನ್ನು ಪುರಾವೆಗಳನ್ನ ಇಲ್ಲ. ಹೀಗಾಗಿ ನಾವು ಸ್ಟ್ಯಾಂಡರ್ಡ್ ರೆಕಮೆಂಡೇಶನ್ ಅನ್ನೇ ಫಾಲೋ ಮಾಡ್ತಾ ಇದ್ದೀವಿ. SOP, ಆಮೇಲೆ ಪೊಟ್ಯಾಷಿಯಂ ನೈಟ್ರೇಟ್, ಮತ್ತೆ SOP, ಕೊನೆಗೆ ಒಂದು ಪೊಟ್ಯಾಷಿಯಂ ನೈಟ್ರೇಟ್. ಈ ರೀತಿಯಾಗಿ ಯಾಕೆ ನಾವು ಬೇರೆ ಬೇರೆ ಪೊಟ್ಯಾಷಿಯಂ ನೈಟ್ರೇಟ್ ಮುಖಾಂತರ ಮತ್ತು SOP ಮುಖಾಂತರ ಕೊಡ್ತಿದೀವಿ ಅಂದ್ರೆ, ಸ್ವಲ್ಪ ಪ್ರಮಾಣದಲ್ಲಿ ಸಾರಜನಕ ಕೂಡ ನೈಟ್ರೇಟ್ ಫಾರ್ಮ್ ನಲ್ಲಿ ಬೇಕಾಗಿರೋದ್ರಿಂದ ನಾವು NOP ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಆದ್ರೆ ಕೆಲವೊಂದು ರೈತರ ಪ್ರಾಕ್ಟೀಸಸ್ NOP ಅಲ್ಲಿ ಬೇಡವೇ ಬೇಡ, ಸಾರಜನಕ ನಮಗೆ ಅಲ್ಲಿ ಬೇಕಾಗಿಲ್ಲ, ಹೀಗಾಗಿ ನಾವು ಪೊಟ್ಯಾಷಿಯಂ ಉಪಯೋಗ ಮಾಡ್ತೀವಿ ಅಂತಂದ್ರೆ ಅಲ್ಲಿ 10 kg ಪೊಟ್ಯಾಶ್ ಮತ್ತೆ 2ನೇ ಹಂತದಲ್ಲಿ ಕೂಡ 10 kg ಪೊಟ್ಯಾಷಿಯಂ ಕೊಡಬಹುದು. ಇಲ್ಲಿ ಸಾಕಷ್ಟು ಬೇರೆ ಬೇರೆ ವಿಚಾರಗಳ ರೈತರು ನಮ್ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದು ಭಾಗಗಳಲ್ಲಿ NOP ಬೇಡ, ಅಲ್ಲಿ SOP ನೇ ಹಾಕ್ತಿವಿ ಅಂತ ಅವ್ರಿಗೆ ಚೆನ್ನಾಗಿ ರಿಸಲ್ಟ್ಸ್ ಕೂಡ ಬಂದಿದ್ದಾವೆ. ಇದನ್ನ ನಾವು ಅಲ್ಲಿ ಟೆಸ್ಟ್ ಮಾಡ್ಕೋಬೇಕು. ಟೆಸ್ಟ್ ಮಾಡ್ಕೊಂಡ ಪ್ರಕಾರ SOP ಬೇಕು ಅಂದ್ರೆ ಇಲ್ಲಿ NOP ಆಪ್ಷನಲ್ ಇದೆ, ಅಲ್ಲಿ SOP ನ ಕೂಡ ನಾವು ಹಾಕೋಬಹುದು. ನೆಕ್ಸ್ಟ್ ಇಲ್ಲಿ ಮತ್ತೆ ನೋಡಿದ್ರೆ SOP, ಯಾಕೆಂದ್ರೆ ಇದು ಪರಿಪಕ್ವವಾಗಿ ಇಲ್ಲಿ ನಮಗೆ ದ್ರಾಕ್ಷಿಯ ಗಡದ ವೇಟ್ ಬೇಕಾಗುತ್ತೆ, ಜೊತೆಗೆ ಅಲ್ಲಿ ಸಕ್ಕರೆ ಅಂಶ ಹೆಚ್ಚಾಗ್ಬೇಕಾಗುತ್ತೆ. ಹೀಗಾಗಿ SOP ಅಲ್ಲಿ ನಾವು ಪೆಕಾಸಿಡ್ ಅನ್ನ ಮತ್ತೆ 105ನೇ ದಿವಸದಲ್ಲಿ, 115ನೇ ದಿವಸದಲ್ಲಿ ಮತ್ತೆ ಪೆಕಾಸಿಡ್ ಗೊಬ್ಬರದ ರೆಕಮೆಂಡೇಶನ್, ಈ ಶಿಫಾರಸನ್ನು ನಾವು ಮಾಡಿದೀವಿ. ಕ್ವಾಲಿಟಿ ಈಲ್ಡ್ ಬೇಕಾದ್ರೆ ಈ ರೀತಿಯಾದಂತಹ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ನಾನ್ ತಮಗೆ ಹೇಳಿದಂತ ದಿವಸಗಳ ಕ್ಯಾಲೆಂಡರ್ ಅನ್ನ ಇದನ್ನ ಮರಾಠಿಯಲ್ಲಿದೆ, ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಮೊದಲನೆಯ 15 ದಿವಸಗಳ ಪ್ರೂನಿಂಗ್ ಗಿಂತ ಮೊದಲು ಹಾರ್ವೆಸ್ಟಿಂಗ್ ಪ್ರಕಾರ ಯಾವ ಗೊಬ್ಬರಗಳನ್ನ ಯಾವ ರೀತಿಯಾಗಿ ಕೊಡ್ಬೇಕು ಅಂತ ಫರ್ಟಿಗೇಷನ್ ಶೆಡ್ಯೂಲ್ಸ್ ಕೂಡ ನಾವು ಮಾಡ್ಕೊಂಡಿದೀವಿ. ಈ ಫರ್ಟಿಗೇಷನ್ ಶೆಡ್ಯೂಲ್ ನಲ್ಲಿ ಏರಿಯಾ ಸ್ಪೆಸಿಫಿಕ್ ಆಗಿ ತಮ್ಮ ಜೊತೆಗೆ ಚರ್ಚೆ ಮಾಡಿದ ನಂತರ 5-10% ಏನಾದ್ರು ಚೇಂಜಸ್ ಬೇಕಾಗಿದ್ರೆ ನಮ್ಮ ಅಗ್ರೋನಮಿಸ್ಟ್ ಜೊತೆಗೆ ಮಾತಾಡಿ ಆ ಚೇಂಜಸ್ ಗಳನ್ನ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಮಾಡ್ಕೋಬಹುದು. ಯಾಕೆಂದ್ರೆ ಇದು ನಮ್ಮ ಸಾಕಷ್ಟು ಹೆಚ್ಚಿನ ಅನುಭವ ಅಂತಂದ್ರೆ ಮಹಾರಾಷ್ಟ್ರ ನಾಸಿಕ್ ಮತ್ತು ಸಾಂಗ್ಲಿ ರೈತರ ಅನುಭವದ ಮೇಲೆ ಈ ಶೆಡ್ಯೂಲ್ ಅನ್ನ ನಾವು ತಯಾರು ಮಾಡಿದೀವಿ. ಕರ್ನಾಟಕದಲ್ಲಿ ಇನ್ನೂ ನಮ್ಮ ಅಗ್ರೋನಮಿ ಟೀಮ್ ಸಾಕಷ್ಟು ಕೆಲಸ ಮಾಡಿಲ್ಲ. ಸೇಲ್ಸ್ ಇದೆ, ಆದ್ರೆ ಅಗ್ರೋನಮಿ ಟೀಮ್ ಕರ್ನಾಟಕದ ರೈತರ ಜೊತೆಗೆ ಕೆಲಸ ಮಾಡಿಲ್ಲ. ಅದು ನಮ್ಮ ಲಿಮಿಟೇಷನ್ ಇರ್ಬೋದು, ಅದೊಂದು ನಮ್ ಕೊರತೆ ಇರ್ಬೋದು. ಆದ್ರೆ ಬರುವಂತ ಈ ಸೀಸನ್ ನಲ್ಲಿ ಕರ್ನಾಟಕದ ಈ ಜಮಖಂಡಿ ಆಗಿರ್ಬೋದು, ತಿಕೋಟ ಆಗಿರ್ಬೋದು, ಈ ಭಾಗದಲ್ಲೂ ಕೂಡ ನಮ್ಮ ಅಗ್ರೋನಮಿಸ್ಟ್ ಸಂಚಾರ ಮಾಡಿ ತಿರುಗಾಡಿ ಅಲ್ಲಿನ ಕೆಲವೊಂದು ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿನ ಸಾಯಿಲ್ ಟೆಸ್ಟ್ ಗಳನ್ನ ನೋಡಿ ಹೆಚ್ಚು ಕಡಿಮೆ ಮಾಡಬೇಕಾದಂತ ಗೊಬ್ಬರಗಳ ಶಿಫಾರಸನ್ನ ನಾವು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನು ಮುಖ್ಯವಾಗಿ ಜಿಂಕ್ ಡೆಫಿಷಿಯನ್ಸಿ ಬಗ್ಗೆ ಕೆಲವೊಂದು ಹೇಳ್ಬೇಕು ಅಂದ್ರೆ, ಈ ರೀತಿಯಾದಂತ ದ್ರಾಕ್ಷೆಯ ಗೊಂಚಲು ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಅನ್ಯೂನಿಫಾರ್ಮ್ ಗ್ರೋತ್ ಇದ್ರೆ ಜಿಂಕ್ ಡೆಫಿಷಿಯನ್ಸಿ ಅಂತ ನಾವು ಹೇಳ್ತೀವಿ. ಇದಕ್ಕಾಗಿನೇ ನಾವು 5-45-5 ಈ ಗೊಬ್ಬರ ಜೊತೆಗೆ 8% ಚಿಲೇಟೆಡ್ ಜಿಂಕ್ ಅನ್ನ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಕರ್ನಾಟಕದ ನಿಮ್ಮ ಪರಿಸರ ಜಿಂಕ್ ಡೆಫಿಷಿಯನ್ಸಿ ಆಗಿದೆ. ನಾನು ಸುಮಾರು ವರ್ಷಗಳ ಹಿಂದೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅನ್ನು ಕೂಡ ನೋಡಿದ್ದೆ. ಈ ರೀತಿಯಾದಂತಹ ಗೊನೆಗಳು ಬೇಡ ಅಂದ್ರೆ ನಾವು 5-45-5 ಜೊತೆಗೆ ಜಿಂಕ್ ಇರೋದ್ರಿಂದ ಅದನ್ನು ಉಪಯೋಗ ಮಾಡಬೇಕು. ನೆಕ್ಸ್ಟ್ ಅದೇ ಜಿಂಕ್ ಡೆಫಿಷಿಯನ್ಸಿ, ಅನ್ಇವನ್ ಗ್ರೋತ್ ಇದ್ರೆ ಇಟ್ ಇಸ್ ಫ್ರಮ್ ದ ಜಿಂಕ್ ಡೆಫಿಷಿಯನ್ಸಿ. ಇನ್ನೊಂದು ಮುಖ್ಯವಾದಂತಹ ಒಂದು ವಿಷಯ ವಿಜಾಪುರದ ಬಗ್ಗೆ ಹೇಳ್ಬೇಕು ಅಂದ್ರೆ, ಕ್ಯಾಲ್ಸಿಯಂ
ಒಂದ್ ಕಡೆಗೆ ನಾವು ಹೇಳ್ತೀವಿ ಕ್ಯಾಲ್ಸಿಯಂನ ಕೊರತೆ ಇದೆ ಅಂತೀವಿ, ಇನ್ನೊಂದ್ ಕಡೆಗೆ ಕ್ಯಾಲ್ಸಿಯಂನ ಮಣ್ಣು ಸಾಯಿಲ್ ಟೆಸ್ಟ್ ನಲ್ಲಿ ಕ್ಯಾಲ್ಸಿಯಂನ ಪ್ರಮಾಣ ಕೆಲವೊಂದ್ ಕಡೆಗೆ ಬಹಳ ಜಾಸ್ತಿ ಇದೆ. ಕ್ಯಾಲ್ಸಿಯಂ ಚುನ್ಕಡಿ ಜಾಸ್ತಿ ಇರ್ಬೇಕಾದ್ರೆ ಅದ್ರ ಜೊತೆಗೇನೆ pH ಜಾಸ್ತಿ ಇತ್ತು ಅಂದ್ರೆ ಬೋರಾನಿನ ಅಪ್ಟೇಕ್ ಕಡಿಮೆ ಆಗುತ್ತೆ. ಬೋರಾನ್ ಬೆಳೆಗೆ ನಮ್ಮ ದ್ರಾಕ್ಷಿಗೆ ಸಿಗೋದಿಲ್ಲ. ಬೋರಾನ್ ಸರಿಯಾಗಿ ಸಿಗದೆ ಇದ್ರೆ ಈ ಗೊಂಚಲುಗಳಲ್ಲಿ ಅಥವಾ ದ್ರಾಕ್ಷಿ ಹಣ್ಣು ಸರಿಯಾಗಿ ಬೆಳವಣಿಗೆಯನ್ನ ಆಗೋದಿಲ್ಲ. ಹೀಗಾಗಿ pH ಅನ್ನ ಮೇಂಟೈನ್ ಮಾಡಿಕೊಂಡು ಕ್ಯಾಲ್ಸಿಯಂ ಯುಕ್ತವಾದಂತಹ ಗೊಬ್ಬರಗಳು ಎಷ್ಟು ಬೇಕೋ ಅಷ್ಟೇ ಗೊಬ್ಬರನ ನಾವು ಅಲ್ಲಿ ಕೊಡಬೇಕು. ಇದೊಂದು ಜನರಲ್ ರೆಕಮೆಂಡೇಶನ್. ಇದ್ರ ಜೊತೆಗೇನೆ ಅತ್ಯಂತ ಮಹತ್ವದ್ದು ಅಂದ್ರೆ ಸಾಯಿಲ್ ಟೆಸ್ಟ್ ಅನ್ನ ನೋಡಿದ ಮೇಲೆ pH ಯಾವ ರೀತಿಯಾಗಿದೆ, ಯಾವ ಗೊಬ್ಬರಗಳ ಕಡಿಮೆ ಇದೆ ಅದನ್ನ ನೋಡ್ಕೊಂಡು ನಾವು ರೆಕಮೆಂಡೇಶನ್ ಇನ್ನೂ ಫೈನ್ ಟ್ಯೂನ್ ಮಾಡುವಂತ ಒಂದು ಅವಕಾಶ ಇದೆ. ಇದಕ್ಕಾಗಿ ತಮ್ಮ ಗ್ರೂಪ್ ನಲ್ಲಿರುವಂತಹ 8-10 ಜನರ ಸಾಯಿಲ್ ಟೆಸ್ಟ್ ಆಗಿರ್ಬೋದು, ಅಥವಾ ನಮ್ಮ ಎಗ್ರೋನಮಿಸ್ಟ್ ಮುಂದಿನ ತಿಂಗಳಲ್ಲಿ ಕೋವಿಡ್ ಸ್ವಲ್ಪ ಅಲೌ ಮಾಡಿದ್ರೆ ಮುಂದಿನ ತಿಂಗಳಲ್ಲಿ ಅಲ್ಲಿ ವಿಸಿಟ್ ಮಾಡಿ pH ಅನ್ನು ಕೂಡ ನಾವು ಸ್ಥಳದಲ್ಲೇ ಚೆಕ್ ಮಾಡಬಹುದು. ಇದನ್ನೆಲ್ಲ ಮಾಡಿ ಇನ್ನೂ ಉತ್ತಮವಾದಂತಹ ಒಂದು ಶಿಫಾರಸನ್ನ ನಾವು ತಮಗೆ ಕೊಡುವಂತಹ ಸರ್ವಿಸ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ನೆಕ್ಸ್ಟ್, ಇದು ನಮ್ಮ ದ್ರಾಕ್ಷಿ ಬೆಳೆಗಳ ಮೇಲೆ, ನಮ್ಮ ಅನುಭವದ ಮೇಲೆ, ನಮ್ಮ ಪ್ರಾಡಕ್ಟ್ ಗಳನ್ನ ಅಭ್ಯಾಸ ಮಾಡಿದ ಮೇಲೆ ನಾವು ಕೊಟ್ಟಿರುವಂತಹ ಒಂದು ರೆಕಮೆಂಡೇಶನ್. ತಮ್ಮ ಏನಾದ್ರೂ ಪ್ರಶ್ನೆಗಳು, ಸಲಹೆಗಳು ಇದ್ರೆ ತಾವು ಚರ್ಚೆ ಮಾಡಬಹುದು. ನಿರೀಕ್ಷಾ? ನೋ ಕ್ವೆಶನ್ಸ್, ಪ್ರಶ್ನೆಗಳು ಇಲ್ಲ. ಹಲೋ, ಕ್ಯಾನ್ ಯು ಹಿಯರ್ ಮೀ? ಯಾ ಯುವರ್ ವಾಯ್ಸ್ ಇಸ್ ಓಪನ್ ಕ್ವೆಶನ್ಸ್. ಯಾ ಚಾಟ್ ನಲ್ಲಿ ಯಾವುದಿಲ್ಲ. ಇಲ್ಲ, ಚಾಟ್ ಇಲ್ಲ. ಇಲ್ಲಿ ನಮ್ ಅಟೆಂಡೀಸ್ ನಮ್ ಅಟೆಂಡೀಸ್ ದಾಗ ಮಲ್ಲು ಅವ್ರಂತ ಹೇಳಿ ಇದ್ದಾರ, ಅವ್ರಿಗೆ ಅಲೌ ಟು ಟಾಕ್ ಮಾಡ್ತೀನಿ. ಓಕೆ. ಮಲ್ಲು ಅವ್ರೆ, ನಿಮ್ಗ ಕೆಳಗ ಮ್ಯೂಟ್ ಅನ್ಮ್ಯೂಟ್ ಬಟನ್ ಕಾಣಿಸ್ತಾ ಇದ್ರೆ ಅಥವಾ ಸ್ಕ್ರೀನ್ ಮೇಲೆ ಮ್ಯೂಟ್ ಅನ್ಮ್ಯೂಟ್ ಬಟನ್ ಕಾಣಿಸ್ತಾ ಇದ್ರೆ ಪ್ಲೀಸ್ ಆಸ್ಕ್ ಯು ಕ್ವೆಶನ್. ಎಸ್, ಕೇಳಿ ಸರ್. ಸರ್, ಇವಾಗ ನಮ್ ಪ್ಲಾಟ್ ಅಲ್ಲಿ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳಿ ಬರ್ತಾ ಇದೆ ಸರ್. ಇವಾಗ ಅದಕ್ಕೆ ಯಾವ ರೀತಿ ನಾವು ಕಂಟ್ರೋಲ್ ತಗೋಬೇಕು ಸರ್ ಅದನ್ನ? ಜಾಸ್ತಿ ಇದೆ ಅಂತಂದ್ರೆ ನಾನು ನಿಮ್ಗೆ ಹೇಳಿದೆ, NRC ಕೊಟ್ಟಿರುವಂತಹ ಸ್ಟ್ಯಾಂಡರ್ಡ್ ಗೈಡ್ ಲೈನ್ ಅಲ್ಲಿ ಜಾಸ್ತಿ ಸಾರಜನಕ ಇದ್ರೂ ಕೂಡ ಶೆಡ್ಯೂಲ್ ನಲ್ಲಿ ನಾವು ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದೀವಿ, ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದೀವಿ. ಓಕೆ, ನಿಮ್ಮ ಟೆಸ್ಟ್ ರಿಪೋರ್ಟ್ ಅನ್ನ ನಮ್ಗೆ ಕಳಿಸಿದ್ರೆ ನಮ್ ನಂಬರ್ ಅನ್ನ ಕೊಡ್ತೀವಿ. ನಾನು ನಿಮ್ಮ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅನ್ನ ಕಳಿಸಿದ್ರೆ ನಾವು ಕೊಟ್ಟಿರುವಂತಹ ಶೆಡ್ಯೂಲ್ ಗೆ ಮತ್ತೆ ನಾವು ಕರೆಕ್ಷನ್ ಮಾಡಿ ನಿಮ್ಗೆ ಶೆಡ್ಯೂಲ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸರಿ ಸರ್. ಸರ್, ಅದೊಂದಾಯ್ತು ಸರ್. ಇವಾಗ ಕೆಲಸ ಅಂತ ಯಾಕಂದ್ರೆ ಏನ್ ಕರಿತೀವಲ್ಲ ಸರ್, ಜಾಸ್ತಿ ಚಿಗುರ್ ಬರ್ತಾ ಇದೆ ಸರ್. ಇವಾಗ ನೈಟ್ರೋಜನ್ ಮೇಲಿಂದ ಕೊಟ್ಟಿಲ್ಲ ಅಂದ್ರೂ ಜಾಸ್ತಿ ಚಿಗುರು ಬರ್ತಾ ಇದೆ ರೀ. ಅದನ್ನ ತೋರಿಸಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇದೆ ರೀ, ಅದನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಸಜೆಷನ್ ಕೊಡ್ತಾ ಇದಾರೆ ಸರ್ ಅವರು. ನಾನು ಅದೇ ನಿಮ್ಗೆ ಹೇಳಿದೆ, ಯಾಕಂದ್ರೆ ನೀವು ನಾವು ನೋಡಿದ್ರೆ ಸಾಕಷ್ಟು ಸಾರ್ವಜನಿಕ ಆಫೀಸಿಯಲಿ ರೆಕಮೆಂಡೆಡ್ ಇದ್ರು ಕೂಡ ರೈತರು ಉಪಯೋಗ ಮಾಡೋದಿಲ್ಲ. ನಾವು ಅದೇ ಪ್ರಮಾಣ ನಾವು ಶೆಡ್ಯೂಲ್ ಗಳನ್ನು ಕೂಡ ನಾವು ಚೇಂಜ್ ಮಾಡ್ಕೊಳ್ತಾ ಬಂದಿದ್ದೀವಿ. ನಿಮ್ಮ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅನ್ನ ಕೊಟ್ಟು ಆಮೇಲೆ ನಿಮ್ ಚಿಗುರುಗಳೇನ್ ಬರ್ತಾ ಇದಾವಲ್ಲ ಅದೊಂದು ಫೋಟೋ ನಮಗ್ ಕಳಿಸಿ, ನಮ್ಮ ಎಗ್ರೋನಮಿಸ್ಟ್ ಅದನ್ನ ಅಭ್ಯಾಸ ಮಾಡಿ ಯಾವ ರೀತಿಯಾಗಿ ಫರ್ಟಿಗೇಷನ್ ಶೆಡ್ಯೂಲ್ ನಲ್ಲಿ ಇನ್ನೂ ಏನನ್ನ ಕಡಿಮೆ ಮಾಡೋಕ್ ಸಾಧ್ಯನೋ ಅದನ್ನು ಮಾಡಿ ತಮಗೆ ಕಳಿಸುವಂತ ವ್ಯವಸ್ಥೆನ ಮಾಡ್ತೀವಿ ನಾವು. ಹಲೋ, ಎಸ್ ಪ್ಲೀಸ್. ಸರ್ ನಮಸ್ಕಾರ, ನಾನು ಸುನಿಲ್ ಕದಮ್ ಮಾತಾಡೋದ್ರಿ. ಹೇಳಿ ಸರ್. ಸರ್, ನಂದೇನ್ ಕ್ವಶನ್ ಅಂದ್ರೆ ಸರ್, ಸುಮಾರು ನಮ್ ರೈತರ ನಮ್ ಭಾಗದಲ್ಲಿ ಸರ್ ಒಂದು 20 ವರ್ಷದಿಂದ ಸರ್ ಈ ಫರ್ಟಿಗೇಷನ್ ಅಂದ್ರೆ 1919, ಆಮೇಲೆ 12-0, 52-34, ಆಮೇಲೆ 13-0-45, 00-50 ಈ ರೀತಿ ಯೂಸ್ ಮಾಡ್ಕೋತ ಬರ್ತಾ ಇದಾರೆ ಸರ್. ಕರೆಕ್ಟ್. ಬಟ್ ಈಗೇನ್ ಸರ್, ನೀವು ನ್ಯೂ ಗ್ರೇಡಿಯಂಟ್ ಅಂದಿರಲ್ಲ ಸರ್ ಈಗ. ಬಟ್ ಇದು ಯಾವಾಗ ಬಿಡ್ಬೇಕು, ಅಥವಾ ಈಗ ನಾವು 99 ಜಾಗದಲ್ಲಿ ಯಾವ್ದು ಬಿಡ್ಬೇಕು, ಅಥವಾ 1261 ಜಾಗದಲ್ಲಿ ಯಾವ ಗ್ರೇಡ್ ಬಿಡ್ಬೇಕು, ಆಮೇಲೆ 052 ಗ್ರೇಡ್ ದಲ್ಲಿ ಯಾವ ಗ್ರೇಡ್ ಬಿಡ್ಬೇಕು, ಆಮೇಲೆ 13-0-45 ಬಾಜು ನಿಮ್ದು ಯಾವ ಗ್ರೇಡ್ ಬಿಡ್ಬೇಕು ಅಂದ್ರೆ ಸರ್, ಆ ಮಾಲಿಕ್ಯೂಲ್ಕ ಈ ಮಾಲಿಕ್ಯೂಲ್ಕ ಏನ್ ವ್ಯತ್ಯಾಸ ಐತಿ? ಮತ್ ಈಗೇನ್ ಸರ್ ನಮ್ಮ ರೆಗ್ಯುಲರ್ ಚಾರ್ಟ್ ಹೆಂಗಿದೆ ಸರ್ ರೈತರದು, ಅಪ್ ಟು ಪ್ರೂನಿಂಗ್ ಮಾಡಿದ್ಮೇಲೆ 30 ದಿವಸ ತನಕ 99 ಬಿಡ್ತಾರೆ ಸರ್. ಓಕೆ.
ಆಮೇಲೆ 30 ಡೇಸ್ ಆದ್ಮೇಲೆ ಸರ್ ಒಂದು 15 ಡೇಸ್ ತನಕ 1261 ಜೀರೋ ಬಿಡ್ತಾರೆ ಸರ್. ಆಮೇಲೆ ಸ್ವಲ್ಪ 2 mm ಕಾಳು ಸೈಜ್ ಬಂದಾಗ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಕಾಳು ದಬ್ಬೇಕಂತ 13-0-45 ಕೊಡ್ತಾರೆ ಸರ್. ಇಲ್ಲ ಅಂದ್ರೆ 0-50-34 ಕೊಡ್ತಾರೆ ಸರ್. ಕರೆಕ್ಟ್. ಬಟ್ ನೀವೇನ್ ಈಗ ಜಸ್ಟ್ ಹೊಸ ಚಾರ್ಟ್ ಏನ್ ಮಾಡ್ತಾ ಇದ್ರಲ್ಲ ಸರ್, ಹಾ 19 ಬಾರ್ ಇದರ ಬದಲಿಗೆ ಯಾವ್ದು ಬಿಟ್ರೆ ಇದಕ್ಕೆ ಯೋಗ್ಯ ಆಗ್ತೈತಿ ಅನ್ನೋದು ಸ್ವಲ್ಪ ನಮ್ಮ ರೈತರಿಗೆ ಒಂದು ಚಾರ್ಟ್ ಮಾಡ್ಬೇಕು ಸರ್ ನೀವು. ಮಾಡೋಣ್ರಿ ಅದನ್ನ. ಆದ್ರೆ ನನ್ನ ವಿಚಾರ ಏನಂತಂದ್ರೆ, ಈಗ 19 12 051 ಈ ಗೊಬ್ಬರಗಳನ್ನ ನಾವು ಉಪಯೋಗ ಮಾಡ್ಕೊತ ಬಂದಿದೀವಿ, ಕರೆಕ್ಟ್? ಹಾ ಸರ್. ನಾವು ಇದನ್ನ ಹೆಂಗ್ ನೋಡ್ತಾ ಇದೀವಿ ಅಂದ್ರೆ, ಬೆಳೆಯ ಪೂರ್ಣ ಜೀವದ ಅವಧಿ, ಜೀವ ಅಂದ್ರೆ ಕ್ರಾಪ್ ಲೈಫ್ ಸೈಕಲ್ ಅಂತ ಏನ್ ಹೇಳ್ತೀವಿ, ಶುರುವಾತಿನಿಂದ ಕೊನೆವರೆಗೂ ಬೇರೆ ಬೇರೆ ಹಂತಗಳಲ್ಲಿ ಬೆಳೆ ಏನ್ ಕೆಲಸ ಮಾಡುತ್ತೆ. ಶುರುವಾತಿಗೆ ಬೆಳೆ ಏನ್ ಮಾಡುತ್ತೆ ರೀ ಕೆಲಸ? ನಮ್ ಫರ್ಟಿಗೇಷನ್ ಗೊಬ್ಬರ ಅಂದ್ರೆ ಏನು? ನಾವು ಕೊಡುವಂತ ಮೆಸೇಜ್ ಬೆಳೆಗೆ, ಕರೆಕ್ಟ್ ಸರ್? ನಾವು ಬೆಳೆಗೆ ಮೆಸೇಜ್ ಕೊಡ್ತೀವಿ, ನೀನ್ ಈ ಕೆಲಸ ಶುರು ಮಾಡು, ಅಥವಾ ನೀನ್ ಮಾಡ್ತಾ ಇರೋ ಕೆಲಸಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ. ನೀವು ಅದನ್ನ 15 ಪೈಸಾ ಪೋಸ್ಟ್ ಕಾರ್ಡು ಕಳಿಸಬಹುದು ಅಥವಾ ವಾಟ್ಸ್ಆಪ್ ಮೆಸೇಜ್ ಕಳಿಸಬಹುದು, ರೈಟ್? ನಾವು ಒಂದು ಮೆಸೇಜ್ ಕೊಡ್ತಾ ಇದೀವಿ. ನಾನು ಶುರುವಾತಿಗೆ ನಾವು 5:45 ಯಾಕೆ ಹಾಕಿದೀವಿ, 19 ಯಾಕೆ ಹಾಕಿಲ್ಲ ಅಂತಂದ್ರೆ, ಶುರುವಾತಿಗೆ ಬೇರುಗಳು ಬೆಳಿಬೇಕಂದ್ರೆ ಫಾಸ್ಫರಸ್ ಬೇಕು ಹೆಚ್ಚಿನ ಪ್ರಮಾಣದಲ್ಲಿ, ಆಮೇಲೆ ಜಿಂಕ್ ಬೇಕು, ಅಲ್ಲಿ ಸಾರಜನಕದ ರಿಕ್ವೈರ್ಮೆಂಟ್ ಇಲ್ಲ, ಆಮೇಲೆ ಪೊಟ್ಯಾಷಿಯದ ರಿಕ್ವೈರ್ಮೆಂಟ್ ಜಾಸ್ತಿ ಇಲ್ಲ. ಹೀಗಾಗಿ ನಾವು 5 ಕೊಟ್ಟಿದೀವಿ ಸಾರಜನಕ, ಆಮೇಲೆ 5 ಪೊಟ್ಯಾಶ್, ಆದ್ರೆ 45 ನಾವು ಅಲ್ಲಿ ಗೊಬ್ಬರನ ಕೊಟ್ಟಿದೀವಿ. ಈಗ ನೀವು 19 ಏನ್ ಹೇಳ್ತಾ ಇದೀರಾ ಸರ್, ಅದನ್ನ ನೀವು ಮಹಾರಾಷ್ಟ್ರದಲ್ಲಿ ನೋಡಿದ್ರೆ 13-40 ಜನ ಉಪಯೋಗ ಮಾಡ್ತಾ ಇದ್ದಾರೆ. 19 ಬದಲಾಗಿ 19 ಆಲ್ಮೋಸ್ಟ್ ಗ್ರೇಪ್ ನಲ್ಲಿ ಇವತ್ತು ಇಲ್ಲೇ ಇಲ್ಲ. 19 ಉಪಯೋಗ ಯಾರು ಮಾಡೋದಿಲ್ಲ ಸರ್. ನಮ್ಮ ಭಾಗದಲ್ಲಿ ಇದೆ ಸರ್, ಕರ್ನಾಟಕ. ಐ ಅಗ್ರಿ. ಯಾಕಂತಂದ್ರೆ ಅಲ್ಲಿ ನಮ್ಗೆ ಏನ್ ಬೇಕಾಗಿತ್ತು ಅಂದ್ರೆ ಹೆಚ್ಚು ಬೇರುಗಳನ್ನ ನಾವು ಬೆಳೆಸ್ಬೇಕು. ಅವಾಗ ನಾವು ಈ 13-40 ಅದರ ಬದಲಿಗೆ ನಾವು 5-45 ಗೊಬ್ಬರನ ಕೊಟ್ಟಿದೀವಿ, ರೈಟ್? ಆಮೇಲೆ ಈ ರೀತಿಯಾಗಿ ರೈತರು ಎರಡೂ ಪ್ರಾಕ್ಟೀಸ್ ಅನ್ನ ಮಾಡಿದ್ದಾರೆ. 13-43 13-40 ಒಂದು ಪ್ಲಾಟ್ಗೆ, 5-45 ಇನ್ನೊಂದು ಪ್ಲಾಟ್ಗೆ. ಈ ಎರಡು ಕೊಟ್ಟು ಕಂಪೇರ್ ಮಾಡಿ ಆಮೇಲೆ 5-45 ಇದರ ಪರಿಣಾಮ ಚೆನ್ನಾಗಿ ಬಂದಿರೋದ್ರಿಂದ ಈ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ತಾವು ಕೂಡ ಟೋಟಲ್ ಪ್ಲಾಟ್, ಯಾಕಂದ್ರೆ ಹೊಸ ಶೆಡ್ಯೂಲ್ ಇದೆ, ರೈಟ್? ಹೀಗಾಗಿ ತಮ್ಮ ಒಂದು ಪ್ಲಾಟಿಗೆ 5-45 ಉಪಯೋಗ ಮಾಡಿ ನೋಡಿ, ಇನ್ನೊಂದು ಕಡೆಗೆ 19 ಉಪಯೋಗ ಮಾಡಿ ನೋಡಿ. ಬೆಳೆ ತಮ್ಗೆ ಹೇಳುತ್ತೆ ಯಾವ್ದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಬರಬರಿ ಸರ್. Q&A ದಲ್ಲಿ ಒಂದ್ ಪ್ರಶ್ನೆ ಇದೆ. ಹನುಮಂತ್ ಅವ್ರಂತ ಅವ್ರದ್ದು ಪ್ರಶ್ನೆ ಇದೆ, ನೀವು ಓಪನ್ ಮಾಡಿ ರೀಡ್ ಮಾಡ್ಬೋದು ಅದನ್ನ ಚಾರ್ಟ್ ನಲ್ಲಿ. ಅಲ್ಲಲ್ಲ, Q&A. ನೀವು ಹೇಳಿದ್ದ ಗೊಬ್ಬರ ಕರ್ನಾಟಕದಲ್ಲಿ ಸಿಗುತ್ತದೆ ಅಂತ ಕೇಳಿದ್ರೆ ಸರ್? ಹಾ, ಸಿಗುತ್ತದೆ ಸರ್. ತಮ್ಮ ಹತ್ರ ತಾವು 2-3 ಅಲ್ಲಿ ನಮ್ಮ ಡೀಲರ್ಸ್ ಗಳು ಕೂಡಿದ್ದಾರೆ. ತಮ್ಮ ಸಂಸ್ಥೆಗೆ ನಾನು ನಮ್ಮ ಅಲ್ಲಿರುವಂತ ಡೀಲರ್ಗಳ ಲಿಸ್ಟ್ ಅನ್ನ ಕೊಟ್ಟು ಕಳಿಸ್ತೀನಿ. ತಾವು ಅಲ್ಲಿ ಗೊಬ್ಬರಗಳನ್ನ ತೆಗೆದುಕೋಬಹುದು. ಓಕೆ ಸರ್. Q&A ನಲ್ಲಿ, ಸರ್ ಮಣ್ಣಿನ ಪರೀಕ್ಷೆ ಹೇಗೆ ಮಾಡುವುದು ನಮಗೆ ತಿಳಿಸಿ, ಮತ್ತು ಮಣ್ಣು ಪರೀಕ್ಷೆ ಮಾಡಿ ಕೊಡುತ್ತೀರಾ? ಅದರ ಪರೀಕ್ಷೆ ಮಾಡಲು ಎಷ್ಟು ಖರ್ಚು ಬರುತ್ತದೆ? ಅದನ್ನು ನಾವು ಕೊಡುತ್ತೇವೆ. ಮಣ್ಣಿನ ಪರೀಕ್ಷೆ ಬಗ್ಗೆ ಒಂದು ಸೆಪರೇಟ್ ಆಗಿ ವೇಳೆ ಬೇಕಾಗತ್ತೆ, ಅದನ್ನ ಕಂಪ್ಲೀಟ್ ಆಗಿ ತಗೋಬೇಕು ಅಂತಂದ್ರೆ. ಸದ್ಯಕ್ಕೆ ನಮ್ಮಲ್ಲಿ ಸಾಯಿಲ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಇಲ್ಲ. ಆದ್ರೆ ಬರುವಂತ ದಿವಸಗಳಲ್ಲಿ ಒಂದು ಉನ್ನತ ಗುಣಮಟ್ಟದ, ಅಂದ್ರೆ ಇಸ್ರೇಲ್ ತಂತ್ರಜ್ಞಾನದ ಮುಖಾಂತರ ಮಾಡುವಂತ ಒಂದು ಮಣ್ಣಿನ ಪರೀಕ್ಷಣಾ ಕೇಂದ್ರವನ್ನ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವೊಂದು ಮಷಿನ್ ಗಳನ್ನ ಕೂಡ ಫೈನಲ್ ಮಾಡಿದೀವಿ, ಆದ್ರೆ ಇಂಪೋರ್ಟ್ ಮಾಡೋಕೆ ಕಷ್ಟ ಆಗ್ತಾ ಇರೋದ್ರಿಂದ ಸ್ವಲ್ಪ ಸಮಯ ಮುಂದೆ ಹೋಗ್ತಾ ಇದೆ. ತಮ್ಮೊಂದಿಗೆ ಕೆಲಸ ಮಾಡ್ತಾ ಈ ಒಂದು ಸೇವೆಯನ್ನು ಕೂಡ ತಮಗೆ ಕೊಡುವಂತ ಪ್ರಯತ್ನವನ್ನ ನಾವು ಫ್ಯೂಚರ್ ನಲ್ಲಿ ಮಾಡ್ತೀವಿ. ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ. ತಾವು ಲೋಕಲ್ ಸಾಯಿಲ್ ಟೆಸ್ಟಿಂಗ್ ಚೆನ್ನಾಗಿರುವಂತ ಲ್ಯಾಬೊರೇಟರಿಗಳಲ್ಲಿ ಮಾಡಿಸಿ ನಮ್ಗೆ ಕೊಟ್ರೆ ನಮ್ಮ ಶೆಡ್ಯೂಲ್ ಅನ್ನ ನಾವು ಫೈನ್ ಟ್ಯೂನ್ ಮಾಡಿ ಕೊಡ್ತೀವಿ. ಅಟೆಂಡೀಸ್ ನಲ್ಲಿ ಅಭಯ್ ಅಂತ ಅವ್ರಿದ್ದಾರೆ, ಅವ್ರಿಗೆ ಅಲೌ ಟು ಟಾಕ್ ಮಾಡೀನಿ. ಓಕೆ ಅಭಯ್ ಅವ್ರೆ, ನಿಮ್ಗ ಮ್ಯೂಟ್ ಅನ್ಮ್ಯೂಟ್ ಮಾಡಿ ನೀವು ಕ್ವೆಶ್ಚನ್ ಕೇಳಿ. ಎಸ್ ಪ್ಲೀಸ್ ಸರ್. ಈಗ ನಾನು 0-60-20 ಯೂಸ್ ಮಾಡಿದ್ದೆ ಏಪ್ರಿಲ್ ಚಾಟ್ನಿ. ಸರ್ ಈಗ ಅವ್ರು ಮಾತಾಡ್ತಿರೋ ನಮ್ ಜಮಖಂಡಿ ಹಾರ್ಟಿಕಲ್ಚರ್ ಸರ್ ADS ಸರ್ ಅವ್ರು. ಓಕೆ ಅಭಯ್ ಕುಮಾರ್ ಸರ್ ಸರ್ ಅವ್ರಿಗೆ ಜಸ್ಟ್ ನಮಸ್ಕಾರ ಸರ್. ನಂದು ಗ್ರೇಪ್ ಸರ್. ಈಗ 0-60-20 ಯೂಸ್ ಮಾಡಿದ್ದೇನ,
ಓಕೆ ನನಗ ಚೆನ್ನಾಗ್ ಅನ್ಸುತ್ತೆ ಸರ್ ಅದು ಆಕ್ಚುಲಿ. ಓಕೆ ಆಮೇಲೆ ಕೆಲವೊಂದಿಷ್ಟು ರೈತರು ಯೂಸ್ ಮಾಡಿದ್ರು ಫೀಡ್ಬ್ಯಾಕ್ ಕೊಟ್ಟಿದ್ರು ಚೆನ್ನಾಗಿದೆ. ಓಕೆ ಆ, ಸ್ವಲ್ಪ ನಿಮ್ ಸ್ಟಾಫ್ ಸ್ವಲ್ಪ ಈ ಕಡೆ ಬಂದು ನಮ್ಗೆ ಇಲ್ಲಿ ಎಲ್ಲ ಅಂದ್ರ ಮೆಜಾರಿಟಿ ನಮ್ಮ ರೈತರಿಗೆಲ್ಲ ಎಕ್ಸ್ಪೋರ್ಟ್ ಎಲ್ಲ ಪ್ಲಾನ್ ಮಾಡತ್ತಾರ. ಓಕೆ ಸರ್. ನಮ್ ಸುನಿಲ್ ಅವರು ಅವರೆಲ್ಲ ಲಾಸ್ಟ್ 3-4 ಇಯರ್ಸ್ ಇಂದ ಅವರು ಎಕ್ಸ್ಪೋರ್ಟ್ ಎಲ್ಲ ಶುರು ಮಾಡ್ಯಾರ್ರಿ. ಹಂಗಾಗಿ ಓಕೆ ಸರ್. ಫರ್ಟಿಲೈಸರ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಮ್ಮ ಫೀಲ್ಡ್ ಸ್ಟಾಫ್ ಬಂದು ಮಾಹಿತಿ ಕೊಟ್ರೆ ಇನ್ನೂ ಒಳ್ಳೇದಾಗುತ್ತೆ ಸರ್. ಈಗ ವೆಬಿನಾರ್ಕ್ಕಿಂತ ಎಸ್ ಸರ್. ಒಂದು. ಆಮೇಲೆ ಎರಡನೇ ಸರ, ನೀವು ಇವೆಲ್ಲ ನ್ಯೂಟ್ರಿಯನ್ಸ್ ಹೇಳಿದ್ರಲ್ಲ, ಎಸ್ ಸರ್. ನಮ್ಮಲ್ಲಿ ಯೂಶುವಲಿ ಸ್ಲರಿ ಟ್ಯಾಂಕ್ ಯೂಸ್ ಮಾಡೋದು ಜಾಸ್ತಿ ಸರ್ ಈಗ ಆಲ್ಮೋಸ್ಟ್ Okay. ನಮ್ಮಲ್ಲಿ ಜನ. ಓಕೆ ಅದನ್ನ ನಾವು ಯೂಸ್ ಮಾಡಿದ್ರೆ ಈ ನೀವು ಕೊಡೋ ಶೆಡ್ಯೂಲ್ ಒಳಗೆ ಏನಾದ್ರು ಚೇಂಜಸ್ ಹೆಚ್ಚು ಕಡಿಮೆ ಏನಾದ್ರು ಆಗುತ್ತಾ? ಆ ರೀತಿ ನೀವು ಏನಾದ್ರು ಆರ್ಗಾನಿಕ್ಸ್ ಇನ್ನು ಜಾಸ್ತಿ ಅಂದ್ರೆ 5 ಟನ್ FIM ಹೇಳಿದ್ರಿ ನೀವು. ಹೌದ್ರಿ. ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿನೇ ಪ್ರತಿಯೊಬ್ರು ಹಾಕೋದು. ಈಗ ಮೋಸ್ಟ್ಲಿ ಓನ್ಲಿ ನಮ್ಮಲ್ಲಿ ರೌಂದಿ ಹಾಕ್ತಾರೆ ಒಬ್ಬೊಬ್ರು. ಓಕೆ ಆಮೇಲೆ ಪ್ಲಸ್ ಏನಾಗುತ್ತೆ, ಈಗ ಸ್ಲರಿ ಯೂಸ್ ಮಾಡೋದು ಜಾಸ್ತಿ, ಕುರಿ ಗೊಬ್ಬರ ಯೂಸ್ ಮಾಡ್ತಾರ್ರಿ ಕೆಲವೊಂದಿಷ್ಟು Okay. ಜನ ಸಮಸ್ಯೆ ಹೇಳ್ತಾರಲ್ಲ. ಓಕೆ ಅದಕ್ಕ ಅದು ಒಂದು ಪಾಯಿಂಟ್ ಆಡ್ ಆಗತ್ತೆ. ನೈಟ್ರೋಜನ್ ಜಾಸ್ತಿ ಆಗಕ್ಕ ಒಂದು FIM ಪ್ಲಸ್ ಕುರಿ ಗೊಬ್ಬರ. ಮೂರನೇದು ಈ ಸಲ ಮಳೆ ಒಂದ್ ಬಾಳ ಆತಲ್ಲ, ಕರೆಕ್ಟ್. ವಾತಾವರಣದಲ್ಲಿ ಸಾರಜನಕ ಜಾಸ್ತಿ. ಮಳೆ ಹೆಚ್ಚಾಗಿರೋದ್ರಿಂದ ಅದು ಅಲಾಂಗ್ ವಿತ್ ರೇನ್ ವಾಟರ್ ನೈಟ್ರೋಜನ್ ಆಡ್ ಆಗಿ ಸ್ವಲ್ಪ ಚಿಗುರು ಜಾಸ್ತಿ ಆಗೈತಿ. ಓಕೆ ಈ ರೀತಿ ಎಲ್ಲ ಇದ್ದಾಗ ನೀವ್ ಏನಾದ್ರು ಶೆಡ್ಯೂಲ್ ಚೇಂಜ್ ಮಾಡ್ತೀರಾ ಅಥವಾ ಹೆಂಗ? ನಾಸಿಕ್ಕಿಂತ ನಮ್ ಕ್ಲೈಮೇಟ್ ಬಹಳ ಡಿಫ್ರೆನ್ಸ್ ಸರ್. ಓಕೆ ಸರ್, ನಾವು ಕೊಟ್ಟಿರೋ ಶೆಡ್ಯೂಲ್ ನೀವು ನೋಡಿದ್ರೆ ಸಾರ್ವಜನಿಕ ಆಲ್ರೆಡಿ ನಾವು ಕಂಪ್ಲೀಟ್ಲಿ ಕಡಿಮೆ ಮಾಡಿದೀವಿ. 19 ಮತ್ತು 13-40 ಕಂಪೇರ್ ಮಾಡಿದ್ರೆ, ನೀವು ರೈತರ ಪ್ರಾಕ್ಟೀಸ್ ಹೇಳಿದ್ರೆ 19 ಉಪಯೋಗ ಮಾಡ್ತಾರೆ, ಕರೆಕ್ಟ್. ಅದರಲ್ಲಿ ನೈಟ್ರೇಟ್ ಮತ್ತು 2 ಫಾರ್ಮ್ ನೈಟ್ರೋಜನ್ ಸಿಗುತ್ತೆ, ಸಾರ್ವಜನಿಕ ಸಿಗುತ್ತೆ. ನಾವು ಅಲ್ಲಿ ಈಗಾಗಲೇ ಅದನ್ನ 19ರಿಂದ 5ಕ್ಕೆ ತಗೊಂಡ್ ಬಂದಿದೀವಿ. ಅಲ್ಲ, ಒಪ್ಕೋತೀನಿ, ನಾನು ಇಲ್ಲ ಅಂತಂದಿಲ್ಲ. ಅದನ್ನ ನೀವೇನ್ ಈಗ ನಾಸಿಕ್ ಕೆಲವೊಂದಿಷ್ಟು ಏನ್ ಯೂಸ್ ಮಾಡ್ತಾರ ಟೆಕ್ನಿಕ್ಸ್ ಓಕೆ ಯೂಸ್ ಆಗ್ತಾ ಇಲ್ಲ. ಅಲ್ಲಿ ನಮ್ಗೆ ಸನ್ಲೈಟ್ ಇಂಟೆನ್ಸಿಟಿ, ಟೆಂಪರೇಚರು, ರೈನ್ಫಾಲ್ ಬಹಳ ಡಿಫ್ರೆನ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಸಾಯಿಲ್ ಟೈಪ್. ಎಸ್ ನೀವೇನ್ ಮಾಡಿದ್ರಲ್ಲ ಅಲ್ಲಿ ಮಾಡಿದ ಟ್ರಯಲ್ ಇಲ್ಲಿ ಒಂದ್ ಸ್ವಲ್ಪ ಜನಕ್ಕೆ ಮಾಡಿದ್ರೆ ಇನ್ನೂ ಇಟ್ ವಿಲ್ ಬಿ ಮೋರ್ ವರ್ತ್. ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ ವಿ ಆರ್ ರೆಡಿ ಟು ಟೇಕ್ ಒನ್ ಟ್ರಯಲ್ ದಟ್. ಆ ಏರಿಯಾದ ನಿಮ್ ಏರಿಯಾದಲ್ಲಿ 1 ಎಕರೆ ಅಥವಾ 2 ಎಕರೆ ಪ್ಲಾಟ್ ಇತ್ತು ಅಂದ್ರೆ ನಮ್ ಶೆಡ್ಯೂಲ್ ಅನ್ನ ನಾವು ಟೆಸ್ಟ್ ಮಾಡೋಕೆ ತಯಾರಿದ್ದೀವಿ. ಆಮೇಲೆ ಆಮೇಲೆ ಇದನ್ನ ಡೆಫಿನೆಟ್ ಆಗಿ ವಿ ಆರ್ ರೆಡಿ ಟು ಟೆಸ್ಟ್ ಇಟ್. ಓಕೆ, ಅದಕ್ಕೆ 2 ಮಾತಿಲ್ಲ. ನಾನು ಏನು ಎಕ್ಸಾಂಪಲ್ ಏನ್ ಕೊಡ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಆಲ್ರೆಡಿ ನೀವು ಕೊಡುವಂತ ನೈಟ್ರೋಜನ್ ಗಿಂತನೂ ನಾವು ಕಡಿಮೆ ಮಾಡಿದೀವಿ. ನಿಮ್ ಸಮಸ್ಯೆ ಏನಿದೆಯಲ್ಲ, ನೀವು ಕೊಟ್ರೆ ಜಾಸ್ತಿ ಆಗುತ್ತೆ. 19 ಕೊಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ ಚಿಗುರು. ಅಲ್ಲ, ಒಪ್ಕೊಂಡಿವಿ ನಾವು, ಇಲ್ಲ ಅಂತಂದಿಲ್ಲ. ಈಗ ಏಪ್ರಿಲ್ ಚಾಟ್ನೊಳಗೆ ಈ ರೀತಿ ಹೇಳಿದವರು ಅಕ್ಟೋಬರ್ ಚಾಟ್ನೊಳಗೆ ನಮ್ ಶೇಂಡಾ ನಿಂತವ್ರಿ ಮುಂದೆ ಹೋಗ್ತಾ ಇಲ್ಲ ಅಂತಾನು ಕಂಪ್ಲೇಂಟ್ ಬರ್ತೈತೆ ಮುಂದೆ. ಕರೆಕ್ಟ್. ಅದನ್ನ ಒಂದ್ ಅಡ್ವಾಂಟೇಜ್ ಏನ್ ಸರ್, ಫರ್ಟಿಗೇಷನ್ ಅಲ್ಲಿ ನಾವು ಅದನ್ನ ಇಮಿಡಿಯೇಟ್ ಆಗಿ ಕರೆಕ್ಟ್ ಮಾಡ್ಕೋಬಹುದು. ನಾನು ಇಲ್ಲ ಅಂತ ಹೇಳಿಲ್ಲ. ಸೆಂಡಾ ನಿಂತು ಅಂದ್ರೆ ಇಮಿಡಿಯೇಟ್ ಆಗಿ ಮಾಡಬಹುದು. ತಮ್ಮ ಫೀಡ್ಬ್ಯಾಕ್ ಚೆನ್ನಾಗಿದೆ. ನಮ್ಮವರು ಅಗ್ರೋನಮಿಸ್ಟ್ ಅಲ್ಲಿ ಬಂದು ಒಂದ್ ಸರ್ತಿ ಅಭ್ಯಾಸ ಮಾಡಿದ್ರೆ ಇನ್ನೂ ನಾವು ಚೆನ್ನಾಗಿ ಸಮರ್ಪಕವಾದ ಶಿಫಾರಸನ್ನ ಮಾಡಬಹುದು. ನೀವು ನಾಸಿಕ್ಕಿಂದ ಟ್ರಯಲ್ ಮಾಡಿದಾಗ ಐ ಅಗ್ರಿ, ಫುಲ್ಲಿ ಅಗ್ರಿ. ಮೋರ್ ವರ್ತ್ ಅಂತ ನನಗೆ ಅನಿಸ್ತದೆ. ಐ ಫುಲ್ಲಿ ಅಗ್ರಿ ವಿತ್ ಯು. ನಿಮ್ ಜೊತೆಗೆ ಅಲ್ಲಿ ಕೆಲಸ ಮಾಡೋಕೆ ನಮ್ಗೆ ಇನ್ನೂ ಹೆಚ್ಚಿನ ಇದು ಸಿಗುತ್ತೆ, ನಮಗೂ ಸಿಗುತ್ತೆ. ಸದ್ಯಕ್ಕೆ ನಾನು ಅದೇನೇ ಹೇಳಿದೆ ನಿಮಗೆ, ನಮ್ದು ಒಂದು ಲಿಮಿಟೇಷನ್ ಏನು ಅಂದ್ರೆ, ಕರ್ನಾಟಕದ ರೈತರ ಜೊತೆಗೆ ನಾವು ಇನ್ನೂ ಸಾಕಷ್ಟು ರೈತರನ್ನ ಕೆಲಸ ಮಾಡಿಲ್ಲ ಅಂತ, ಅದು ನಮ್ ಲಿಮಿಟೇಷನ್ ಇದೆ. ಕೋವಿಡ್ ಇಲ್ಲ ಅಂದ್ರೆ ನಾವು ಅಲ್ಲೇ ಬಂದು ಮೀಟಿಂಗ್ ಅನ್ನ ತೆಗೆದುಕೊಳ್ಳುವಂತ ಪ್ಲಾನ್ ಕೂಡ ಮಾಡ್ಬೋದಾಗಿತ್ತು. ಯಾಕೆಂದ್ರೆ ನೆಕ್ಸ್ಟ್ ನೀವು ಮೂವ್ಮೆಂಟ್ ಆಗ್ಬೋದು, ಸ್ಟೇಟ್ ಸಮಸ್ಯೆ ಇಲ್ಲ ನೋಡಿ ಸರ್. ಡೆಫಿನೆಟ್ ಆಗಿ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. Anandrao, Tell me, sir. can you see question and answer? Question and answer. Yes. There are 2 questions in question and answer. ನಮಗೆ ಒಳ್ಳೆಯ ಮಣ್ಣು ಪರೀಕ್ಷೆ ಸಂಶೋಧನಾ ಕೇಂದ್ರದ ಬಗ್ಗೆ ತಿಳಿಸಿ. ಗುಡ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಬಗ್ಗೆ ಹೇಳಿ ಅಂತಾರೆ ಅವನೊಬ್ರು. ಇನ್ನೊಬ್ರು ಎಲ್ಲಿ ಮಾಡಿದ್ರೆ ಒಳ್ಳೆಯ ರಿಪೋರ್ಟ್ ಬರಬಹುದು ಅಂತ. ಇಮಿಡಿಯೇಟ್ ಆಗಿ ನಾನು ಕರ್ನಾಟಕದಲ್ಲಿ ಬಗ್ಗೆ ಯಾವ್ದು ಒಳ್ಳೇದು ಅಂತ ಇಮಿಡಿಯೇಟ್ ಆಗಿ ಹೇಳೋಕೆ ಸಾಧ್ಯ ಇಲ್ಲ ಸರ್. ನಾನು ಸ್ವಲ್ಪ ನಮ್ಮ ಹುಡುಗರಿಗೆ ಅಭ್ಯಾಸ ಮಾಡಿ ನಿಮ್ಮ ಜಮಖಂಡಿ ಉತ್ಪಾದಕ ಸಂಘಕ್ಕೆ ನಾನು ಮೆಸೇಜ್ ಅನ್ನು ಕೊಡ್ತೀನಿ, ಎಲ್ಲಿ ಮಾಡಿದ್ರೆ ಒಳ್ಳೇದು, ಅಥವಾ ಪುಣಾದಲ್ಲೇ ಮಾಡಿದ್ರೆ ಮಾಡೋಕ್ ತಯಾರಿದ್ರೆ ಪುಣಾದ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸರ್ ಮಹಾರಾಷ್ಟ್ರದಲ್ಲಿ ಇದ್ರು ಹೇಳಿ ಸರ್, ಮಾಡ್ತೀವ್ರಿ. ಎಸ್ ಸರ್, ನಿಮ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಸರ್. ಸುನಿಲ್ ಕದಮ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಕಳಿಸ್ತೀನಿ ನಾನು ನಾಳೆ. ಮೇಲ್ ಕಳಿಸ್ತೀನಿ ಸರ್. ಏನಾಗ್ತಾ ಇದೆ ಅಂದ್ರೆ ಸರ್, ನಮ್ಮ ರೈತರಿಗೆ, ಹಲೋ ಹೇಳಿ ಸರ್.
ಮಾರ್ಕೆಟ್ ನಲ್ಲಿ ಸುಮಾರು ಕಂಪ್ನಿ ವಾಟರ್ ಸಲ್ಯುಬಲ್ ಬಂದಿದಾವ್ರಿ ಸರ್. ಕರೆಕ್ಟ್ ಸರ್. ಬಟ್ ಅವು ಏನಾಗ್ಬೇಕು ಸರ್ ನೀವು ಅವು ಎಷ್ಟ್ರ ಮಟ್ಟಿಗೆ ಕರಗ್ತಾವು ಎಷ್ಟ್ರ ಮಟ್ಟಿಗೆ ಕರಗ್ತಾ ಇಲ್ಲ ಸರ್, ಅದು ಎಷ್ಟ್ರ ಮಟ್ಟಿಗೆ ವರ್ಕ್ ಆಗ್ತಾವಿಲ್ಲ ಗೊತ್ತಾಗಬೇಕಾಗೈತೆ ಸರ್ ಈಗ. ಹೌದು ಸರ್. ಆಕ್ಚುಲಿ ರೈತರಿಗೆ ಏನಾಗೈತೆ ಸರ್, ಈಗ ಪರ್ಟಿಕೇಶನ್ ಬಿಡ್ತಾ ಇದೀವಿ ಆದ್ರೂ ವರ್ಕ್ ಮಾಡ್ತಾ ಇಲ್ಲ, ಕಲರ್ ಮೆಚುರಿಟಿ ಬರ್ತಾ ಇಲ್ಲ, ಇಂತ ಸಮಸ್ಯೆ ಬರ್ತಾ ಇದೆ ಸರ್ ಈಗ. ಕರೆಕ್ಟ್, ನಿಮ್ ಫೀಡ್ಬ್ಯಾಕ್ ಸಾಕಷ್ಟು ಬೇರೆ ಬೇರೆ ಕಂಪನಿಗಳು ಬರ್ತಾ ಇದಾವೆ ಸರ್ ಮಾರ್ಕೆಟ್ ನಲ್ಲಿ. ಹಾ ಸರ್, ಕೆಲವು- ಏನಾಗುತ್ತೆ ಸರ್, ರೈತರ ಇಲ್ಲ ರೇಟ್ ಕಡಿಮೆ ಸಿಗ್ತಾವ ಕಡಿಮೆ ಅಂತಾರ, ಬಟ್ ಆ ಕಡಿಮೆ ಸಿಗೋಕ್ಕಿಂತ ಅದ ರೈತರಿಗೆ ಅದು ಒಳ್ಳೇದ ಐತೋ ಇಲ್ಲ ಅನ್ನೋದು ಸ್ವಲ್ಪ ಯಾವ ರೀತಿ ಅಭ್ಯಾಸ ಮಾಡ್ಬೇಕು ಅದನ್ನ ಸ್ವಲ್ಪ ಹೇಳ್ಬೇಕು ಸರ್. ನಾನು ಅದಕ್ಕೆ- ಸರ್ ಈಗ ಹಾ. ಏನಾಗೈತೆ ಸರ್, ರೈತರಿಗೆ ಇಲ್ಲ ಅಲ್ಲಿ ಕಡಿಮೆ ಸಿಗ್ತೈತಿ ಇಲ್ಲಿ ಕಡಿಮೆ ಸಿಗ್ತೈತಿ, ಬಟ್ ಇದು ಅದ ಕ್ವಾಲಿಟಿ ಐತೆ ಇಲ್ಲ ಚೆಕ್ ಮಾಡ್ಬೇಕು ಸರ್, ನನ್ನ ಅನಿಸಿಕೆ. ಕರೆಕ್ಟ್ ಸರ್, ನಾನ್ ನಿಮ್ಗೆ ಅದಕ್ಕೆ ಹೇಳಿದೆ, ಹಾ ಸರ್. ಗೊಬ್ಬರಗಳನ್ನ ಪ್ರಚಾರ ಮಾಡೋದಾಗ್ಲಿ ಮಾರಾಟ ಮಾಡೋದಾಗ್ಲಿ ನಾವು ಗ್ರೇಡ್ ಅನ್ನ ನಾವು ಕೊಡ್ಬೋದು. 19 ಇದೆ ನಮ್ಮ ಹತ್ರ, 1340 ಇದೆ. ಅಲ್ಲಿ ಮಾರಾಟ ಹೌದು. ಆಗ್ತೈತೆ ಅಂದ್ರೆ ಅದೇ ಗ್ರೇಡ್ ನಾನು ಶೆಡ್ಯೂಲ್ ನಲ್ಲಿ ಕೊಟ್ರೆ ನನ್ನ ಮಾರಾಟ ಶುರು ಆಗ್ಬಹುದು. ಕರೆಕ್ಟ್. ಸರಿ ಸರ್. ಆದ್ರೆ ನಾವ್ ಯಾಕೆ ಇದನ್ನ ಸೆಟ್ ಮಾಡ್ತಾ ಇದೀವಿ ಅಂತಂದ್ರೆ, ಸೈಂಟಿಫಿಕ್ ಆಗಿ ನಾವು ಅಭ್ಯಾಸ ಮಾಡಿದಾಗ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಇವೆ. ಒಂದು ನಿಮ್ಗೆ ಹೇಳಿದೆ ನಾನು, ಆ ಎಲ್ಲ ಭಾರತದ ಹೆಚ್ಚು ದ್ರಾಕ್ಷಿ ಬೆಳೆಯುವಂತ ಮತ್ತು ದಾಳಿಂಬೆ ಬೆಳೆಯುವಂತ ಕ್ಷೇತ್ರಗಳು PH ಜಾಸ್ತಿ ಇರುವಂತ ಕ್ಷೇತ್ರಗಳು. ಕರೆಕ್ಟ್. ಸರಿ ಸರ್. ಸರಿ ಸರ್. ಒಂದು, ಯಾಕಂದ್ರೆ ಇವೆಲ್ಲ ಬರಗಾಲ ಇರುವಂತ ನೀರು ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ನಾವು ದ್ರಾಕ್ಷಿನ ಬೆಳಿತೀವಿ, ದಾಳಿಂಬೆನ ಬೆಳಿತೀವಿ. ಒಂದನೇದ್ದು. ಎರಡನೇದ್ದು, ಈಗ ಕೆನಾಲ್ ನೀರ್ ಬರ್ತಾ ಇರ್ಬೋದು, ಆದ್ರೆ ಹೆಚ್ಚು ನಾವು ತಿಕ್ಕೋಟ ಅಂತ ಪರಿಸರ ಆಗಿರ್ಬೋದು, ಅಥಣಿ ಆಗಿರ್ಬೋದು, ನಾವು ಬೋರ್ವೆಲ್ ಮೇಲೆ ಡಿಪೆಂಡ್ ಇದ್ದವರು. ಸರಿ. ಯಾವಾಗ ನಾವು ಬೋರ್ವೆಲ್ ನಿಂದ ಕೆಳಗಡೆ ಹೋಗ್ತೀವೋ ನೀರಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಸಿಹಿ ನೀರಿಗೂ ಮತ್ತು ಬೋರ್ವೆಲ್ ನೀರಿಗೂ ಫರಕ್ ನಿಮ್ಗೆಲ್ಲ ಗೊತ್ತಿದೆ. ಕುಡಿಯೋಕು ಕೂಡ ನಮ್ಗೆ ಸಾಧ್ಯ ಆಗ್ಲಾರ್ದಂತ ಬೋರ್ವೆಲ್ ನೀರುಗಳು ಕೂಡ ಇದಾವೆ. ಇವತ್ತು ಮಣ್ಣಿನ ಗುಣಮಟ್ಟ ಮತ್ತು ನೀರಿನ ಗುಣಮಟ್ಟ ಕಡಿಮೆ ಆಗಿರೋದ್ರಿಂದ ಅದನ್ನು ಫೈಟ್ ಮಾಡೋಕೆ ನಮಗೆ ವಾಟರ್ ಸೊಲ್ಯುಬಲ್ ಬೇಕಾಗಿದೆ. ಶುರುವಾತಿಗೆ ಯಾವುದೇ ವಾಟರ್ ಸೊಲ್ಯುಬಲ್ PH ಎಷ್ಟಿದ್ರು ಕೆಲಸ ಮಾಡ್ತಿತ್ತು ಸರ್. ಆದ್ರೆ ಇವತ್ತು ಅದೇ 1261 ಅದೇ 05234 ಎಫಿಷಿಯನ್ಸಿ ಬರ್ತಾ ಇಲ್ಲ. ಅದು ಯಾಕೆ ಬರ್ತಾ ಇಲ್ಲ? ಅದ್ರ ಬದಲಿಗೆ ನಾನು ಪೆಕಾಸಿಡ್ ಹಾಕಿದ್ರೆ ಯಾಕೆ ಎಫಿಷಿಯನ್ಸಿ ಬರ್ತಾ ಇದೆ? ಇದನ್ನ ನಾವು ಅಭ್ಯಾಸ ಮಾಡ್ಕೋಬೇಕಾದಂತ ಸ್ಥಿತಿ ಇದೆ. ರಸಗೊಬ್ಬರ, ನೀರಿನಲ್ಲಿ ಕರಗುವ ಗೊಬ್ಬರಗಳಿಗೆ 3 ಕ್ವಾಲಿಟಿ. ಒಂದು ಅಂದ್ರೆ ಮೊದಲನೇದಾಗಿ ಸಾಲ್ಯುಬಿಲಿಟಿ, ಅದು 100% ಆಗಿ ಕ್ವಿಕ್ ಆಗಿ ಸಾಲ್ಯುಬಲ್ ಆಗ್ಬೇಕು. ಹೆಚ್ಚಿನ ಗ್ರಾಮ್ಸ್ ಪರ್ ಲೀಟರ್ ಯಾವ ಗೊಬ್ಬರ ಇದೆಯೋ ಅದು ಒಳ್ಳೆಯ ಗೊಬ್ಬರ, ಸಾಲ್ಯುಬಿಲಿಟಿ ಪ್ರಮಾಣ. ಎರಡನೇದು ಸ್ಟ್ರಕ್ಚರ್, ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಆಗಿರ್ಬೇಕು ಅಥವಾ ಪೌಡರ್ ಆಗಿರ್ಬೇಕು. ನೀವು ಕೈ ಹಾಕಿದ ತಕ್ಷಣ ನಿಮ್ಗೆ ಫೀಲ್ ಆಗುತ್ತೆ, ನಿಮ್ ಕೈಗೆ ತುಚ್ಚೋದಿಲ್ಲ, ಅದು ಹಾರ್ಡ್ ಕ್ರಿಸ್ಟಲೈನ್ ಇರೋದಿಲ್ಲ, ಸಾಫ್ಟ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಇರಬೇಕು. ದಟ್ ಈಸ್ ಅ ಸೆಕೆಂಡ್ ಕ್ವಾಲಿಟಿ. ಮೂರನೇದಾಗಿ ಗೊಬ್ಬರ ಗಡ್ಡೆ ಕಟ್ಟಬಾರ್ದು. ಯಾಕೆಂದ್ರೆ ಮಾಯಿಶ್ಚರ್ ಕಂಟೆಂಟ್ ಅದರಲ್ಲಿ ಜಾಸ್ತಿ ಇದ್ರೆ ಗೊಬ್ಬರ ಗಡ್ಡೆ ಕಟ್ಟುತ್ತೆ. ಗೊಬ್ಬರ ಗಡ್ಡೆ ಕಟ್ಟಬಾರ್ದು, ಫ್ರೀ ಫ್ಲೋವಿಂಗ್ ಆಗಿರ್ಬೇಕು. ಅಂದ್ರೆ ನೀರಿನ ತರ ಹಿಂಗ್ ನಾವು ಬೊಗಸೆಯಲ್ಲಿ ಹಾಕಿದ್ರೆ ಹರಿಬೇಕದು ಗೊಬ್ಬರ. ಮೂರನೇದ್ದು. ನಾಲ್ಕನೇದ್ದು ಅತ್ಯಂತ ಮುಖ್ಯ ಆದದ್ದು, ನಾವು ವಾಟರ್ ಸೊಲ್ಯುಬಲ್ ಫರ್ಟಿಲೈಸರ್ ನ ಯಾಕೆ ಉಪಯೋಗ ಮಾಡಕ್ ಶುರು ಮಾಡಿದ್ವಿ? ನನಗೆ ಗೊತ್ತಿಲ್ಲ, ಸಮಯ ಮುಗಿಯಕ್ ಬಂದಿದ್ ನಿರೀಕ್ಷಾಜಿ. ಐ ಡು ನಾಟ್ ನೋ ದ ಟೈಮ್. ಐ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಬೆಟರ್, ಬಟ್ ಟೈಮ್ ಕನ್ಸ್ಟೆಂಟ್ ಇದೆಯೋ ಗೊತ್ತಿಲ್ಲ. Yes. You go ahead, go ahead. ಯಾ, Okay. ಸಿ ವಾಟರ್ ಸೊಲ್ಯುಬಲ್ ಅನ್ನ ಯಾಕೆ ಉಪಯೋಗ ಮಾಡಕ್ ಶುರು ಮಾಡಿದೀವಿ ಅಂದ್ರೆ, ಇಸ್ರೇಲ್ ದೇಶದಲ್ಲಿ ಮೊದಲು ನೀರಿನ ಡ್ರಿಪ್ ಇರಿಗೇಷನ್ ಮಾಡಿದಾಗ ಅಲ್ಲಿ ಸಿಕ್ಕಿರುವಂತ ಗೊಬ್ಬರ ಸೋಡಿಯಂ ನೈಟ್ರೇಟ್, ಬೇರೆ ಗೊಬ್ಬರ ಇರ್ಲಿಲ್ಲ ಅವ್ರ ಹತ್ರ. ಆ ಗೊಬ್ಬರನ ಹಾಕಿದ್ರು. ಅವಾಗ ಬೆಳೆ ಬೆಳೆಯೋಕ್ ಬದಲಾಗಿ ಬೆಳೆ ಒಣಗೋಕ್ ಶುರು ಆಯ್ತು. ಯಾಕೆಂದ್ರೆ ಆ ಗೊಬ್ಬರದಲ್ಲಿರುವಂತಹ ಲವಣಗಳು, ಗೊಬ್ಬರದಲ್ಲಿರುವಂತಹ PH ಆ ಬೆಳೆಗೆ ಸೂಟ್ ಆಗ್ಲಿಲ್ಲ. ಅವಾಗ ಈಗಾದ್ರೂ ನೀವು ನೋಡಿದ್ರೆ ಸಾಲ್ಟ್ ಇಂಡೆಕ್ಸ್ ಸೋಡಿಯಂ ನೈಟ್ರೇಟ್ ಇದ್ದು 100 ಅಂತ ತಗೊಳ್ತೀವಿ ನಾವು, ರೆಫರೆನ್ಸ್ ಇಂಡೆಕ್ಸ್ ಅಂತ ತಗೊಳ್ತೀವಿ. ಅದಕ್ಕಿಂತ ಸಾಲ್ಟ್ ಇಂಡೆಕ್ಸ್ ಕಡಿಮೆ ಇದೆಯಾ, ಕ್ಷಾರ ನಿರ್ದೇಶಾಂಕ ಜಾಸ್ತಿ ಇದೆಯಾ, ಅದನ್ನ ನೋಡ್ತೀವಿ. ಹೀಗಾಗಿ ಈ ಗೊಬ್ಬರ ಬರೀ ನೀರಿನಲ್ಲಿ ಕರಗಿದ್ರೆ ಒಳ್ಳೆ ಗೊಬ್ಬರ ಅಂತ ಅಲ್ಲ, ಅದ್ರ ಜೊತೆಗೆ ಆ ಗೊಬ್ಬರದ ಸಾಲ್ಟ್ ಇಂಡೆಕ್ಸ್ ಎಷ್ಟಿದೆ, ಆ ಗೊಬ್ಬರದ PH ಎಷ್ಟಿದೆ. PH ಯಾಕೆ ನಮಗೆ ಕಡಿಮೆ ಬೇಕು? ನಮ್ಮ PH ಜಾಸ್ತಿ ಆಗಿದೆ, ನಮ್ಮ ರೂಟ್ ಜೋನ್ PH ಜಾಸ್ತಿ ಆಗಿದೆ. ಹೀಗಾಗಿ ನಮಗೆ ರೂಟ್ ಜೋನ್ PH ಅನ್ನ ಆಪ್ಟಿಮಮ್ ಮಾಡ್ಬೇಕು ಅಂದ್ರೆ ಕಡಿಮೆ PH ಇರುವಂತಹ ಗೊಬ್ಬರ ಬೇಕು. ಕಡಿಮೆ PH ಈ ಗೊಬ್ಬರದ ಇದೆಯಾ? ಈ ಗೊಬ್ಬರದಲ್ಲಿ ಇನ್ನೂ ಮುಂದೆ ಹೋದ್ರೆ, ನೀವು ಇನ್ನೊಂದು 2-3 ವರ್ಷ ಮುಂದೆ ಹೋದ್ರೆ ನಿಮ್ಗೆ ಹೆವಿ ಮೆಟಲ್ಸ್ ಪ್ರಾಬ್ಲಮ್ ಬರೋಕ್ ಶುರು ಆಗುತ್ತೆ. ಎಕ್ಸ್ಪೋರ್ಟ್ ಮಾಡೋರಾಗಿರ್ಬೋದು, ಹೆವಿ ಮೆಟಲ್ಸ್ ಬಿಕಮ್ ಎ ವೆರಿ ಬಿಗ್ ಪ್ರಾಬ್ಲಮ್. ಅವಾಗ ನಾವು ಕೊಡುವಂತಹ ಗೊಬ್ಬರಗಳು ಜಾಗತಿಕ ಮಟ್ಟದಲ್ಲಿ ಕಾಂಪ್ಲೈನ್ಸ್ ಇರುವಂತಹ ಹೆವಿ ಮೆಟಲ್ಸ್ ಅನ್ನ ಕಡಿಮೆ ಇಟ್ಕೊಂಡಿದ್ದೀವಿ. ಕ್ಲೋರೈಡ್ ಪ್ರಮಾಣ ಎನಿವೆ FCO ಕಂಟ್ರೋಲ್ ಮಾಡುತ್ತೆ ಕ್ಲೋರೈಡ್ ಪ್ರಮಾಣನ. ಹೀಗಾಗಿ ನಾನ್ ಹೇಳ್ಬೇಕು ಅಂದ್ರೆ, ಇವತ್ತು ಯಾವ ಗೊಬ್ಬರನ PH ಕಡಿಮೆ ಇರುವಂತಹ PH ಅನ್ನು ಉಪಯೋಗ ಮಾಡಕ್ ಸಾಧ್ಯ ಆಗುತ್ತನೋ ಅದನ್ನ ನೀವು ಉಪಯೋಗ ಮಾಡಿದ್ರೆ ಹೆಚ್ಚಿನ ಕಾರ್ಯಕ್ಷಮತೆಯನ್ನ ನಾವು ಬೇರುಗಳ ಸಮೂಹದಲ್ಲಿ, ರೂಟ್ ಜೋನ್ ನಲ್ಲಿ ತರಬಹುದು. ಹೀಗಾಗಿ ನನ್ನ ಪ್ರಕಾರ ವಾಟರ್ ಸೊಲ್ಯುಬಲ್ ನ ಒಳ್ಳೆ ಕ್ವಾಲಿಟಿ ಅಂತಂದ್ರೆ, ಆ ಗೊಬ್ಬರ ಬೇಗ ಕರಗಬೇಕು, ಆ ಗೊಬ್ಬರ ಫ್ರೀ ಫ್ಲೋ ಆಗಿರ್ಬೇಕು, ಗೊಬ್ಬರದ PH ಕಡಿಮೆ ಇರಬೇಕು ತನ್ನ ಕ್ಯಾಟಗರಿಯಲ್ಲಿ. ಈ ಪೊಟ್ಯಾಷಿಯಂ ನೈಟ್ರೇಟ್ ತಗೊಂಡ್ರೆ ಕಡಿಮೆ PH ನಲ್ಲಿ ಕೊಡೋಕ್ ಆಗೋದಿಲ್ಲ.
ಆ ಕೆಟಗರಿಯಲ್ಲಿ ಆ ಗೊಬ್ಬರದ ಪಿ ಎಚ್ ಕಡಿಮೆ ಆಗಿರ್ಬೇಕು. ಆಮೇಲೆ ನಾಲ್ಕನೇದಾಗಿ ಹೆವಿ ಮೆಟಲ್ಸ್ ತುಂಬಾ ಪ್ರಮಾಣದಲ್ಲಿ ಕಡಿಮೆ ಇರಬೇಕು. ಈ 4 ಗುಣಮಟ್ಟಗಳನ್ನ ತಾವು ನೋಡ್ಕೋಬೇಕು. ಎಲ್ಲಕ್ಕಿಂತ ಹೆಚ್ಚಿನ ಟೆಸ್ಟ್ ಅಂದ್ರೆ ನಿಮ್ ಫೀಲ್ಡ್. ನಾನು ಇವತ್ತು ನಮ್ಗೆ ಇಮಿಡಿಯೇಟ್ ಆಗಿ ಸೇಲ್ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮಲ್ಲಿರುವಂತಹ ಕೆಲವೊಬ್ರು ತಯಾರಾದ್ರೆ ನಿಮ್ಮ ಸಂಸ್ಥೆಯ ಪರವಾಗಿ 1 ಎಕರೆ ಪ್ಲಾಟ್ ನಲ್ಲಿ ನಾವು ನಮ್ ಶೆಡ್ಯೂಲ್ ಅನ್ನ ಟೆಸ್ಟ್ ಮಾಡೋದಕ್ಕೆ ವಿ ಆರ್ ರೆಡಿ. ಎರಡನೇದ್ದು, ಕೆಲವೊಂದು ಸಾಕಷ್ಟು ಜನ ಎಂತೂಸಿಯಾಸ್ಟಿಕ್ ರೈತರೇನಿದ್ದೀರಾ, ತಮ್ಮ ಪೂರ್ಣ ಪ್ಲಾಟ್ ನಲ್ಲಿ 1 ಪ್ಲಾಟ್ ಅನ್ನ ಈ ನಮ್ ಶೆಡ್ಯೂಲ್ ಅನ್ನ ನೀವು ಪ್ರಯೋಗ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಯರ್ ನಾವು ಮಾತಾಡ್ಬೇಕಾದ್ರೆ ಹೇಳುವಂತ ಅವಶ್ಯಕತೆನೇ ಇರೋದಿಲ್ಲ. ನಿಮ್ ಫೀಲ್ಡ್ ನಲ್ಲಿ ಟೆಸ್ಟ್ ಆಗಿದೆ. ಮೂರನೇದಾಗಿ, ಡಯಾಗ್ನೋಸ್ಟಿಕ್ ಸರ್ವಿಸ್ ಅನ್ನ ಕೊಡ್ಬೇಕು ನಾವು. ಆ ದಿಶೆಯಲ್ಲಿ ಹೋಗ್ತಾ ಇದೀವಿ. ಕೆಲವೊಂದು ಕೋವಿಡ್ ಮುಖಾಂತರ ಒಂದು 6 ತಿಂಗಳು ನಾವು ಹಿಂದಕ್ಕೆ ಬಂದಿದ್ದೀವಿ. ಸಾಯಿಲ್ ಟೆಸ್ಟ್ ಇಸ್ ಕ್ಲೋಸ್ ಟು ಮೈ ಹಾರ್ಟ್. ಸಾಯಿಲ್ ಟೆಸ್ಟ್ ಮಾಡದೆ ಗೊಬ್ಬರದ ಬಗ್ಗೆ ಮಾತಾಡೇಬಾರ್ದು. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋದ್ರೆ PTOL ಟೆಸ್ಟಿಂಗ್ ಮಾಡ್ಬೇಕು. ಜಮೀನಿಗೆ ಹಾಕಿದೀವಿ, ಆದ್ರೆ ಬೆಳೆಗೆ ಸಿಕ್ತಾ ನಾವ್ ಯಾವ ರೀತಿ ಬ್ಲಡ್ ರಿಪೋರ್ಟ್ ತಗೋತೀವಲ್ಲ, ನಮ್ ಬ್ಲಡ್ ಪ್ರೆಷರ್, ಆ ರೀತಿಯಾಗಿ ಬೆಳೆಗೆ ಅದು ಸಿಗ್ತಾ ಇದೆಯಾ ಕ್ರಿಟಿಕಲ್ ಸ್ಟೇಜ್ ನಲ್ಲಿ, ಅದನ್ನು ಕೂಡ ನಾವು ಮಾಡ್ಬೇಕು. ಅದನ್ನು ಕೂಡ ನಾವು ರೋಲ್ ಔಟ್ ಮಾಡೋಣ. ಬೇಕಂದ್ರೆ PTOL ಟೆಸ್ಟಿಂಗ್ ಗೆ ನಾನು ಕೋಆರ್ಡಿನೇಟ್ ಮಾಡ್ತೀನಿ ನಿಮ್ ಸಂಸ್ಥೆಯ ಪರವಾಗಿ. ಮಾಡ್ಬೇಕು ಅಂದ್ರೆ ಇಸ್ರೇಲ್ ಕೆಮಿಕಲ್ಸ್ ಮುಖಾಂತರ PTOL ಟೆಸ್ಟಿಗೆ ಒಂದು ಪ್ರಯತ್ನನ ನಾನು ಅನ್ರೋಲ್ ಮಾಡ್ತೀನಿ. ಆದ್ರೆ ಸಾಯಿಲ್ ಟೆಸ್ಟಿಂಗ್ ಗೆ ಸದ್ಯಕ್ಕೆ ಮಾಡೋಕೆ ಕಷ್ಟ. ನಿಮ್ಮಲ್ಲಿರೋ ಒಳ್ಳೆ ಲ್ಯಾಬೊರೇಟರಿಯಿಂದ ನೀವು ಮಾಡ್ಕೊಳ್ಳಿ. ಸರ್ ಐ ಅಗ್ರಿ ಸರ್. ನೀವು PTOL ಟೆಸ್ಟ್ ನಮ್ಮ ಎಪಿ ಹತ್ರ ಮಾಡ್ಕೊಳ್ಳಿ ಸರ್. ರೈತರಿಗೆ ಸರಿಯಾಗಿ ಮಾಹಿತಿ ಸಿಗಲಿ ಸರ್ PTOL ಸರ್. ಯಾವಾಗ ಸರ್? ಈಗ PTOL ಸರ್ ಜಸ್ಟ್ ಈಗೇನ ಅಕ್ಟೋಬರ್ ಪ್ರೂನಿಂಗ್ ಮಾಡ್ತಾರಲ್ಲ ಸರ್, ಹಾ, ಆಗ ಬರ್ತಕ್ಕಂತ ಎಲೆಗಳ ಒಂದು ಟೆಸ್ಟ್ ಸಂಶೋಧನೆ ಮಾಡಿಕೊಡ್ರಿ ಸರ್, PTOL ಟೆಸ್ಟ್. ಅದನ್ನ ಮಾಡೋಣ ಸರ್. PTOL ಗೆ ವಿ ಆರ್ ರೆಡಿ ಟು ಜಾಯಿನ್ ವಿತ್ ಯು. PTOL ಸರ್ವಿಸ್ ಅನ್ನ ನಾನು ಮಾಡ್ಕೊಡ್ತೀನಿ ನಿಮ್ಗೆ. ಓಕೆ ಸರ್, ಓಕೆ ಸರ್. ಅದ್ರದ್ದು ಪೂರ್ತಿ ಗೈಡ್ ಲೈನ್ಸ್ ಏನಿದಾವೆ, ಯಾವ ರೀತಿಯಾಗಿ ಮಾಡ್ಬೇಕು, ಯಾವ ರೀತಿಯಾಗಿ ಸ್ಯಾಂಪಲ್ ಗಳನ್ನ ಕಳಿಸ್ಬೇಕು, ಅದನ್ನ ಇನ್ನು 2 ದಿವಸಗಳಲ್ಲಿ ನಾವು ಅನ್ರೋಲ್ ಮಾಡಿ ತಮ್ಮ ಇಮೇಲ್ ID ಕೊಟ್ಟು ಕಳಿಸ್ತೀನಿ. PTOL ಅನ್ನ ಡೆಫಿನೆಟ್ ಆಗಿ ಮಾಡೋಣ. ಅದ್ರಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್, ಯಾಕೆ ಯಾವ ಪೋಷಕಾಂಶ ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ. ಅದ್ರ ಮುಖಾಂತರ ನಾವು ಇನ್ನೂ ನಮ್ ಫೈನ್ ಟ್ಯೂನ್ ಮಾಡ್ಕೋಬಹುದು. ಅವಾಗ ನಾನು ಹೇಳೋಕ್ ಒಂದು ಅರ್ಥ ಇರುತ್ತೆ. ನಾನು ಇಲ್ಲಿ ಕೂತ್ಕೊಂಡು ಅದನ್ನ ಹೆಚ್ಚಾಯ್ತು ಇದು ಹೆಚ್ಚಾಯ್ತು ಅನ್ನೋದಕ್ಕಿಂತ ಟೆಸ್ಟ್ ಬೇಸ್ಡ್, ಡಯಾಗ್ನೋಸ್ಟಿಕ್ ಬೇಸ್ಡ್ ನಾವು ಮಾತಾಡೋಣ. ತಮ್ಮ ಸಂಸ್ಥೆಗೆ ಆ ಸರ್ವಿಸ್ ಅನ್ನು ನಾವು ಕೊಡ್ತೀವಿ. Sunil Kadam. Attendees. Questions. Attendees ದಾಗ ನಾರಾಯಣ್ ಅವ್ರಂತಿದ್ದಾರ. ಹಾ. ಅವ್ರಿಗೊಂದ್ ಪ್ರಶ್ನೆ ಇದೆ. ನಾರಾಯಣ್ ಅವ್ರೆ, ನಿಮ್ಗ ಅನ್ಮ್ಯೂಟ್ ಬಟನ್ ವಿಸಿಬಲ್ ಇದ್ರ ಅನ್ಮ್ಯೂಟ್ ಮಾಡಿ ತಮ್ಮ ಕ್ವೆಶನ್ ಕೇಳ್ರಿ. ನಾರಾಯಣ್ ಅವ್ರೆ. Okay, Q&A ದಲ್ಲಿ ಒಂದು ಕ್ವೆಶನ್ ಇದೆ, ಅದನ್ನ ಯು ಕ್ಯಾನ್ ಗೋ ಅಹೆಡ್ ಸರ್. Yeah, this is once again the same question. Soil testing ಯಾವ ರೀತಿಯಾಗಿ ಮಾಡ್ಬೇಕು ಅಂತ. ಈ ಸಾಯಿಲ್ ಟೆಸ್ಟಿಂಗ್ ಬೇಕು ಅಂದ್ರೆ ನಮ್ಮ ಚೀಫ್ ಎಗ್ರೋನಮಿಸ್ಟ್ ಕಡೆಯಿಂದ ಇನ್ನೊಂದು ಸೆಷನ್ ಅನ್ನ ಆನ್ ಸಾಯಿಲ್ ಟೆಸ್ಟಿಂಗ್ ನಾನು ಅರೇಂಜ್ ಮಾಡ್ತೀನಿ. ಅದು ಅಷ್ಟ್ರೊಳಗೆ ಅಲ್ಲಿ ಯಾವ್ದು ಒಳ್ಳೆ ಟೆಸ್ಟಿಂಗ್ ಇದೆ ಅದನ್ನು ಕೂಡ ತಮಗೆ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಇಟ್ ಟೇಕ್ಸ್ ಕಂಪ್ಲೀಟ್. We'll have a separate webinar on that. Yeah, we can do that, sir. I'll organize. Yes, sir. Sunil Kadam. ಸಂಜೀವ್ ಅವ್ರಂತ ಹೇಳಿದ. ಓಕೆ, ಹೇಳಿ. Sunil Kadam. ಸರ್ ಏನಾಗಿದೆ ನಿಮ್ಗೆ ಮರ್ಸಿಡೀಸ್ ಗಾಡಿ ಬೇಕು ಇಲ್ಲ ಸರ್, ಮತ್ತ ಆಲ್ಟೋ ಪ್ರೈಸ್ ಒಳಗೆ ಮರ್ಸಿಡೀಸ್ ಬೇಕು. ಗೊತ್ತಾಯ್ತು? ಸುನಿಲ್ ಸರ್ ಕೇಳಿಸ್ಕೊಳಕ್ತಾರೆ. ನಾ ಏನಂತೀನಿ ನಿಮ್ಗೆ ಕ್ವಾಲಿಟಿ ಪ್ರೊಡಕ್ಷನ್ ಬೇಕಂದ್ರೆ ಕ್ವಾಲಿಟಿ ಮನುಷ್ಯ ಮತ್ತೆ ಕ್ವಾಲಿಟಿ ಫರ್ಟಿಲೈಸರ್ ಬೇಕು. ಅದಕ್ಕೆ ನಾವು ಇದು ಅರೇಂಜ್ ಮಾಡಿದ್ದೀವಿ. ಬೇಕು ಸರ್, ಬೇಕ್ರಿ. ಹಾ, ಮೊದ್ಲು ನೀವು ಏನ್ ಮಾಡಿ, ಅಕ್ಟೋಬರ್ ಒಳಗೆ 1 ಎಕರೆ ಬಿಡಿ ಇವ್ರ ಶಾಟಕ್ಕೆ. ನಿಮ್ ಕಡೆ ಎಷ್ಟು ಎಕರೆ ಅದ? ನಮ್ ಕಡೆ ನಮ್ದೇ ಓನ್ 24 ಎಕರೆ ಐತೆ ಸರ್, 24 ಎಕರೆ ಐತೆ. ಹಾ, ಸೊ ಕೀಪ್ 1 acre ಫಾರ್ ಹಿಮ್. ಓಕೆ ಸರ್, ಐ ಆಮ್ ಅಗ್ರಿ ಸರ್. ಮತ್ತ ಅಶೋಕ್ ಕಾರೆ, ಪ್ರೆಸಿಡೆಂಟ್ ಆಫ್ ದಿಸ್ ಹಾರ್ಟಿಕಲ್ಚರ್ FPO, 40 acres. 40 acres. ಸರ್ ಅಶೋಕ್ ಕರೆ 40 acres. ಹಾ, ಮತ್ತೆ ನೀವೇನ್ ಮಾಡಿ, ಮೊದಲೇ ಯು ಮೇಕ್ ಅ ಪ್ಯಾಕೇಜ್, ಬೈ ದೇರ್ ಪ್ರಾಡಕ್ಟ್, ದೇ ವಿಲ್ ಗಿವ್ ಯು ಸರ್ವಿಸ್. ಹೌದಲ್ಲ? ಓಕೆ ಸರ್, ಓಕೆ. ಯಾಕಂದ್ರೆ ಗಾಡಿ ತಗೊಳ್ಳಿಲ್ಲ ಮತ್ತೆ ಸರ್ವಿಸ್ ಬೇಕಾ? ಹೆಂಗ್ ಬೇಕು ನಿಮ್ಗೆ?
ಸರ್ ಗಾಡಿ ತೊಗೊಳ್ಬೇಕು ಸರ್, ಅಂದಾಗ ಸರ್ವಿಸ್ ಮಾಡಕ್ ಬರುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್. ಕುಲಕರ್ಣಿ ಸರ್ एकदम ಸ್ಟೇಟ್ ಫಾರ್ವರ್ಡ್. No, no, see, basically, It is an basic thing, sir. no, basically you want service, and Yes. service can be given only by the people who pay money for that, right? Is Okay, is it 100% right, sir? And there is no extra money, it is included in the product. Yeah, next step will be that come. See, Okay. what is my request here is you please try it out. Don't get confused ki 19 ಇತ್ತು 1340 ಇದನ್ನ ಒಂದು ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ನಾವು ಕೊಟ್ಟಿದೀವಿ. ಇದರಲ್ಲಿ ಒಂದು ಅರ್ಥ ಇದೆ. ಅದನ್ನ ನೀವು 2 ಎಕರೆನೋ 3 ಎಕರೆನೋ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಟ್ರೈ ಮಾಡಿ. ಅವಾಗ ನಿಮ್ಗೆ ಒಂದು ಈ ವರ್ಷ ನೀವು ಮಾಡಿದ್ಮೇಲೆ ದೆನ್ ಯು ವಿಲ್ ರಿಯಲೈಸ್ ಯಾವ್ದು ಹೆಚ್ಚು ಇಳುವರಿ ಬಂತು, ಯಾವ್ದು ಕಡಿಮೆ ಸಮಸ್ಯೆ ಆಗಿದೆ. ಅವಾಗ ನೀವು ಕಂಪ್ಲೀಟ್ ಆಗಿ ಹೋಗಿ. ನಾನು 100% ಇವತ್ತೇ ನಮ್ಗೆ ಸೇಲ್ ಬೇಕು ಅಂತ ನಮ್ಮ ಉದ್ದೇಶ ಇಲ್ಲ. ಅನಂತ ನಾವು ಕುಲಕರ್ಣಿ, ಪ್ರಾಡಕ್ಟ್ ಅನ್ನ ಸರ್ ನಮ್ದು ಸಬ್ಮಿಷನ್ ಇದೆ. ಇವರಿಗೆ pH ಆಫ್ ಫರ್ಟಿಲೈಸರ್ ಗುರುತಿಲ್ಲ, ಸಾಲ್ಟ್ ಇಂಡೆಕ್ಸ್ ಗುರುತಿಲ್ಲ, ಕ್ಯಾಲ್ಸಿಯಂ ಕಂಟೆಂಟ್ ಅವ್ರ ಮಣ್ಣದಾಗ ಎಷ್ಟದ ಗುರುತಿಲ್ಲ. ಇದು ಎಲ್ಲ ಬೇಸಿಕ್ ಥಿಂಗ್ ದೇ ಮಸ್ಟ್ ನೋ, ರೈಟ್? I agree. So let us start with October pruning. Okay. So ಶಶಿಕಾಂತ್, ಹಾ ಸರ್. ನೀವು ಕನ್ಕ್ಲೂಡ್ ಮಾಡಿ ಈಗ. ಆಭಾರ್ ಮಾಡ್ರಿ. ಓಕೆ ಸರ್. ಮೊದಲಿಗೆ ಅನಂತ್ ಕುಲಕರ್ಣಿ ಸರ್ ನಮಗ್ ಗೊತ್ತಿರ್ಲಾರ್ದ ಸುಮಾರು ವಿಷಯಗಳನ್ನ ನಮಗಾಯ್ತು, ರೈತರಿಗಾಯ್ತು ಶೇರ್ ಮಾಡಿದ್ದಾರ. ಅವರಿಗೆ ನಮ್ ಜಮಖಂಡಿ FPO ಪರವಾಗಿ ಹಾಗೂ ನಮ್ಮ ನಿರ್ದೇಶಕ ಮಂಡಳಿ ಹಾಗೂ ವೈಯಕ್ತಿಕ ಶಶಿಕಾಂತ್ ಭೋಸ್ಲೆ ಪರವಾಗಿನೂ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಅದರ ಜೊತೆಗೆ ಕಿಸಾನ್ ನೆಟ್ ಟೀಮಿಗೆ, ಆನಂತರ ನಮ್ಮ SADS ಅವರು ಈ ಮೀಟಿಂಗ್ ಜಾಯಿನ್ ಆಗಿದಾರ, ಅಭಯ್ ಕುಮಾರ್ ಅಂತ ಹೇಳಿ ಅವರಿಗೂ, ಹಾಗೂ ಇದರ ಮುಖ್ಯ ಕೇಂದ್ರ ಭೋಸ್ಲೆ ಅವ್ರೆ ನಿಮ್ ವಿಡಿಯೋ ಆನ್ ಮಾಡ್ತೀರಾ ಭೋಸ್ಲೆ ಅವ್ರೆ? ಎಸ್ ಮೇಡಮ್. ನಿಮ್ದು ಪರಿಚಯ ಕೊಡಿ ಅಲ್ಲ. ನಮಸ್ತೆ. ನಿಮ್ದು ಪರಿಚಯ ಕೊಡಿ. ಓಕೆ ಸರ್. ನಮಸ್ತೆ, ನಾನು ಶಶಿಕಾಂತ್ ಭೋಸ್ಲೆ ಅಂತ ಜಮಖಂಡಿ FPO CEO ಮಾತಾಡೋದು. ನಮಗೆ ಸುಮಾರು ವಿಷಯಗಳು ಇನ್ನೂ ಗೊತ್ತಿಲ್ಲ, ಅವ್ನ್ ಗುರ್ತ್ ಮಾಡ್ಕೊಳಕತ್ತೀವಿ. ಅದರ ಕಂಟಿನ್ಯೂ ಪ್ರೊಸೆಸ್ನಾಗ ಅನಂತ್ ಕುಲಕರ್ಣಿ ಸರ್ ಒಬ್ರು ಬಂದ್ರು, ಸುಮಾರು ವಿಷಯಗಳನ್ನ ತಿಳಿಸಿದಾರ, ತಿಳ್ಕೊಂಡಿದ್ದೀವಿ, ಅವ್ರ ಜೊತೆಗೆ ಮುಂದುವರಿತೀವಿ. ಆಮೇಲೆ ಈಗ ನಮ್ಗ ಸುಮಾರು ವೆಬಿನಾರ್ ಮಾಡಿ ಗೊತ್ತಿರ್ಲಾರ್ದು ಬಹಳ ವಿಷಯ ಹೇಳಕ್ ಹೆಲ್ಪ್ ಮಾಡ್ತಿರೋ ಕಿಸಾನ್ ನೆಟ್ ಟೀಮಿನ ನಮ್ಮ ಉದಯನ್ ಶ್ರೀ ಕುಲಕರ್ಣಿ ಸರ್ಗೆ ಹಾಗೂ ನಮ್ಮ ಮೇಡಮ್ಗೆ, ಆನಂತರ ಇವತ್ತಿನ ಮೀಟಿಂಗ್ಗೆ ಸ್ಪೆಷಲ್ ಆಗಿ ನಮ್ಮ SADS ಸರ್ ಅಟೆಂಡ್ ಆಗಿದ್ದಾರೆ ಅವರಿಗೆ, ಹಾಗೂ ಈ ಮೀಟಿಂಗ್ ನ ಮುಖ್ಯ ಕೇಂದ್ರ ಬಿಂದು ರೈತರು ಸುಮಾರು 40-45 ನಾನು ತಿಳ್ಕೊಂಡ ಪ್ರಕಾರ 40-45 ಜನ ರೈತರು ಅಟೆಂಡ್ ಆಗಿದ್ದಾರೆ. ಅವರೆಲ್ಲರಿಗೂ ನಮ್ಮ FPO ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಇನ್ನೊಬ್ರು ಯಾರೋ ರೈತರು Q&Aದಾಗ ಒಂದು ಕ್ವಶನ್ ಇತ್ತು, ಮಣ್ಣು ತೆಗಿ ಸಿಸ್ಟಮ್ ನಮಗ್ ಗೊತ್ತಿಲ್ಲ ಅಂತ ಹೇಳಿ. ನಮ್ಮ FPO ಜೊತೆಗೆ ನಮ್ಮ FPO ಬಂದ್ರ ನಾವು ಸುಮಾರು ನಮಗ್ ಗೊತ್ತಿರೋ ಎಲ್ಲಾ ವಿಷಯಗಳು ರೈತರಿಗೆ ಹೇಳ್ತೀವಿ. ನಮ್ಮ ಹತ್ರನು ಸುಮಾರು ಒಂದಿಷ್ಟು ಇದ್ರ ಬಗ್ಗೆ ಮಾಹಿತಿ ಐತಿ, ಸಾಯಿಲ್ ಟೆಸ್ಟ್ ಬದಲ್ಲ, ಅದನ್ನ ನಾವು ಪ್ರೊವೈಡ್ ಮಾಡಕ್ ರೆಡಿ ಇದೀವಿ. ರೈತರು ನಮ್ ಕಡೆ ಬರ್ಬೇಕಂತ ಹೇಳಿ ಅವ್ರ ಕಡೆ ಕೇಳ್ಕೊತೀನಿ. ಇಷ್ಟ ಹೇಳಿ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ಎಲ್ಲರಿಗೂ ನಮ್ಮ FPO ಪರವಾಗಿ ಇನ್ನೊಮ್ಮೆ ಧನ್ಯವಾದಗಳು ಸಲ್ಲಿಸ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ ರೀ ಕುಲಕರ್ಣಿ ಸರ್. ಹಾ ಹೇಳಿ ಸರ್. ನೀವು ಕುಲಕರ್ಣಿ ಸರ್, ಅನಂತ್ ಕುಲಕರ್ಣಿ ಸರ್, ಡಬಲ್ ಕುಲಕರ್ಣಿ ಸರ್ ಇಂದ ಡಬಲ್ ಲಾಭ ಆಗೈತೆ ಸರ್. ಇವತ್ತ ಕುಲಕರ್ಣಿ ಡೇ. ಹಾ ಸರ್, ಡಬಲ್ ಕುಲಕರ್ಣಿ ಸರ್ ಇಂದ ಅನುಕೂಲ ಆಗೈತ್ರಿ. ಹಾಗೆ ಮತ್ತೆ ನಮ್ಮ ನಿರೀಕ್ಷೆ ಮೇಡಮ್ ಅವರು ಕೂಡ ನಮ್ಮ ಮೀಟಿಂಗ್ ಬದಲ ಫುಲ್ ಆಸಕ್ತಿ ತೋರಿಸಿ ಎಲ್ಲಾರನ್ನು ಕನೆಕ್ಟ್ ಮಾಡಿದ್ದಾರೆ. ಹಲೋ ಹೇಳಿ. ಹಾ ಸರ್, ಇನ್ನೊಮ್ಮೆ ನಾನೆಲ್ಲ ನನ್ನ ರೈತ ಬಾಂಧವರ ಪರವಾಗಿ ಇನ್ನೊಮ್ಮೆ ನಿಮಗೆ ಎಲ್ಲರಿಗೆ ಮತ್ತು ನಮ್ಮ FPO ಪರವಾಗಿ ಆಭಾರಿ ಆಗಿರ್ತೇನೆ ಸರ್. ಧನ್ಯವಾದ. ಓಕೆ. ಒನ್ ಮೋರ್ ಥಿಂಗ್ ಇಸ್ ಅನಂತ್ ಕುಲಕರ್ಣಿ ಸರ್. ಹಲೋ ಹೇಳಿ. कुलकर्णी सर, कैन यू हियर? अनंत सर, आप सुन रहे हैं मुझे? नो. अनंत राव नाही सर, त्यांनी ऐकलं नाही बहुशा. सर त्यांचा जरा नंबर शेअर करा सुद्धा सर. ಹಾ ಸರ್. ಈಗ ಎಂಡ್ ಸ್ಲೈಡ್ ನಲ್ಲಿ ಅನಂತ್ ಕುಲಕರ್ಣಿ ಅವ್ರದ್ದು ಫೋನ್ ನಂಬರ್ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಅಂಡ್
ಅಂಡ್ Thank ಈ you. ವಿಡಿಯೋ ಎಫ್ ಬಿ ಲೈವ್ ಆಗ್ಯದ ಅಂಡ್ ಯೂಟ್ಯೂಬ್ ದಾಗೂ ಈ ವಿಡಿಯೋ ಪೋಸ್ಟ್ ಮಾಡ್ತೇವಿ. ಸೊ ಹಂಗ್ ನಿಮಗ್ ಇದನ್ ವಿಡಿಯೋ ಮತ್ತೆ ನೋಡುದಿದ್ರ ನೀವು ನಮ್ FB ಅಥವಾ ಯೂಟ್ಯೂಬ್ ಪೇಜ್ ದಲ್ಲಿ ನೋಡ್ಬೋದು. ಅಂಡ್ ರಿಫರ್ ಮಾಡುದಿದ್ರ ಅದ್ನು ಮಾಡ್ಬೋದು. ಥ್ಯಾಂಕ್ ಯು. ಮೇಡಮ್ ಈಗ ಸದ್ಯಕ್ಕೆ ಆಯ್ತು, ನಮಗೆ ಫ್ಯೂಚರ್ನಾಗ ಅವ್ರ ಜೊತೆಗೆ ವರ್ಕ್ ಮಾಡ್ಲಿಕ್ಕೆ ಅವ್ರ ನಂಬರ್ ಬೇಕು. ಎಸ್ ಅದ್ನು ಶೇರ್ ಮಾಡ್ತಾ ಇದ್ದೀನಿ.